ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಶೇಷವಾರ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮವಾಣಚ್ಛಿದಂ ಸದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ದುರ್ವಾದಿಧ್ವಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಶ್ರೀಸತ್ಯವರದುಗ್ಧಾಬ್ಧೇ ರುಕ್ಥಿತಾ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯಾ ಪವಯೇತ್ ಸ್ಮರತಃ ಸತಃ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಾಶ್ಚರ್ಯಯೋಗಿಚರ್ಯಾದ್ಯೈ ಸ್ಮಾರಿತಾತ್ಮರಘುತ್ತಮಾನ್ ವಂದೇ ಸತ್ಯಾತ್ಮಯೋಗೀಂದ್ರಾನ್ ಧರ್ಮಚಕ್ರಪ್ರವರ್ತಕಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ದಶಮಸ್ಕಂಧೆ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಶ್ರೀಶುಕ ಉವಾಚ. ಏಕದಾ ಗೃಹದಾಸೀಷು ಯಶೋಧಾನಂದಗೇಹಿನಿ ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧೀಃ. ಶ್ರೀಮದ್ಭಾಗವತದ ಹೃದ್ಭಾಗದಂತೆ ಇರತಕ್ಕಂಥದ್ದು ದಶಮಸ್ಕಂದ. ಕೃಷ್ಣ ಪರಮಾತ್ಮನ ವಿಚಿತ್ರವಾದಂತಹ ಲೋಕವಿಲಕ್ಷಣವಾದಂತಹ ಅನೇಕ ಲೀಲೆಗಳನ್ನು ದಶಮಸ್ಕಂದ ನಮಗೆ ತಿಳಿಸಿಕೊಡುತ್ತದೆ. ಭಗವಂತನ ಅವತಾರವಾಗುವುದರ ಹಿನ್ನೆಲೆಯನ್ನು ನಮಗೆ ತಿಳಿಸಿತು. ಭಗವಂತ ದ್ವಾಪರ ಯುಗದಲ್ಲಿ ತಾನು ಅವತಾರ ಮಾಡಬೇಕು ಅಂತಂದರೆ ಅಲ್ಲಿ ಆಗಲೇ ಭಗವಂತನ ಎರಡು ರೂಪಗಳಿವೆ. ಪರಶುರಾಮ ದೇವರು ಭೂಮಿಯ ಮೇಲೆ ಇನ್ನೂ ಇದ್ದಾರೆ, ವೇದವ್ಯಾಸ ದೇವರೂ ಭೂಮಿಯ ಮೇಲಿದ್ದಾರೆ ಆ ಸಮಯದಲ್ಲಿ. ಮತ್ಯಾಕೆ ಕೃಷ್ಣನ ಅವತಾರದ ಅನಿವಾರ್ಯತೆ ಬಂತು? ಒಂದು, ಪರಶುರಾಮ ದೇವರು ತಮ್ಮ ಕೊಡಲಿಯನ್ನು ಕೆಳಗಿಟ್ಟಾಗಿತ್ತು. ತ್ರಿಸಪ್ತಕೃತ್ವ ಅಂತ 21 ಬಾರಿ ಭೂಮಂಡಲದ ಪ್ರದಕ್ಷಿಣೆಯನ್ನು ಮಾಡಿ ಇನ್ನು ನಾನು ಶಸ್ತ್ರವನ್ನು ಎತ್ತೋದಿಲ್ಲ ಅಂತ ತಾವು ಶಸ್ತ್ರವನ್ನು ಕೆಳಗಿಟ್ಟಿದ್ರು. ಕೇವಲ ವಿದ್ಯೆಗಾಗಿ, ಶಸ್ತ್ರಗಳನ್ನು ಕಲಿಸುವುದಕ್ಕಾಗಿ ತಾವು ಆ ಒಂದು ಬಿಲ್ಲನ್ನು ಬಾಣವನ್ನು ಎತ್ತಿದ್ರೆ ಹೊರತು ಯುದ್ಧ ಆಡಲಿಕ್ಕೆ ಅಂತ ಸರ್ವಥಾ ಎತ್ತಾ ಇರಲಿಲ್ಲ. ಹಾಗಾಗಿ ಅವರ ಶಸ್ತ್ರತ್ಯಾಗವಾಗಿ ಹೋಗಿತ್ತು. ಭೂಭಾರದ ಹರಣ ಮಾಡಲಿಕ್ಕೆ ರಾಕ್ಷಸರನ್ನು ಸಂಹಾರ ಮಾಡೋದು ಈಗ ಪರಶುರಾಮ ದೇವರ ಜವಾಬ್ದಾರಿಯಾಗಿ ಉಳಿದಿರಲಿಲ್ಲ.
ಅವರೀಗ ತಾವು ಅದನ್ನು ತ್ಯಾಗ ಮಾಡಿಬಿಟ್ಟಿದ್ರು. ಹಾಗಾಗಿ ಈ ಭೂಭಾರ ಹರಣಕ್ಕೆ ಪರಶುರಾಮ ದೇವರು ಈಗ ಬರೋದಿಲ್ಲ. ಮೊದಲೇ ಸಾಕಷ್ಟು ತಾವು ಮಾಡಿಬಿಟ್ಟಾರೆ ಆ ಕಾರ್ಯವನ್ನು. ಇನ್ನು ವೇದವ್ಯಾಸ ದೇವರು ಮಾಡಬೇಕು ಅಂತಂತಂದರೆ ಎರಡು ಸಮಸ್ಯೆ. ಒಂದು, ಭಗವಂತನ ಜ್ಞಾನಪ್ರದವಾದಂತಹ ರೂಪ, ವೇದವ್ಯಾಸರ ರೂಪ ಅನ್ನುವಂಥದ್ದು ಕೇವಲ ಜ್ಞಾನಪ್ರಸಾರಕ್ಕಾಗಿಯಂತೆ ಭಗವಂತ ರೂಪವನ್ನು ತಾಳಿದ್ದಾನೆ. ಅಲ್ಲಿ ಸಾಕಷ್ಟು ಮಹಾಭಾರತಾದಿ ಇತಿಹಾಸಗಳ ರಚನೆ ಆಗಬೇಕಾಗಿದೆ, ಪುರಾಣಗಳ ರಚನೆ ಆಗಬೇಕಾಗಿದೆ, ಬ್ರಹ್ಮಸೂತ್ರಗಳ ರಚನೆ ಆಗಬೇಕಾಗಿದೆ, ವೇದ ವಿಭಾಗವಾಗಬೇಕಾಗಿದೆ. ಅದಕ್ಕಾಗಿ ಆ ರೂಪ ಅಂತನ್ನೋದು ಈಗ ಫಿಕ್ಸ್ ಆಗಿಬಿಟ್ಟಿದೆ. ಅವರು ಬಂದು ಎಲ್ಲ ದುಷ್ಟರ ಸಂಹಾರ ಮಾಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಎರಡನೇದ್ದು, ಮುಖ್ಯವಾಗಲ್ಲಿ ದುಷ್ಟರು ಅಂತಿದ್ದವರೇ ಕೌರವರು, ಅವರೇ ವೇದವ್ಯಾಸರ ಮೊಮ್ಮಕ್ಕಳು. ಧೃತರಾಷ್ಟ್ರ ಬೇರೆ ಯಾರಲ್ಲ, ನೀವು ಕೇಳಿದ್ದೀರಿ, ವೇದವ್ಯಾಸರ ಮಗನೇ. ಅಂದಮೇಲೆ ಆ ಒಂದು ಸಂಬಂಧ ಇರೋದ್ರಿಂದಲೂ ಕೂಡ ಅಲ್ಲಿ ಇಬ್ಬರಿಗೂ ಕೂಡ, ಪಾಂಡವ ಕೌರವರಿಗಿಬ್ಬರಿಗೂ ಕೂಡ ಅವರು ಪಿತಾಮಹರಾಗಿ ನಿಲ್ಲೋದ್ರಿಂದ ಅಲ್ಲಿ ಒಂದು ಕಡೆಗೆ ಪಕ್ಷಪಾತ ಮಾಡೋದು ಅಷ್ಟು ಸರಳ ಅಲ್ಲ, ಒಳ್ಳೆಯವರೇ ಆಗಿದ್ರೂ ಕೂಡ. ಆ ಕಾರಣಕ್ಕೂ ವೇದವ್ಯಾಸ ದೇವರು ಇದಕ್ಕಾಗಿ ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಅವರಿಗೆ ಆವಾಗ ಸಾಧ್ಯತೆ ಇರಲಿಲ್ಲ. ಇದೆಲ್ಲ ವಿಚಾರ ಮಾಡಿಕೊಂಡೇ ಇನ್ನೊಂದು ರೂಪದ ಒಂದು ಅನಿವಾರ್ಯತೆ ಆ ಸಂದರ್ಭದಲ್ಲಿ ಇತ್ತು. ಅದಕ್ಕಾಗೇ ದೇವತೆಗಳು ಹೋಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಗ ಭಗವಂತ ತಾನು ಕಶ್ಯಪ ಅದಿತಿಯರೇ ವಸುದೇವ ದೇವಕಿಯರಾಗಿ ಹುಟ್ಟಿದ ಸಂದರ್ಭದಲ್ಲಿ ಅವರಲ್ಲಿ ನಾನು ಜನ್ಮವನ್ನು ತಾಳ್ತೇನೆ ಅಂತ ಆ ಶ್ರಾವಣ ಕೃಷ್ಣ ಅಷ್ಟಮಿ ರೋಹಿಣಿ ನಕ್ಷತ್ರದಂದು ಭಗವಂತ ತನ್ನ ಸಂಪೂರ್ಣವಾದಂತಹ ತನ್ನ ಅಂಶದಿಂದ, ಆ ಕಲಾದಿಂದ ತಾನು ಅಲ್ಲಿ ಅವತಾರ ಮಾಡ್ತಾನೆ. ಭಗವಂತನನ್ನ ಸ್ತೋತ್ರ ಮಾಡ್ತಾರೆ ವಸುದೇವ ದೇವಕಿಯರು. ನಿನ್ನೆಯ ದಿವಸ ನೀವು ಕೇಳಿದ್ದೀರಿ. ಆ ಎಲ್ಲ ಸ್ತೋತ್ರದ ನಂತರದೊಳಗೆ ಭಗವಂತ ತಾನು ನಂದಗೋಪನ ಕಡೆಗೆ ತನ್ನನ್ನು ಇಡಲಿಕ್ಕೆ ಹೇಳಿದ್ದಾನೆ. ಅವನು ವಸು, ಅವನ ಹೆಂಡತಿ ಯಶೋದೆ ಇಬ್ಬರೂ ಕೂಡಿ ಭಗವಂತನ ಬಾಲಲೀಲೆಯನ್ನ ನಾವು ನೋಡಬೇಕು ಅನ್ನುವಂತಹ ಒಂದು ತಪಸ್ಸನ್ನ ಮಾಡಿದ್ದಾರೆ. ಅದರ ಫಲವಾಗಿ ಭಗವಂತ ಅಲ್ಲಿ ಹೋಗ್ತಾ ಇದ್ದಾನೆ. ಬ್ರಹ್ಮದೇವರಿಗೆ ಭಗವಂತ ಕೇಳ್ತಾನಂತೆ, ನಾನು ಎಲ್ಲಿ ಹೋಗಿ ಅವತಾರ ಮಾಡಲಿ ಹೇಳು ಅಂತ. ಯಾಕೆ ಕೇಳಬೇಕು ದೇವರು? ಬ್ರಹ್ಮದೇವರನ್ನೇ ಹುಟ್ಟಿಸಿದವ ನಾನು ಎಲ್ಲಿ ಹೋಗಿ ಹುಟ್ಟಲಿ ಅಂತ ತಾನು ಇನ್ನೊಬ್ಬರಿಗೆ ಕೇಳುವಂತಹ ಅನಿವಾರ್ಯತೆ ಏನು? ಭಗವಂತ ಹೇಳ್ತಾನೆ, ಜಗದ್ಗುರುತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ. ಇಡಿಯಾದ ಜಗತ್ತಿನೊಳಗೆ ಎಲ್ಲರ ಹಣೆ ಬರಹವನ್ನ ಬರೆಯುವಂತಹ ದೊಡ್ಡದಾದ ಜವಾಬ್ದಾರಿಯನ್ನ ನಾನು ನಿನಗೆ ಕೊಟ್ಟಿದ್ದೇನೆ. ಯಾರ ಹಣೆಯಲ್ಲಿ ನನ್ನ ಜನ್ಮವನ್ನ ನೀನು ಬರೆದಿದ್ದೀಯೋ ಅಲ್ಲೇ ಹೋಗಿ ಹುಟ್ಟುತ್ತೇನೆ. ಯಾಕೆ? ನಾನು ನಿನ್ನ ಭಕ್ತಿಗೆ ಸೋತು ನೀ ಹೇಳಿದ್ದನ್ನ ಕೇಳುವಂತಾಗಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ. ನಿನ್ನ ಭಕ್ತಿ ಅಂದ್ರೆ ಬ್ರಹ್ಮದೇವರ ಭಕ್ತಿ ಯಾವ ಮಟ್ಟದ್ದು ಅಂತನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಹಾಗೆ ಬ್ರಹ್ಮದೇವರು ಎಷ್ಟು ಭಗವಂತನನ್ನ ತಮ್ಮ ಭಕ್ತಿಯಿಂದ ತಾವು ಕಟ್ಟಿ ಹಾಕಿದ್ದಾರೆ ಅಂತಂದ್ರೆ, ನೀನು ಎಲ್ಲಿ ಹೋಗಿ ಹೇಳ್ತೀಯೋ ಅಲ್ಲಿ ನಾನು ಹೋಗಿ ಜನ್ಮವನ್ನ ತಾಳ್ತೇನೆ ಅಂತ ಭಗವಂತ ಹೇಳ್ತಾನೆ. ಅವರಂತಾರೆ, ನಾನು ಇಬ್ಬರಿಗೆ ವರ ಕೊಟ್ಬಿಟ್ಟಿನಿ. ಈಗ ಸಮಸ್ಯೆ, ನಂದಗೋಪ ಯಶೋದೆಯರು ನಿನ್ನನ್ನು ಮಗನಾಗಿ ಪಡೆಯಬೇಕು ಅಂತ ಹೇಳ್ಯಾರೆ, ವಸುದೇವ ದೇವಕಿಯರು ಹೇಳ್ಯಾರೆ. ಎರಡೂ ಕಡೆಗೆ ಹೂ ಅಂದುಬಿಟ್ಟಿವಿ. ಈಗ ಮತ್ತಿದ್ರ ವ್ಯವಸ್ಥೆ ನೀನೇ ಮಾಡು ಅಂತ ಭಗವಂತ ಇವರು ಬರೀ ಬಾಲಲೀಲೆ ನೋಡಬೇಕು ಅಂತ ಅಷ್ಟೇ ಕೇಳ್ಯಾರಾದ್ರಿಂದ ಇವರಿಗೆ ಬಾಲ್ಯದೊಳಗಷ್ಟೇ ನೀನಿರು, ಇವರಿಗೆಲ್ಲ ದರ್ಶನ ಕೊಟ್ಬಿಡು, ಮುಗಿಸ್ಕೊಂಡು ನೀನು ಮತ್ತೆ ಬಂದು ವಸುದೇವ ದೇವಕಿಯರ ಮಗನಾಗಿಯೇನೆ ನೀನಿರು ಅಂತ ಅವರ ವ್ಯವಸ್ಥೆಯನ್ನ ಬ್ರಹ್ಮದೇವರು ಮಾಡಿದ್ದಾರೆ. ಆ ರೀತಿಯೊಳಗೆ ಭಗವಂತ ವಸುದೇವ ದೇವಕಿಯರಲ್ಲಿ ತಾನು ಜನ್ಮ ತಾಳಿ ನಂದಗೋಪ ಯಶೋದೆಯರಲ್ಲಿ ಹೋಗಿ ಬಾಲಲೀಲೆಗಳನ್ನು ತಾನು ಅನೇಕ ರೀತಿಯಲ್ಲಿ ತಾನು ತೋರಿಸ್ತಾ ಇದ್ದಾನೆ. ಆ ಕೃಷ್ಣನೆಂಬ ನಾಮಕರಣವನ್ನು ಗರ್ಗಾಚಾರ್ಯರು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮಾಡಿ ಆದ ಮೇಲೆ ಅಲ್ಲಿ ಸಾಕ್ಷಾತ್ ಭಗವಂತ ನವನೀತ ಚೋರ ಅಂತ ತಾನು ಬಿರುದನ್ನು ಪಡಿತಾ ಇದ್ದಾನೆ. ಬೆಣ್ಣೆಯನ್ನ ತಾನು ಕದೀತಾ ಇದ್ದಾನೆ. ಬೆಣ್ಣೆಯನ್ನ ಕದ್ದ ಕೃಷ್ಣ ಎರಡು ಕಾರಣ. ಒಂದು, ಅವನಿಗದು ಬಹಳ ಪ್ರೀತಿ. ದೇವರಿಗೆ ಬೆಣ್ಣೆ ಸೇರೋದ್ರೊಳಗೆ ಏನು ವಿಶೇಷ ಅಂತ, ಯಾವುದು ಮಥನ ಮಾಡಿದಾಗ ಬರ್ತದಲ್ಲ ಅದವನಿಗೆ ಪ್ರೀತ ಅಷ್ಟೆ. ಮಜ್ಜಿಗೆಯನ್ನು ಚೆಂದಾಗಿ ಕಡದಾಗ ಬೆಣ್ಣೆ ಬರ್ತದಲ್ಲ. ಹಾಗಾಗಿ ಕರ್ಮಾನ್ ಒಂದು ಸಲ ಆ ಬಾಲಲೀಲೆಗಳನ್ನು ಮುಂದುವರಿಸ್ತಾ ಭಾಗವತ ಹೇಳ್ತದೆ, ಅನೇಕ ದಾಸದಾಸಿಯರು ತಮ್ಮ ತಮ್ಮ ಕೆಲಸದಲ್ಲಿ ಅವರು ಆಸಕ್ತರಾದಾಗ ಯಶೋಧಾದೇವಿ ತಾನು ಮಜ್ಜಿಗೆಯನ್ನು ಕಡಿತಾ ಇದ್ದಾಳಂತೆ. ಮಜ್ಜಿಗೆ ಕಡೆದಾಗ ಅಲ್ಲಿ ಬೆಣ್ಣೆ ಬಂತು. ಭಗವಂತ ಅದನ್ನು ತಾನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ. ಯಾಕೆ ಅಂದರೆ
ಯಾವುದು ಬಹಳ ಕಷ್ಟಪಟ್ಟು ಬಂದಿರುತ್ತದಲ್ಲ ಅಲ್ಲಿ ಭಗವಂತನ ಒಂದು ಪ್ರೀತಿ ಹೆಚ್ಚಿರುತ್ತದೆ. ಸರಳವಾಗಿ ಏನು ಋತ ಇಲ್ಲ, ನಿಯಮ ಇಲ್ಲ, ಏನೇನೇನೇನೂ ಇಲ್ಲ, ಪುಕಟ್ ಪುರಾಣ ಅಂತ ಕೆಲವ್ರು ಕೇಳ್ತಿರ್ತಾರೆ. ಅಂದ್ರೆ ಅದು ಏನು, ಅದರಿಂದ ಇವರು ಅದಕ್ಕೇನೂ ಕಷ್ಟಪಟ್ಟಿರೋದೇ ಇಲ್ಲ, ಇವರಿಗೆ ಕೇವಲ ಅದರ ಫಲ ಅಷ್ಟೇ ಬೇಕು. ಮನುಷ್ಯರ ಟೆಂಡೆನ್ಸಿಯನ್ನ ಶಾಸ್ತ್ರ ಹೇಳುತ್ತದೆ, ಅವರಿಗೆ ಏನು ಕಷ್ಟ ಅದನೋ ಅದು ಬೇಡ ಆಗ್ತದ, ಆದ್ರೆ ಅದರಿಂದ ಏನು ಫಲ ಚಲೋದು ಬರ್ತದಲ್ಲ ಅದು ಬೇಕಂತ. ಆ ರೀತಿಯೊಳಗೆ ಮನುಷ್ಯನ ಟೆಂಡೆನ್ಸಿ ಇರ್ತದೆ. ಆದ್ರೆ ಭಗವಂತ ಹಂಗ ಅನ್ನೋದಿಲ್ಲ. ಬೆಣ್ಣೆ ಸೇರ್ತದೆ ಯಾಕೆಂದ್ರೆ ಬಹಳ ಕಡದ ಮೇಲೆ ಬರೋದು, ಕಷ್ಟಪಟ್ಟ ಮೇಲೆ ಬರೋದು ಅದು ಬೆಣ್ಣೆ. ಸುಮ್ಮನೆ ತಾನಾಗಿ ಹಾಲು ತಾನೇ ಬಿಟ್ಟರು ಮೊಸರಾಗ್ತದೆ, ಅದು ಬೇಡ ಭಗವಂತನಿಗೆ. ಆ ಮೊಸರನ್ನು ಚಂದ ಕಡದು ಮಜ್ಜಿಗೆ ಮಾಡಿ ಅದನ್ನು ಕಡದಾಗ ಏನು ಬೆಣ್ಣೆ ಬರ್ತದೆ ಅದು ಬೇಕು ಅವನಿಗೆ, ಯಾಕೆಂದ್ರೆ ಅದು ಕಷ್ಟಪಟ್ಟು ಬಂದದ್ದು. ಕಷ್ಟಪಟ್ಟಲ್ಲಿ ನಮಗೆ ಭಗವಂತನ ಪ್ರೀತಿ ಸಿಗ್ತದೆ. ಕಷ್ಟ ಪಡದೆ ಸುಖ ಬಾಹೋದು, ದಾಸರು ಅದನ್ನೇ ಹೇಳಿದರು. ಹಾಗಾಗಿ ಆ ಭಗವಂತ ಬೆಣ್ಣೆಯನ್ನ ತಾನು ಇಷ್ಟಪಟ್ಟದ್ದು ಒಂದು ಆ ಕಾರಣಕ್ಕೆ, ಕಷ್ಟಪಟ್ಟಾಗ ಬರ್ತದೆ ಅನ್ನೋದಕ್ಕೆ. ಎರಡನೇದ್ದು ನವನೀತಂ ವಾಯುದೇವ್ಯಂ ಅಂತ ಹೇಳ್ತೀವಿ ನಾವು. ನೈವೇದ್ಯದ ಅನುಸಂಧಾನವನ್ನು ಹೇಳಬೇಕಾದಾಗ ಬೆಣ್ಣೆಯಲ್ಲಿರುವವರು ವಾಯುದೇವರು ಅಂತ. ಹಾಗಾಗಿ ವಾಯುದೇವರ ಮೇಲೆ ಅತಿಯಾಗಿ ಪ್ರೀತಿ ಆದ್ದರಿಂದ ಮೇಲಿಂದ ಮೇಲೆ ಹೋಗಿ ಬೆಣ್ಣೆಗೆ ಕೈ ಹಾಕ್ತಿದ್ದ, ಯಾಕೆಂದ್ರೆ ವಾಯುದೇವರ ಮೇಲೆ ಪ್ರೀತಿ ಬಹಳ ಇತ್ತು ಅಂತ ಒಂದು ಕಾರಣಕ್ಕೆ ಅಂತ. ಇನ್ನೊಂದು ನವನೀತ, ತಾನೇ ನವನೀತ, ಆದ್ದರಿಂದ ಅವನಿಗೆ ನವನೀತ. ಒಂದೇ ಹೆಸರಿದ್ದವ್ರಿಗೆ ಬಹಳ ಏಕನಾಮ ಸದಾ ಪ್ರೇಮ ಅಂತಂತಿರ್ತಾರಲ್ಲ, ಒಂದೇ ಹೆಸರಿನವ್ರು ಇಬ್ಬರಿದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತದೆ. ಇವನ ಹೆಸರು ನವನೀತ, ಅದ್ರ ಹೆಸರು ನವನೀತ, ಅದಕ್ಕೆ ಎರಡರ ಮೇಲೆ ಅವನಿಗೆ ಅದರ ಮೇಲೆ ಪ್ರೀತಿ ಬಹಳ. ಇವಂಗೆ ಯಾಕ್ರಿ ನವನೀತ ಅಂತ ಕರಿತಿದ್ರು? ನವವಿಧ ಭಕ್ತಿಯಿಂದ ನೀತನಾಗ್ತಾನಲ್ಲ, ನಮ್ಮ ಕಡೆಗೆ ಬರ್ತಾನಲ್ಲ, ಅದರಿಂದ ಅವನು ನವನೀತ. 9 ವಿಧದ ಭಕ್ತಿಯನ್ನು ನೀವು ಕೇಳಿದ್ದೀರಿ ಭಾಗವತದಲ್ಲಿ, ಹಿಂದೆ ಸಪ್ತಮ ಸ್ಕಂದದಲ್ಲಿ. ಆ 9 ವಿಧದ ಭಕ್ತಿಯಿಂದ ತಾನು ನೀತನಾಗ್ತಾನೆ, ಎಳೆಯಲ್ಪಡ್ತಾನಾದ್ದರಿಂದ ಇವನೇ ನವನೀತ. ಅಂದಮೇಲೆ ಅವನಿಗೂ ನವನೀತ ಬಹಳ ಸೇರ್ತದೆ, ಬೆಣ್ಣೆ ಬಹಳ ಸೇರ್ತದೆ, ಆದ್ದರಿಂದ ಅವನು ಆ ಬೆಣ್ಣೆಯನ್ನು ಇಚ್ಛಿಸಿದ ಅಂತ. ಹೀಗೆ ಅನೇಕ ವಿಚಾರಗಳನ್ನು ಈ ಬೆಣ್ಣೆಯ ಕೃಷ್ಣ ಕದಿಯುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಂತೂ ಭಗವಂತ ಯಶೋದೆ ತಾನು ಬೆಣ್ಣೆ ಕಡೆಯುವಾಗ, ಮಜ್ಜಿಗೆಯನ್ನು ಕಡೆಯುವಾಗ ತಾನಲ್ಲಿ ಬರ್ತಾನೆ. ಬಂದು ದಧಿ ನಿರ್ಮಚನೆ ಕಾಲೇ ಸ್ಮರಂತಿ ತಾನ್ಯಗಾಯತ. ನೋಡಿ, ಯಾವಾಗ ಇವಳು ಮಜ್ಜಿಗೆಯನ್ನು ಕಡಿತಾ ಇರ್ತಾಳೋ ಆಗೆಲ್ಲ ಕೃಷ್ಣನ ಹಳೆಯ ಬಾಲಲೀಲೆಗಳನ್ನು ನೆನೆಸ್ತಾ ಹಾಡ್ತಾ ಇವಳು ಬೆಣ್ಣೆಯನ್ನ ತೆಗಿತಾ ಇರ್ತಾಳಂತೆ. ಕ್ಷೌಮಂ ವಾಸಃ ಪೃಥು ಕಟಿತಟೆ ಬಿಭ್ರತಿ ಸೂತ್ರನಜ್ಜಂ ಪುತ್ರ ಸ್ನೇಹ ಸೃತ ಕುಚಯುಗಂ ಜಾತಕಂ ಪಂಚಸುಭ್ರೂಹು. ಎಲ್ಲ ವಸ್ತ್ರ ಒದ್ದೆಯಾಗಿದೆ, ಆ ಕೈಯೊಳಗೆ ಹಗ್ಗ ಇದೆ, ಕಡಿತಾ ಇದ್ದಾಳೆ, ನಡುಗುತ್ತಿದ್ದಾಳೆ. ಅಷ್ಟು ಸ್ವಿನ್ನಂ ವಕ್ತ್ರಂ, ಮುಖದ ಮೇಲೆಲ್ಲ ಬೆವರಿದೆ. ಅಂತೂ ಅವಳು ಆ ಬೆಣ್ಣೆಯನ್ನು ಕಡೆಯುವ, ಮಜ್ಜಿಗೆಯನ್ನು ಕಡೆಯುವ ಸಂದರ್ಭದೊಳಗೆ ಗೃಹೀತ್ವ ದಧಿಮಂತಾನಂ ನಿಷೇಧತ್ ಪ್ರೀತಿಮಾವಹನ್, ನನಗೆ ಹಾಲು ಬೇಕಮ್ಮ ಅಂತ ಕೈ ಹಿಡಿದು ಆ ಕಡೆಯುವಂತಹ ಕಡಗೋಲನ್ನ ತಾನು ಹಿಡಿದು, ಇನ್ನು ಕಡಿಬೇಡ ಬಾ, ನನಗೆ ಮೊದಲು ಹಾಲು ಕೊಡು ಅಂತಂದ. ಆವಾಗ ಪಾಪ ಕೂಸು ಹಾಲು ಬೇಕಂತದೆ ಅಂತ ಹೇಳಿ ತೊಡೆ ಮೇಲೆ ಕೂಡಿಸ್ಕೊಂಡು ತನ್ನ ಸ್ತನಪಾನವನ್ನು ತಾನು ಮಾಡಿಸ್ತಾ ಅವನ ಆ ಸುಂದರವಾದ ಮುಖವನ್ನು ತಾನು ನೋಡ್ತಾ ಅತೃಪ್ತ ಮುತ್ಸೃಜ್ಯ ಜವೇನ ಸಾಯಯು ಉತ್ಸಿಚ್ಯಮಾನೆ ಪಯಸಿತ್ವದಿಶ್ರಿತೆ. ಒಲಿ ಮೇಲೆ ಪಾಪ ಹಾಲಿಟ್ಟಿದ್ಲು, ಹಾಲು ಒಕ್ಕಿ ಬಂತು ಅಂತ ಈ ಮಗನನ್ನು ಕೆಳಗಿಳಿಸಿ ಹಾಲು ಉಳಿಸ್ಬೇಕು ಅಂತ ತಾನು ಹೋದ. ಸಂಜಾತ ಕೋಪ, ಭಾರಿ ಸಿಟ್ಟು ಬಂದ್ಬಿಡ್ತೀವಿ. ಆ ಉಕ್ಕು ಹಾಲಿನ ಸಲುವಾಗಿ ನನ್ನ ಇಳಿಸ್ತೀಯನ್ ನೀನು ಕೆಳಗ, ನನ್ನ ಹೆಂಗೆ ಇಳಿಸಿದಿ ನೀನು? ಸ್ಫುರಿತಾರುಣಾಧರಂ ಸಂದಶ್ಯ ದದ್ಭಿರ್ದದಿ ಭಾಂಡ ಭಾಜನಂ ಭಿತ್ವಾ ಮೃಷಾಶ್ರ ದೃಷದಶ್ಮನಾರಹೋ ಜಘಾಂಸ ಹಯ್ಯಂಗವ ಮಂತರಂಗತಃ. ಕೈಯೊಳಗೆ ಕಡಗೋಲೆ ಇಟ್ರಿ, ಆ ಕಡಗೋಲ್ ತಗೊಂಡು ಆ ಮಣ್ಣಿನ ಬೆಣ್ಣೆಯ ಭಾಂಡೆಗೆ ಚಂದಾಗಿ ಹೊಡೆದು ಅದನ್ನು ಒಡೆದು ಇನ್ನಕಿ ಬಂದು ಬೈತಾಳನ್ನೋದಕ್ಕೆ ತಾನೇ ಅಳ್ಕೊತ್ ನಿಂತು ಬಿಟ್ಟ. ಕೂಸುಗಳು ಮಾಡೋಕೆ ತಾವೇ ಮೊದಲು ಹತ್ತು ಬಿಡ್ತಾವ, ಹಿಂಗೆ ಮ್ಯಾರ ಯಾರು ಬೈಲಿಕ್ಕೆ ಬರುವುದಿಲ್ಲ. ಹಂಗ ತಾನೇ ಆ ಭಂಡಿ ಒಡೆದು ತಾನೇ ಅಳ್ಕೊತ್ ನಿಂತು ಬಿಟ್ಟ. ನಿಂತಾಗ ಉತ್ತಾರ್ಯ ಗೋಪಿ ಸುಶ್ರುತಂ ಪಯಪ್ಪುನ ಪ್ರವಿಶ್ಯ ಸಂದೃಶ್ಯ ಚ ದಧ್ಯ ಮತ್ರಕಂ. ದಧಿಯನ್ನು ನೋಡಿದ್ಲು, ಎಲ್ಲ ಒಡೆದು ಬಿಟ್ಟಾನ ಕೃಷ್ಣ. ಸಿಟ್ಟು ಬಂತು, ತುಪ್ಪವನ್ನು ತಾನು ತಗೊಳ್ತಾ ಇದ್ದಾನ. ಮರ್ಕಾಯ ಕಾಮಂ ದದತಂ ಯಥೇಪ್ಸಿತಂ. ಹೋಗ್ಲಿ, ತಾನು ತಗೊಂಡು ಸುಮ್ಮನೆ ತಾನು ತಿಂತಾ ಇದ್ದಾನ, ನನ್ನ ಮಗನ ಬಾಯಿ ಕಂಡದಂತಾರೆ ಬಿಡಬೇಕು ಅಂದ್ರೆ ಇಲ್ಲ, ಹೋಗಿ ಅದನ್ನು ಕಪಿಗಳಿಗೆ, ಅಲ್ಲಿ ಬಂದಂತಹ ಮಂಗಗಳಿಗೆ ಹಂಚ್ತಾ ಇದ್ದಾನೆ.
ಬಹಳ ಸಿಟ್ಟು ಬಂದ್ಬಿಡ್ತು. ತಾಮತ್ತ ಎಷ್ಟಿಂ ಪ್ರಸಮೀಕ್ಷ ಸತ್ವರಸ್ತತೋ ವರಹ್ಯಾಭಿಸಸಾರ ಭೀತವತ. ಕೈಯೊಳಗೆ ಕೋಲು ಹಿಡಿದು ತಾನು ಬೆನ್ನು ಹತ್ತಾಳೆ ಯಶೋಧ. ಓಡ್ತಾನೆ ಕೃಷ್ಣ. ಗೋಪಿ ಅನ್ವಧಾವನ್ನ ಯಮಾಸ ಯೋಗಿನಾಂ ಕ್ಷಮಂ ಪ್ರವೇಷ್ಟುಂ ತಪಸೇರಿತಂ ಮನಃ. ಯಾವ ಭಗವಂತನನ್ನ ಅನಂತ ಕಾಲದ ತಪಸ್ಸೇ ಹಿಡೀಲಿಕ್ಕೆ ಆಗಿಲ್ಲ, ಅಂಥವನನ್ನ ತಾನು ಹಿಡಿತೇನೆ ಅಂತ ಬೆನ್ನಹತ್ತಿ ತಾನು ಹೋಗ್ತಾ ಇದ್ದಾಳೆ ಆ ಯಶೋದೆ. ಅವನು ಮುಂದೆ ಓಡಿದ, ಇವಳು ಹಿಂದೆ ಓಡಿದಳು. ಕೃತಾಗಸಂತಂ ಪ್ರರುದಂತ ಮಕ್ಷಿಣಿ ಕಷಂತ ಮಂಜನ್ ಮಶಿಣೀಸ್ವ ಪಾಣಿನ. ಅಯ್ಯೋ ಕೃಷ್ಣ ನಿನ್ನ ಹಿಡಿಲಿಕ್ಕಾಗುವುದಿಲ್ಪ ಅಂತ ಒಂದ್ ಕಡೆ ಬಿದ್ದು ಬಿಟ್ಲು ಪಾಪ. ಬಿದ್ದಾಗ ಅವಳ ಕೈಗೆ ಸಿಕ್ಕಂಗ ಮಾಡಿದ. ಅಳುತ್ತಾ ಇದ್ದಾನೆ, ತನ್ನ ಕಣ್ಣಿನ ಕಾಡಿಗೆಯನ್ನ ಒರೆಸಿಕೊಳ್ತಾ ಇದ್ದಾನೆ. ಅದನ್ನ ನೋಡಿದ್ಲು. ಪಾಪ ಕೂಸು ಬಹಳ ಭಯಗೊಂಡದ. ಇದಕ್ಕೆ ಇನ್ನೇನಾದ್ರೂ ಬೈದ್ರ ಹೊಡೆದ್ರ ಇನ್ನಷ್ಟು ಅನ್ಸ್ತದ, ಬೇಡ ಅಂತ ಹೇಳಿ ನೋಡಿ ನಿನ್ನನ್ನು ಕಟ್ ಹಾಕ್ತೀನಿ ಅಂತ ಜಬರಿಸ್ಬೇಕು ಅಂತ ಹೋಗಿ ಒಂದು ಒಳಕಲ್ಲಿಗೆ ಹೋಗಿ ಅವನನ್ನ ಕಟ್ ಹಾಕ್ತಾ ಇದ್ದಾಳೆ. ಆ ಕೈಯೊಳಗಿನ ಆ ಬಡಿಗೆಯನ್ನ ನೋಡಿ ಇವನ್ ಅನ್ಸ್ತಾನೆ ಅಂತ ಬಿಡ್ತಾಳಂತ. ಇವ ಏನ್ ಬಡಿಗೆ ನೋಡಿ ಅನ್ಸ್ಬೇಕ್ರಿ? ಆ ಕೊರವಂಜಿ ವೇಷ ಶ್ರೀನಿವಾಸ ತಾನು ಧರಿಸಿದಾಗ ಇಡೀ ರುದ್ರದೇವರನ್ನ ತನ್ನ ಕೈಯಾಗಿನ ಬಡಗಿ ಮಾಡ್ಕೊಂಡು ಓಡಾಡಿದ ಮನುಷ್ಯ ಇವ. ಇವನಿಗೆಲ್ಲ ಅಂಜಿಕೆ ಅಂತ ಅನ್ನೋದಿಲ್ಲ. ಪಾಪ ಅವಳು ತಿಳ್ಕೊಂಡಾಳೆ, ಕೂಸು ಕೋಲ್ ನೋಡಿ ಅಂಜೇದ ಅಂತ ತಿಳ್ಕೊಂಡು ಕೋಲ್ ಬಿಟ್ಟು ದಾಮ್ನ ಅತದ್ವೀರ್ಯ ಕೋವಿದ. ಅವನ ಆ ಸಾಮರ್ಥ್ಯ ಗೊತ್ತಾಗದೆ ಅವನನ್ನು ಕಟ್ಟ್ಯಾಕಬೇಕು ಅಂತ ತಾನು ಹಗ್ಗ ತಂದು ಒಳ್ಳಿಗೆ ಅವನನ್ನ ಕಟ್ತಾ ಇದ್ದಾಳೆ. ನಚ ಅಂತರ್ನ ಬಹಿರ್ಯಸ್ಯ ನ ಪೂರ್ವಂ ನಾಪಿ ಚಾಪರಂ ಪೂರ್ವಾಪರಂ ಬಹಿಶ್ಚಾಂತರ್ ಜಗತೋಯೋ ಜಗನ್ಮಯ. ಯಾವ ಭಗವಂತನಿಗೆ ಪೂರ್ವ ಆದಿ ಇಲ್ಲ, ಅಂತ್ಯ ಇಲ್ಲ, ಪೂರ್ವ ಇಲ್ಲ, ಅಪರವಿಲ್ಲ, ಒಳಗಿಲ್ಲ, ಹೊರಗಿಲ್ಲ, ಎಲ್ಲದರಲ್ಲಿ ಜಗನ್ಮಯನಾಗಿ ಇದ್ದ ಭಗವಂತ ತಮ್ಮತ್ವಾ ಅರ್ಭಕಂ, ಅವನನ್ನ ಕೂಸು ಅಂತ ತಿಳಿದಿದ್ದಾಳೆ. ಅವನಿರೋದು ಅವ್ಯಕ್ತಂ ಮರ್ತ್ಯ ಲಿಂಗಂ ಅಧೌಕ್ಷಜಂ, ಮನುಷ್ಯರ ರೂಪದಲ್ಲಿರುವಂತಹ ಅವ್ಯಕ್ತನಾದಂತಹ ಸಾಕ್ಷಾತ್ ನಾರಾಯಣ ಅಂತ ತಿಳಿದಿಲ್ಲ. ಗೋಪಿಕಾ ಉಲೂಖಲೆ ದಾಮ್ನ ಬಬಂಧ ಪ್ರಾಕೃತಂ ಯಥ. ಸಣ್ಣ ಕೂಸನ್ನ ಕಟ್ಟು ಹಂಗ ತಾನು ಆ ಹಗ್ಗ ತಂದು ಅವನನ್ನು ಕಟ್ತಾ ಇದ್ದಾಳಂತೆ. ತದ್ದಾಮ ಬದ್ಧಮಾನಸ್ಯ ಸ್ವಾರ್ಭಕಸ್ಯ ಕೃತಾಗಸಃ. ತಪ್ಪು ಮಾಡ್ಯಾನೆ ಮಗ, ಕಟ್ಟಬೇಕು ಅಂತ ಅವಳು ಕಟ್ತಾ ಹೋದ್ರೆ ಕರೆಕ್ಟ್ ಆಗಿ ದ್ವೆಂಗುಲೋನ ಮಭೂತ್ತೇನ ಸಂದದೆ ಅನ್ಯಚ್ಚ ಗೋಪಿಕ. ಎರಡು ಬೆರಳು ಕಡಿಮೆ, ಎರಡೇ ಬೆರಳು ಕಡಿಂಬಿದ್ದದಂತ ಹೇಳಿ ಇನ್ನೊಂದು ಹಗ್ಗ ತಗೊಂಡ್ಲು, ಮತ್ತೊಂದು ಸುತ್ತಿದ್ಲು. ಇನ್ನು ಗಂಟು ಹಾಕಬೇಕು ಅನ್ನೋದಕ್ಕೆ 2 ಅಂಗುಲ ಕಡಿಮೆ ಬೀಳಿಗತ್ತು. ಯದಾಸಿ ತದಪಿ ನ್ಯೂನಂ ತೇನ ಅನ್ಯದಪಿ ಸಂದದೆ. ಇನ್ನೊಂದು ಹಗ್ಗ ತಗೊಂಬ ಅಂತಂದ್ಲು, ಮತ್ ಹಗ್ಗ ತಂದ್ಲು, ಮತ್ ಕಟ್ಟಿದ್ಲು. ತದಪಿ ದ್ವೆಂಗುಲಂ ನ್ಯೂನಂ ಯಜ್ಜದಾದತ್ತ ಬಂಧನಂ. ಏನು ಬಂಧನ ಮಾಡ್ಲಿಕ್ಕೆ ನೋಡ್ಲಿಕ್ಕತ್ತಾಳ, 2 ಅಂಗುಲ ಅದು ಕಡಿಮೆ ಬೀಳ್ತಾ ಇದೆ. ಒಟ್ಟಾರೆ ಆ 2 ಅಂಗುಲ ಸರಿಯಾಗಿ ಗಂಟು ಬೀಳ್ತಾ ಇಲ್ಲ. ಭಗವಂತ ಅಂದ, ನಿನ್ನೊಳಗ ಜ್ಞಾನ ಭಕ್ತಿ 2 ಕಡಿಮವ, ಹಿಂಗಾಗಿ ನಾನು ಕಟ್ಟಿಸ್ಕೊಳ್ಳೋದಿಲ್ಲ ಅಂತ ಭಗವಂತ ಅಲ್ಲಿ ನಿಂತಾನೆ. ಸ್ವಮಾತು ಸ್ವಿನ್ನ ಗಾತ್ರಾಯ ವಿಸ್ರಸ್ತ ಕಬರಸ್ರಜ. ಮಾಲೆ ಬಿದ್ದದ್ದು ಕಂಡಿಲ್ಲ, ಸೆರಗು ಇಳಿದದ್ದು ಕಂಡಿಲ್ಲ. ಹೈರಾಣಾಗಿ ಯಾವಾಗ ತಾಯಿ ಬಿದ್ಲೋ ಅವಾಗ ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾಸೀತ್ ಸ್ವಬಂಧನೆ. ಅವಳ ಪರಿಶ್ರಮವನ್ನ ನೋಡಿ ಕೃಷ್ಣ ತಾನೇ ಬಂಧನದೊಳಗೆ ಬಂದಿದ್ದಾನಷ್ಟೇ. ಭಗವಂತ ಶ್ರಮವನ್ನ ನೋಡ್ತಾನೆ. ಶಮದಮ ವಿಮಾನಾದಿ ನಿಯಮ ಶ್ರಮಸ್ತೋಮ ಪ್ರೇಮನ್ನವಮಲ ಕಿಮಾನಿ ಮಿಹಿರಭೋಭೋ ಅಂತ ಸತ್ಯಸಂಧರು ಪ್ರಾರ್ಥನೆ ಮಾಡುವಂತೆ ನಾವು ಮಾಡುವಂತಹ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ವ್ರತ, ನಿಯಮ, ಉಪವಾಸ ಎಲ್ಲ ಶ್ರಮವನ್ನ ನೋಡಿ ಅದರ ಮೇಲೆ ಪ್ರೇಮವನ್ನ ತಾಳ್ತಾನೆ ಭಗವಂತ. ಶ್ರಮ ಇರಲಾರ್ದೆ ಇಲ್ಲೇನೂ ಸಿಗುವುದಿಲ್ಲ. ಶ್ರಮ ಬೇಕು, ಕಷ್ಟಪಡಬೇಕು. ಆಗ ನಮಗೆ ಭಗವಂತನ ಅನುಗ್ರಹದ ಪ್ರಾಪ್ತಿ ಅಂತನ್ನೋದಾಗ್ತದೆ. ಯಾವಾಗ ಕಷ್ಟಪಟ್ಲೋ ಆಗ ಕಷ್ಟಕ್ಕೆ ತಾನು ಮೆಚ್ಚಿದ್ದಾನೆ, ಅವಳ ಬಂಧನಕ್ಕೆ ತಾನು ಒಳಗಾಗಿದ್ದಾನೆ ಕೃಷ್ಣ ಪರಮಾತ್ಮ. ಆವಾಗ ಸ್ವವಶೇನ ಅಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಶೆ. ಏನ್ ವಶ ಮಾಡ್ಕೊಂಡೆ ನಾನು ಕೃಷ್ಣನ ಅಂದ್ಲಂತ. ಇಡೀ ಜಗತ್ತು ಇವನ ವಶದೊಳಗದ, ಅವನನ್ನ ನಾನು ಕಟ್ಟಿ ಹಾಕಿದೆ ಅಂತ ತಾನು ತಿಳ್ಕೊಳ್ತಾ ಇದ್ದಾಳೆ. ನೇಮಂ ವಿರಿಂಚಿರ್ನ ಭವೋ ನ ಶ್ರೀರಪ್ಯಂಗ ಸಂಶ್ರಯ. ಯಾವ ಲಕ್ಷ್ಮಿಗೆ ಅವನನ್ನು ಕಟ್ಟಿ ಹಾಕ್ಲಿಕ್ಕಾಗಿಲ್ಲ, ಯಾವ ಬ್ರಹ್ಮವಾಯು ರುದ್ರದೇವರಿಗೆ ಕಟ್ಟಿ ಹಾಕ್ಲಿಕ್ಕಾಗಿಲ್ಲ, ಅಂಥವನನ್ನ ನಾನು ಕಟ್ಟಿ ಹಾಕಿದೆ ಅಂತ ಆ ಗೋಪಿ ತಾನು ತಿಳಿದು ಅಲ್ಲಿ ಆನಂದವನ್ನ ಪಡ್ತಾ ಇದ್ದಾಳಂತೆ. ನಾಯಂ ಸುಖಾಪ್ಯೋ ಭಗವಾನ್ ದೇಹಿನಾಂ ಗೋಪಿಕಾಸುತಃ. ಒಂದು ಮಾತ್ರ ಭಗವಂತ ತೋರಿಸಿದ, ನಾನು ಸುಖಾಪ್ಯನಲ್ಲ, ಸರಳವಾಗಿ ಸಿಗುವವನಲ್ಲ. ನನ್ನನ್ನ ನೀವು ಕಟ್ಟಿ ಹಾಕ್ಲಿಕ್ಕೆ ನಿಮ್ಮ ಸಾಮರ್ಥ್ಯ, ನಿಮ್ಮ ಶ್ರಮ ನೀವು ತೋರಿಸಬೇಕಾಗ್ತದೆ, ಶ್ರಮ ಪಡಬೇಕಾಗ್ತದೆ. ಜ್ಞಾನಿನಾಂ ಚಾತ್ಮಪೋತಾನಾಂ ಯಥಾ ಭಕ್ತಿ ಮತಾಮಿಹ.
ಭಕ್ತಿ ಉಳ್ಳವರಿಗೆ ಹಾಗೆ ನಾನು ಕಟ್ಟಿ ಬೀಳ್ತೇನೋ ಹಾಗೆ ಇನ್ನೊಬ್ಬರಿಗೆ ನಾನು ಕಟ್ಟಿ ಬೀಳುವುದಿಲ್ಲ. ಹಾಗಾಗಿ ನೀವು ಶ್ರಮಪಟ್ಟು ನನ್ನ ಬಂಧನವನ್ನ ಮಾಡ್ರಿ ಅಂತ ಭಗವಂತ ತೋರಿಸಿದನಂತೆ. ಸುಂದರವಾದ ಭಗವಂತನ ರೂಪ ಆ ಒಳಕಲ್ಲಿಗೆ ಕಟ್ಟಿದ್ದಾರೆ. ಹೊಟ್ಟೆಯ ಮೇಲೆ ಹಗ್ಗವನ್ನ ಬಿಗಿದಿದ್ದಾಳೆ. ಕೈಯೊಳಗೆ ತಾನು ಆ ಕಡಗೋಲನ್ನ ಹಿಡಿಕೊಂಡು ಕೃಷ್ಣ ಅಂಜಿದವರಂತೆ ಅಲ್ಲಿ ನಿಂತಾನಂತೆ. ಅದನ್ನ ನೋಡಿದಳು. ಏನು ಅದ್ಭುತವಾದಂತಹ ಈ ಒಂದು ಚಿತ್ರ ಅಂತ ಯಶೋಧಾದೇವಿ ಮುಂದೊಮ್ಮೆ ರುಕ್ಮಿಣಿಗೆ ಈ ಚಿತ್ರದ ವರ್ಣನೆಯನ್ನ ಮಾಡ್ತಾಳೆ. ನಿನಗೆ ಯಾವ ಬಾಗಿಲಿಯಲ್ಲಿ ಬಹಳ ಸೇರಿದ ಹೇಳು ಅಂತಂದಾಗ ರುಕ್ಮಿಣಿಗೆ ಹೇಳಿದ್ಲಂತೆ ಯಶೋಧಾದೇವಿ, ಆ ಹಗ್ಗವನ್ನ ಹೊಟ್ಟೆಯ ಮೇಲೆ ಕಟ್ಟಿಕೊಂಡು ದಾಮ ಉದರ, ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ, ದಾಮೋದರ ಅಂತ ಕರೆಯೋದವನಿಗೆ ಹೊಟ್ಟೆಯ ಮೇಲೆ ಹಗ್ಗ ಇತ್ತು ಅನ್ನೋದಕ್ಕೆ. ಆ ದಾಮೋದರ ರೂಪ ಏನದ ನೋಡು, ಅಷ್ಟು ನನಗೆ ಅವನ ಆ ಒಂದು ಮೂರ್ತಿ ಹಿಂಗ ಕಣ್ಣೊಳಗೆ ಕೂತು ಬಿಟ್ಟದಂದ್ರ ಅದನ್ನ ಮರಿಲಿಕ್ಕಾಗೋದಿಲ್ಲ ಅಂತ ವಿಶ್ವಕರ್ಮ ಕರೆದು ಅಂತಹದ್ದೇ ಮೂರ್ತಿ ಮಾಡಿಕೊಡು ನನಗಂತ ಕೇಳಿದ್ಲು ರುಕ್ಮಿಣಿ ದೇವಿ. ಮೂರ್ತಿಯನ್ನ ಮಾಡಿಕೊಟ್ರೆ ಅದರ ಪೂಜೆಯನ್ನ ತಾನೇ ಮಾಡ್ತಾಳೆ. ಅದು ಆ ಗೋಪಿ ತಾಲಾಬಿನೊಳಗೆ, ಆ ಒಂದು ಗುಜರಾತಿನೊಳಗೆ, ಆ ದ್ವಾರಕೆಯೊಳಗೆ ಅದು ಪೂಜೆ ಆಗ್ತಾ ಇರ್ತದೆ. ಮುಂದೊಂದು ಪ್ರಸಂಗದಲ್ಲಿ ದೈವವಶಾತ್ ಅದೇ ಆ ಒಂದು ಹಡಗಿನಲ್ಲಿ ಬರ್ತದೆ. ಆ ಹಡಗಿನಲ್ಲಿ ಬಂದದ್ದನ್ನ ಶ್ರೀಮದಾಚಾರ್ಯರು ನೋಡಿ ಅದನ್ನ ತಾವು ಸ್ವೀಕಾರ ಮಾಡಿ, ಆ ಹಡಗಿನವರಿಂದ ಅದನ್ನು ಸ್ವೀಕಾರ ಮಾಡಿ ಅದನ್ನ ಒಡೆದು ನೋಡಿದಾಗ ಆ ಉಡುಪಿ ಕೃಷ್ಣನ ಇವತ್ತಿನ ಮೂರ್ತಿಯನ್ನೇನು ನಾವು ನೋಡ್ತೀವೋ ಇದು ರುಕ್ಮಿಣೀ ದೇವಿ ಪೂಜೆ ಮಾಡಿದ್ದು, ವಿಶ್ವಕರ್ಮ ನಿರ್ಮಾಣ ಮಾಡಿದ ಮೂರ್ತಿ ಅಂತ. ಅದಕ್ಕೆ ಆ ಒಂದು ಸೌಂದರ್ಯ, ಆ ಒಂದು ಅಂಗಸೌಷ್ಠವ ಅದರಲ್ಲಿ ನೋಡ್ತೀವಿ. ವಾದಿರಾಜರು ಆ ಕಾಲಕ್ಕೆ ಫೋಟೋಗ್ರಾಫಿ ಇದ್ದಿದ್ದಿಲ್ರಿ, ಚಂದ ಹೊಡೆದಿಟ್ಟೇನು ಅನ್ನೋ ಹಂಗ ಅವರು ತಮ್ಮ ಶ್ಲೋಕದೊಳಗೆ ಅದರ ಫೋಟೋ ತೆಗೆದಿಟ್ಬಿಡ್ತಾರೆ. ಅಂಗದಾದಿ ಸುಶೋಭಿ ಪಾಣಿಯುಗೇನ ಸಂಕ್ಷುಭಿತೈನ ಸಂತುಂಗ ಮಾಲ್ಯ ಮಣೀಂದ್ರಹಾರ ಸರೋರ ಸಂಖಲ ನೀರಸಂ ಮಂಗಲಪ್ರದ ಮಂಥ ದಾಮ ವಿರಾಜಿತಂ ಭಜತಾಜಿತಂ ತಂಗ್ರಣೇವರ ರೂಪ್ಯಪೀಠ ಕೃತಾಲಯಂ ಹರಿಮಾಲಯಂ. ವರರೂಪ್ಯಪೀಠ ಕೃತಾಲಯಂ, ಉಡುಪಿಯಲ್ಲಿ ಇರ್ತಕ್ಕಂತಹ ಭಗವಂತ ಮಂಗಲಪ್ರದವಾದಂತಹ ಮಂಥವನ್ನ, ಕಡಗೋಲನ್ನ ಒಂದು ಕೈಯೊಳಗೆ ಹಿಡಿದು ದಾಮವನ್ನ ತನ್ನ ಹೊಟ್ಟೆಯ ಮೇಲೆ ಬಿಗಿದುಕೊಂಡು ಭಗವಂತ ನಿಂತ ಆ ಮೂರ್ತಿಯನ್ನ ಉಡುಪಿಯಲ್ಲಿ ಇವತ್ತಿಗೂ ನಾವು ನೋಡುತ್ತೇವೆ. ರುಕ್ಮಿಣೀದೇವಿ ಪೂಜೆ ಮಾಡಿದಂತಹ ಪವಿತ್ರವಾದ ಮೂರ್ತಿ ಅದು ಅಂತ ನಾವು ತಿಳಿಯಬೇಕು. ಅಂತಹ ಆ ಭಗವಂತ ತಾನು ಶ್ರಮಪಟ್ಟವರಿಗೆ ಸಿಗುತ್ತೇನೆ ಅಂತನ್ನುವ ತತ್ವವನ್ನು ತೋರಿಸ್ತಾ ಅಲ್ಲಿ ಕಟ್ಟಿ ಬಿದ್ದಿದ್ದಾನೆ. ತನ್ನ ಕೆಲಸದೊಳಗೆ ತಾನು ಮತ್ತೆ ಅನುರಕ್ತಳಾಗ್ತಾಳೆ ಯಶೋದೆ. ಹೊರಗೆ ನೋಡಿದ, ಆ ಹೊರಗೆ 2 ದೊಡ್ಡ ವೃಕ್ಷಗಳು ನಿಂತಿದ್ದು, ಅರ್ಜುನ ವೃಕ್ಷಗಳು ಯಾವತ್ತು ಬೆಳೆದಿದ್ದವು. ಬಂದ ಅರ್ಜುನವು ಪೂರ್ವಂ ಗುಷ್ಯಕವು ಧನದಾತ್ಮಜವು, ಕುಬೇರನ ಮಕ್ಕಳು ಇಬ್ಬರೂ ಕೂಡ ನಲಕೂಬರ ಮತ್ತು ಮಣಿಗ್ರೀವ ಅಂತ ನಾರದರ ಶಾಪವಾಗಿ ಅಲ್ಲಿ ವೃಕ್ಷ ಯೋನಿಯಲ್ಲಿ ತಾವು ಬಂದು ನಿಂತಾವೆ. ಅವುಗಳನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತ ತಾನು ಹೊರಗಡೆ ಹೋಗ್ತಾ ಇದ್ದಾನೆ. ರಾಜ ಕೇಳಿದ, ಯಾಕೆ ಇದು, ಇಂಥ ಕುಬೇರನ ಮಕ್ಕಳಿಗೆ ನಾರದರ ಶಾಪ ಯಾಕಾಯಿತು ಹೇಳ್ರಿ ನಮಗೆ ಅಂತಂದಾಗ, ಇಬ್ಬರೂ ಕೂಡ ರುದ್ರ ದೇವರ ಸೇವಕರಾಗಿದ್ದಾರೆ. ಒಂದು ಸಲ ಭಾರೀ ಮದಿರಾಪಾನವನ್ನ ಮಾಡಿ ಸ್ತ್ರೀಯರೊಂದಿಗೆ ತಾವು ಅಲ್ಲಿ ಸರೋವರದೊಳಗೆ ಇಳಿದಾಗ ಗಂಗಾಯಾಂ ಅಂಭೋಜವನ ರಾಜಿನಿ, ಕಮಲಗಳಿಂದ ಕೂಡಿದ ಗಂಗೆಯ ನೀರಿನೊಳಗೆ ತಾವಿಳಿದು ಯದೃಚ್ಛಯಾಚ ದೇವರಶ್ಯರ್ ಭಗವಾನ್ ತತ್ರ ಕೌರವ, ತಾವು ಆ ಸ್ತ್ರೀಯರೊಂದಿಗೆ ಜಲಕ್ರೀಡೆಯನ್ನು ತಾವು ಆಡ್ತಾ ಇರುವ ಸಂದರ್ಭದೊಳಗೆ ಅಲ್ಲಿ ನಾರದರು ಬಂದಾರೆ. ನಾರದರು ಮಹರ್ಷಿಗಳು ತಾವು ಬಂದಾಗ ಬೇಗ ಎದ್ದು ಬಂದು ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಬೇಕಾದವರು ಅಲ್ಲಿ ಹಾಗೇ ವಿವಸ್ತ್ರರಾಗಿ ಒಳಗೆ ನಿಂತಿದ್ದಾರೆ. ಪಾಪ ಹೆಣ್ಣುಮಕ್ಕಳು ಬಂದು ನಾರದರಿಗೆ ನಮಸ್ಕಾರ ಮಾಡಿದರು. ಇವರು ತಮ್ಮ ಕುಬೇರನ ಮಕ್ಕಳು, ಎಂಥ ಶ್ರೀಮಂತಿಕೆ, ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಏನ್ರಿ, ಅವ್ರಿಗೆ ವಿಚಾರ ಮಾಡ್ರಿ ಎಷ್ಟಿರ್ತದಂತ, ಕುಬೇರನ ಮಕ್ಕಳು ಅವರು. ಹೀಗಾಗಿ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು ಅನ್ನೋದಕ್ಕೆ ಆ ಬುದ್ಧಿ ಭ್ರಂಶ ಆಗಿಬಿಡ್ತು. ಒಟ್ಟಾರೆ ನಾರದರಿಗೆ ಬಂದು ತಾವು ಮರ್ಯಾದೆಯನ್ನ ಮಾಡಲಿಲ್ಲ. ನೈಹ್ಯನ್ನೋ ಜಶತೋ ಜೋಷ್ಯಾದ್ ಬುದ್ಧಿಭ್ರಂಶೋ ರಜೋಗುಣ ಶ್ರೀಮದಾದಭಿಜಾತ್ಯಾದೇಹೇ ಯತ್ರ ಸ್ತ್ರೀ ದ್ಯೂತ ಮಾಸವಃ. ನಾರದರಂತಾರೆ, ಎಲ್ಲಿ ಸ್ತ್ರೀಯರ ಕಾಮವಿದೆ, ದ್ಯೂತ ಎಲ್ಲಿ ಗ್ಯಾಂಬ್ಲಿಂಗ್ ನಡೀತದೆ ಅಂಥ ಕಡೆಗೆ ಇದೆಲ್ಲ ಶ್ರೀಮದ ಬೇರೆ, ಎಲ್ಲಿ ಶ್ರೀಮಂತಿಕೆಯ ಮದ ಒಂದು ಎಲ್ಲಿದೆ ಅಂಥಲ್ಲಿ ಇದೆಲ್ಲ ಆಗುವುದೇನೆ. ಅಂಥಲ್ಲಿ ಮಾನವಂತರಿಗೆ ಹಿರಿಯರಿಗೆ ಮರ್ಯಾದೆ ಕೊಡೋದು ಅನ್ನೋದು ಅದು ಬರುವುದೇ ಇಲ್ಲ. ಅಸತಃ ಶ್ರೀಮದಾಂಧಸ್ಯ ದಾರಿದ್ರ್ಯಂ ಪರಮಂಜನಂ. ಶ್ರೀಮಂತಿಕೆಯ ಮದದಲ್ಲಿ ತೃಪ್ತನಾದ ವ್ಯಕ್ತಿಗೆ ದಾರಿದ್ರ್ಯವೇ ಔಷಧ. ಆ ದಾರಿದ್ರ್ಯ ಬಂತು ಅಂತಂತಂದ್ರೆ ಏನ್ ಮಾಡ್ತಾನೆ? ನಿರಹಂ ಸ್ತಂಭ ಮುಕ್ತ ಸರ್ವ ಮದೈರಿಹ, ಯಾವ ಮದನೂ ಇರುವುದಿಲ್ಲ.
ಯಾವ ಮದನೂ ಇರುವುದಿಲ್ಲ. ಯಾವ ದರಿದ್ರನಾದಂತಹ ವ್ಯಕ್ತಿಗೆ ತಂದೆ ತಾಯಿಗಳು ಆ ಮರ್ಯಾದೆ ಕೊಡುವುದಿಲ್ಲ, ಹೆಂಡತಿ ಮಕ್ಕಳು ಮರ್ಯಾದೆ ಕೊಡುವುದಿಲ್ಲ, ಯಾರು ಮಾತಾಡಿಸೋದಿಲ್ಲ, ಯಾರು ಹೆಂಗಿದ್ದೀರಿ ಅಂತ ಕೇಳುವುದಿಲ್ಲ, ಯಾವ ಅಹಂಕಾರ ಪಡ್ಬೇಕು ಪಾಪ, ಏನೇನೇನೇನೇ ಇರುವುದಿಲ್ಲ. ಕೃಚ್ಛ್ರಂ ಯದೃಚ್ಛಯಾಪ್ನೋತಿ ತದ್ಧಿತಸ್ಯ ಪರಂತಪಃ. ಕಾಷ್ಟದಿಂದ ಬಂದದ್ದನ್ನಷ್ಟೇ ಸ್ವೀಕಾರ ಮಾಡ್ಕೊಂಡು ಅದರೊಳಗೆ ಹೆಂಗೋ ಜೀವನ ನಡೆಸಲಿಕ್ಕೆ ಒಬ್ಬ ದರಿದ್ರ ನೋಡ್ತಾನೆ, ಅದೇ ಅವನ ತಪಸ್ಸಾಗ್ತದಂತೆ. ನಾರದರು ಹೇಳ್ತಾರೆ, ಶ್ರೀಮಂತಿಕೆಯಲ್ಲಿ ನಾವು ಭಗವಂತನನ್ನ ಮರೆಯುವಂತಹ ಸಂಭವ ಹೆಚ್ಚು. ಬಡತನ ಇದ್ದಾಗ ಭಗವಂತನನ್ನ ಸರಳವಾಗಿ ನಾವು ಆಶ್ರಯ ಪಡೀತೇವೆ. ಯಾಕೆ ಅಂದರೆ ಅವನನ್ನು ಬಿಟ್ಟಿನ್ ಯಾರೂ ಇರುವುದಿಲ್ಲ ಆ ಸಮಯದೊಳಗೆ. ಕ್ಷುತ್ಕ್ಷಾಮ ದೇಹಸ್ಯ, ಹಸಿವೆ ನೀರಡಿಕೆಯಿಂದ ದೇಹ ಒದ್ದಾಡ್ತಾ ಇರ್ತದೆ, ಅನ್ನವೂ ಸಿಗ್ತಾ ಇರೋದಿಲ್ಲ, ಇಂದ್ರಿಯಗಳು ಒಣಗ್ತಾ ಇರ್ತವೆ. ಅಂತಹ ಸಂದರ್ಭದೊಳಗೆ ಇನ್ನೊಬ್ಬರಿಗೆ ಹಿಂಸಾ ಮಾಡ್ಲಿಕ್ಕಾಗುವುದಿಲ್ಲ, ಇನ್ನೊಬ್ಬರನ್ನ, ಯಾಕಂದ್ರೆ ಯಾರನ್ನೂ ಕಳ್ಕೊಳ್ಳುವಂಥ ಪರಿಸ್ಥಿತಿ ಒಳಗಿರುವುದಿಲ್ಲ ಅವಾಗ ಮನುಷ್ಯ. ಅವಾಗ ದರಿದ್ರಸ್ಯ ಇವ ಯುಜ್ಯಂತೆ ಸಾಧವ ಸಮದರ್ಶಿನಃ. ದಾರಿದ್ರ್ಯ ಇದ್ದವರಿಗೆ ಸಾಧುಗಳು ಕೂಡ ಬಂದು ಆಶೀರ್ವಾದ ಮಾಡ್ತಾರೆ. ಎರಡೂ ರೀತಿಯಿಂದ ಹೇಳಿದರು ನಾರದರು. ಸಾಧುಗಳು ಆಶೀರ್ವಾದ ಮಾಡಬೇಕಾಗಿದ್ದು ದರಿದ್ರರ ಮೇಲೆ ಅನ್ನೋದನ್ನು ಹೇಳಿದರು. ಬರೀ ಶ್ರೀಮಂತನ ಬೆನ್ನತ್ತವರಿಗೆ ಸಾಧುಗಳು ಅಂತ ಅನ್ನಂಗಿಲ್ಲ ಅನ್ನೋದನ್ನು ತಿಳಿಸಿದರು. ಮತ್ತೆ ದಾರಿದ್ರ್ಯ ಇದ್ದಾಗ ಭಗವಂತನ ಸಾಧುಗಳ ದರ್ಶನವಾಗ್ತದೆ ಅನ್ನೋದನ್ನು ಕೂಡ ಎರಡನ್ನೂ ಬಹಳ ಸೂಚ್ಯವಾಗಿ ತಿಳಿಸಿದರು. ಸತ್ಯಪೂರ್ಣ ತೀರ್ಥರು ಅಂತ ಮಹಾನುಭಾವರು ಒಬ್ಬ ಅತ್ಯಂತ ಬಡವನಿದ್ದಂತೆ. ಆ ಬಡವನ ಮನೆಗೆ ಅವನಿಗೆ ಪಾದಪೂಜೆ ಕರಿಬೇಕು ಅಂತ ಬಹಳ ಇಚ್ಛಾ. ನಿಮ್ಮ ಮನೆಗೆ ಏನು ಬರ್ತಾರೋ ಸಂಗೋಳ ಆಗೋದಿಲ್ಲ, ನಿಂಗೇನು ಪಾಪ ಕೊಡ್ಲಿಕ್ಕೂ ಆಗೋದಿಲ್ಲ ಅಂತ ಯಾರೋ ಮಧ್ಯದವರು ಹೇಳಿದರು. ಸ್ವಾಮಿಗಳ ಮುಂದೆ ಹೋಗಿ ಹಳ್ಳಿಗತ್ತ, ಆಯ್ತು ಬರ್ತೇನೆ ಬಾ ಅಂತ ಹೋಗಿ ಹೇಳಿ ಅವನ ಮನೆಗೆ ಹೋಗ್ತಾರೆ. ಪಾಪ ಯಾವುದೋ ಹಳೆತನದಾಗ ಬಂದಂಥ ಒಂದು ಪೂರ್ಣ ಶಿಥಿಲಾದ ಒಂದು ಬೆಳ್ಳಿ ನಾಣ್ಯ ಇತ್ತಂತ. ಅವನ ಕಡೆ ಇದ್ದದ್ದು ಅದೊಂದು ಸಂಪತ್ತು, ಅದೂ ಕೂಡ ಸ್ವಾಮಿಗಳಿಗೆ ಕೊಟ್ಬಿಟ್ಟ ಮಹಾನ್ ಭಾವ. ಸ್ವಾಮಿಗಳಿಗೆ ಕೊಟ್ಟ ಸತ್ಯಪೂರ್ಣ, ಅವ್ರ ಹೆಸರೇ ಸತ್ಯಪೂರ್ಣರು. ಅವ್ರ ಅನುಗ್ರಹ ಮಾಡಿದರೆ ಪೂರ್ಣನೇ ಆಗಬೇಕು, ಅದು ಸತ್ಯನೂ ಆಗಬೇಕು. ಹೀಗಾಗಿ ಅನುಗ್ರಹವನ್ನು ಮಾಡಿ ಹೋದರೆ ಅವ ಆ ರಾಜ್ಯದ ಮಂತ್ರಿ ಆಗ್ತಾನ್ರಿ. ಮುಂದೆ ಮಂತ್ರಿ ಆದ್ರೆ ಬಂಗಾರದ ತೊಟ್ಟಿಲೊಳಗೆ ತಾನು ಕೂಸನ್ನು ತೂಗಿಸ್ತಾನಂತ. ತನ್ನ ಕೂಸನ್ನ ಬಂಗಾರದ ತೊಟ್ಟಿಲೊಳಗೆ ತೂಗಿಸಿದ್ನಂತ. ಒಂದ್ಸಲ ಚಾಷ್ಟೆ ಮಾಡ್ಕೋತಂದ್ರಂತ, ಏನೋ ಮೂಲರಾಮ್ ದೇವರಿಗೇನೆ ಬಂಗಾರದ ತೊಟ್ಟಿಲಿಲ್ಲ, ನಿನ್ನ ಮಕ್ಕಳನ್ನ ನೀನು ಅದ್ರೊಳಗೆ ತೂಗಿಸ್ತೀಯಲ್ಲ ಅಂತಂದ್ರೆ ಆ ತೊಟ್ಲ ತಂದು ಮೊದಲು ಮೂಲರಾಮ್ ದೇವ್ರ ತೊಟ್ಟಿಲು ಪೂಜೆಗೆ ಅಂತ ಕೊಟ್ಬಿಟ್ಟಂತ. ಅವತ್ತಿನಿಂದ ಆ ಬಂಗಾರದ ತೊಟ್ಟಿಲು ರಾಮದೇವರ ತೊಟ್ಟಿಲು ಪೂಜೆಗೆ ಆಯಿತು ಅಂತ ನಾವು ಕಥೆ ಕೇಳ್ತೇವೆ. ಹಾಗಾಗಿ ದಾರಿದ್ರ್ಯ ಇದ್ದಲ್ಲಿ ಸಾಧುಗಳು ಬಂದು ಅನುಗ್ರಹ ಮಾಡ್ತಾರೆ, ದಾರಿದ್ರ್ಯ ಇದ್ದಲ್ಲಿ ಭಗವಂತ ತಾನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಇವರಿಗೆ ಇವತ್ತು ಆ ಶ್ರೀಮಂತಿಕೆಯ ಮದ ಬಹಳ ಇದೆ, ಇವರನ್ನ ಸರಿಗೊಳಿಸ್ಬೇಕು ನಾನು ಅಂತ ಹೇಳಿ, ಅಥೋ ಅರ್ಹತ ಸ್ಥಾವರತಾಂ ಸ್ಯಾತಾಂ ನೈವಂ ಯಥಾ ಪುನಃ. ನಾನು ಬಂದ್ರೆ ಎದ್ದು ನಿಂತು ನಮಸ್ಕಾರ ಮಾಡಬೇಕಾದವರು, ಅದು ನನಗಾಗಿ ಅಲ್ಲ. ಆ ಮರ್ಯಾದೆ ನಿಮ್ಮ ಒಂದು ಸರಿಯಾದಂತಹ ನಿಮ್ಮ ಮಾನವಂತಿಕೆಗೆ, ನಿಮ್ಮ ಕುಲಕ್ಕೆ ಉಚಿತವಾಗಿ ಅದನ್ನು ನೀವು ಮಾಡಬೇಕಾಗಿತ್ತು, ನೀವು ಅದನ್ನು ಮಾಡಲಿಲ್ಲ. ಹಾಗಾಗಿ ಹ್ಯಾಂಗ್ ಸ್ತಬ್ಧರಾಗಿ ಇವತ್ತು ನಿಂತಿರೋ ವಿವಸ್ತ್ರರಾಗಿ, ಹಂಗ ವಸ್ತ್ರವೇ ಧರಿಸಿದಂತಹ ವೃಕ್ಷಗಳಾಗಿ ಇಬ್ರು ನಿಲ್ ಹೋಗ್ರಿ ಅಂತ ಶಾಪವನ್ನ ಕೊಟ್ಟಿದ್ದಾರೆ. ಆಗ ಬಂದು ತಾವು ಪಶ್ಚಾತ್ತಾಪ ಮಾಡ್ಕೊಂಡು ಕ್ಷಮಾ ಕೇಳಿದ್ರೆ, ನೀವು ಗಿಡ ಆಗಿ ಎಲ್ಲೋ ಒಂದು ಆ ಮರುಭೂಮಿ ಒಳಗೆ ನೀವು ಹುಟ್ಟಂಗಿಲ್ಲ, ಹುಟ್ಟುವುದೇ ಗೋಕುಲದೊಳಗೆ ಕೃಷ್ಣನ ಬಾಲಲೀಲೆಗಳನ್ನು ನೋಡ್ಲಿಕ್ಕೆ ಅವನ ಮನೆಯೊಳಗೆ ಗಿಡವಾಗಿ ಹುಟ್ಟುತ್ತೀರಿ. ಅವನಿಂದಲೇ ಅವನ ಅನುಗ್ರಹದಿಂದಲೇ ನಿಮ್ಮ ಉದ್ಧಾರವೂ ಕೂಡ ಆಗ್ತದೆ ಅನ್ನುವಂತಹ ವರವನ್ನೂ ಕೂಡ ನಾರದರು ಕೊಡ್ತಾರಂತೆ. ವಾಸುದೇವಸ್ಯ ಸಾನ್ನಿಧ್ಯಂ ಲಬ್ಧ್ವಾ ದಿವ್ಯ ಶರಚ್ಛತೆ, 100 ವರ್ಷ ನೀವಿರ್ತೀರಿ, ಆದರೆ ಕೃಷ್ಣನ ಬಾಲಲೀಲೆಗಳನ್ನು ನೋಡ್ತೀರಿ ಅಂತಂದಾಗ ಇದು ನೀವು ಮಾಡಿದಂತಹ ಅನುಗ್ರಹ ಅಂತ ತಿಳಿದುಕೊಂಡು ಅಲ್ಲೇ ಅವರು ಹೋಗಿ ಆ 2 ವೃಕ್ಷಗಳಾಗ ಅವರು ನಿಂತಾರೆ. ನಿಂತಾಗ ಏನ್ ಮಾಡಿದೆ ಕೃಷ್ಣ? ಇತ್ಯಂತರೇಣ ಅರ್ಜುನಯೋ ಕೃಷ್ಣಸ್ತು ಯಮಯೋರ್ಯಯವು. ಆ ಅವಳಿ ಜವಳಿ ಮಕ್ಕಳೇನಿದ್ರೋ ನಳಕೂಬರ ಮಣಿಗ್ರೀವರು ಅರ್ಜುನ ವೃಕ್ಷವಾಗಿ ನಿಂತಾರೆ. ಅವರ ಮಧ್ಯದೊಳಗೆ ತಾನು ಹೋದ ಆ ಒಳಕಲ್ಲನ್ನ ಎರಡನ್ನೂ ಸರಿಸಿದ್ರೆ ಬೀಳಬೇಕು, ಹಂಗ ಚಂದಾಗಿ ನಿಂತ ಬಾಲೇನ ನಿಷ್ಕೃಷ್ಟ ಮುಲೂಖಲಂತದ್ ದಾಮೋದರೇಣ ತರಸೋತ್ಕಲಿತಾಂಗ್ರಿ ಬಂಧೌ ನಿಷ್ಪೇತತು ಪವನ ವಿಕ್ರಮಿತಾತಿವೇಲ ಸ್ಕಂಧ ಪ್ರವಾಲ ವಿಟಪೌ ಕೃತ ಚಂಡ ಶಬ್ದವು. ಜೋರಾಗಿ ಶಬ್ದ ಮಾಡ್ಕೊಳ್ತಾ ಈ ಒಳಕಲ್ಲನ್ನು ಸರಿಸಿದಾಗ ಆ ಜೊತೆಗೆ ಆ 2 ಗಿಡಗಳು ಕೂಡ ಬಿದ್ದು ತಾವು ಅಲ್ಲಿ ನೋಡ್ತಾ ಇದ್ದಂತೇನೆ ಇಬ್ಬರು ಅದ್ಭುತವಾದಂತಹ ಆ ಯಕ್ಷರು ಅಲ್ಲಿ ಪ್ರಾದುರ್ಭೂತರಾಗಿ ಬಂದಿದ್ದಾರೆ. ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಾಮದ್ಯ ಪುರುಷ ಪರಃ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ರೂಪಂತೆ ಬ್ರಾಹ್ಮಣ ವಿದುಹು.
ಭಗವಂತ ನಿನ್ನ ತಿಳಿದವರು ವ್ಯಕ್ತಾವ್ಯಕ್ತ ಇಡಿಯಾದ ಜಗತ್ತಿಗೆ ನೀನೇ ಸ್ವರೂಪ, ನೀನೇ ನಾರಾಯಣ ಅಂತ ಹೇಳ್ತಾರೆ. ಅಂಥದ್ದು ನಿನ್ನನ್ನು ನಾವಿವತ್ತು ಬಾಲಕ ರೂಪದಲ್ಲಿ ನೋಡ್ತಾ ಇದ್ದೇವೆ ಅನ್ನೋದು ನಮ್ಮ ಸೌಭಾಗ್ಯ. ವಾಣಿ ಗುಣಾನು ಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರಪ್ರವರ ಪ್ರಣಾಮೆ ದೃಷ್ಟಿಸ್ಸತಾಂ ದರ್ಶನೇಸ್ತು ಭವತ್ತನೂನಾಂ. ಭಗವಂತ, ನನಗೆ ನೀನು ಅನುಗ್ರಹವನ್ನು ಮಾಡು. ನಮ್ಮನ್ನು ಉದ್ಧಾರ ಮಾಡಿದಿ, ನಮ್ಮ ಈ ಒಂದು ವೃಕ್ಷ ಯೋನಿಯನ್ನು ಕಳೆದಿ, ನಮಗೆ ಮತ್ತೆ ನಮ್ಮ ದೇವತಾ ಸ್ವರೂಪವನ್ನು ಮರಳಿಕೊಟ್ಟಿ. ನಾವು ಹೋಗುವಾಗ ನಿನಗೊಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ, ನಮಗದನ್ನು ಕೊಟ್ಟು ಕಳಿಸು ಭಗವಂತ. ಏನ್ ಬೇಕಪ್ಪ ನಿಮಗ? ವಾಣಿ ಗುಣಾನು ಕಥನೆ, ನಮ್ಮ ಬಾಯಿಯಿಂದ ಕೇವಲ ನಿನ್ನ ಕಥೆ ಬರುವಂತಹ ಅನುಗ್ರಹವನ್ನು ಮಾಡು. ಶ್ರವಣೌ ಕಥಾಯಾಂ, ನಮ್ಮ ಕಿವಿಗೆ ಕೇವಲ ನಿನ್ನ ಕಥೆ ಬೀಳುವಂತಹ ಅನುಗ್ರಹವನ್ನು ಮಾಡು. ಹಸ್ತೌ ಚ ಕರ್ಮಸು, ನಮ್ಮ ಕೈಗಳಿಂದ ಕೇವಲ ನಿನ್ನ ಕೆಲಸಗಳಾಗುವಂತೆ ನಮಗೆ ಅನುಗ್ರಹವನ್ನು ಮಾಡು. ಮನಸ್ತವ ಪಾದಯೋರ್ನೌ, ಮನಸ್ಸು ನಿನ್ನ ಪಾದದೊಳಗೆ ಯಾವಾಗಲೂ ಇರುವಂತಹ ಅನುಗ್ರಹವನ್ನು ಮಾಡು. ನಮ್ಮ ತಲೆಗೆ ಯಾವಾಗಲೂ ನಿನ್ನ ಸ್ಮರಣ ಬರುವಂತೆ ಮಾಡು. ಪ್ರಣಾಮೇ ದೃಷ್ಟಿ ಸುರಪ್ರವರ ಪ್ರಣಾಮೆ, ನನ್ನ ಶಿರಸ್ಸು ನಿನ್ನನ್ನು ಪ್ರಣಾಮ ಮಾಡಬೇಕು. ನನ್ನ ದೃಷ್ಟಿ ನಿನ್ನಂತಹ ನಿನ್ನ ಸಾನ್ನಿಧ್ಯವನ್ನ ಹೊತ್ತಂತಹ ಸಜ್ಜನರ ದರ್ಶನವನ್ನ ಮಾಡಿ ಅವರಿಂದ ಅನುಗ್ರಹ ಪಡೆಯುವಂತೆ ನೀನು ನನಗೆ ಆಶೀರ್ವಾದ ಮಾಡು. ಯಾಕೆಂದ್ರೆ ಒಮ್ಮೆ ತಪ್ಪೀವಿ ಸಜ್ಜನರ ಅನುಗ್ರಹದಿಂದ, ನಾರದರ ದ್ವೇಷಕ್ಕೆ ಒಮ್ಮೆ ಪಾತ್ರರಾಗೀವಿ, ಇನ್ನೊಮ್ಮೆ ನಾವು ಅದನ್ನು ಆಗುವುದಿಲ್ಲ ಅಂತ ತಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾನ್ನೋ ಭವೇದ್ಬಂಧಃ ಪುಂಸೋಕ್ಷ್ಣೋ ಸವಿತುರ್ಯಥ. ಕೃಷ್ಣ ಹೇಳಿದಂತೆ ನೋಡ್ರಿ, ಬಾಲಕ ಕೃಷ್ಣ, ಉಳಿದವರಿಗೆ ಇವನು ಮೌನ ಕೂಸು, ಏನ್ ಮಾತು ಬರುವುದಿಲ್ಲ, ಇನ್ನ ತೊದಲು ನುಡಿಗಳನ್ನು ಆಡುವುದಿಲ್ಲ. ಆದರೆ ದೇವತೆಗಳಿಗೆ ಇವನು ಯಾರು ಅಂತ ಗೊತ್ತು. ಅವರು ಮಾತಾಡಿಸಿದರೆ ಕೃಷ್ಣ ಕೂಸಿದ್ದಾಗಲೇ ಅವರ ಜೊತೆಗೆ ಮಾತಾಡುತ್ತಾನೆ. ತಾನು ಹೇಳ್ತಾನೆ, ಸಾಧುಗಳು ಸಮಚಿತ್ತರು ಯಾವಾಗಲೂ ನನ್ನನ್ನು ಹೊತ್ತು ನಡೆಯುವಂತಹ ಅವರು ಛಲಪ್ರತಿಮೆಗಳಪ್ಪ. ನೀವು ಅವರನ್ನ ಈ ರೀತಿಯೊಳಗೆ ಅವಮಾನ ಮಾಡಿದರೆ ಇಂಥ ನೀಚ ಯೋನಿಗಳಲ್ಲಿ ಬರುವುದು ಸ್ವಾಭಾವಿಕ. ಹಾಗಾಗಿ ನೀವೇನ್ ಮಾಡ್ರಿ, ಯಾವ ಸಜ್ಜನರನ್ನ ನೋಡಿದರೆ ಈ ಕರ್ಮದ ಬಂಧದಿಂದ ಮೋಕ್ಷ ಸಿಗುತ್ತದೋ ಅಂಥವರನ್ನು ನೀವು ಅವಮಾನ ಮಾಡಿಬಿಟ್ರಿ ಅನ್ನೋದಕ್ಕೆ ಇಂತಹ ಯೋನಿ ಬಂದಿದೆ. ಆದರೆ ಇವತ್ತು ನೀವು ಇದರಿಂದ ಮುಕ್ತರಾಗಿದ್ದೀರಿ. ಹೋಗ್ರಿ, ನಿಮ್ಮ ಕುಬೇರನ ಲೋಕಕ್ಕೆ ಹೋಗಿ ಎಲ್ಲೆಲ್ಲಿ ಸಜ್ಜನರು ಸಿಗುತ್ತಾರೋ ಅವರಿಗೆ ಮೊದಲು ನಮಸ್ಕಾರ ಮಾಡ್ರಿ, ಅವರ ಆಶೀರ್ವಾದವನ್ನ ನೀವು ಪಡೀರಿ ಅಂತ ಭಗವಂತನೇ ತಾನವರಿಗೆ ಹೇಳಿದರೆ, ಬದ್ಧೋ ಉಲೂಖಲ ಮಾಮಂತ್ರ್ಯ ಜಗ್ಮತುರ್ ದಿಶಮುತ್ತರ, ಮತ್ತೆ ಮತ್ತೆ ನಮಸ್ಕಾರ ಮಾಡಿ ನಮ್ಮ ಲೋಕಕ್ಕೂ ಭಗವಂತ ನೀನು ಬರಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ಕುಬೇರನ ಮಕ್ಕಳು ತಾವು ಅಲ್ಲಿಂದ ಹೊರಡ್ತಾ ಇದ್ದಾರೆ. ನೋಡ್ರಿ, ಮಕ್ಕಳು ಮಾಡಬೇಕಾದದ್ದು ನಮ್ಮ ಮನೆಗೆ ಬರ್ರಿ ಅಂತ ಅನ್ಬೇಕು. ನೀವು ಯಾಕೆ ಬಂದ್ರಿ, ಎಂದ್ ಹೋಗ್ತೀರಿ ನೀವು? ಇಂಥವಲ್ಲ ಹುಡುಗರು ಕೇಳಬೇಕಾದಂತಹ ಪ್ರಶ್ನೆ. ಯಾರೇ ಮಹಾನುಭಾವರು ಮನೆಗೆ ಬಂದಾರೆ ಅಂದ್ರೆ ಮತ್ತೆ ಬರ್ರಿ ಅನ್ನುವಂತಹ ಬಾಯಿಯಿಂದ ಮಾತು ಬರಬೇಕು. ಸಣ್ಣವರಲ್ಲಷ್ಟೇ ಬರ್ಬೇಕಂತಲ್ಲ, ದೊಡ್ಡವರಲ್ಲೂ ಬರಬೇಕು. ನತೇ ತದುಕ್ತಂ ಜಗೃಹು ನ ಘಟೇತೇತಿ ತಸ್ಯ ತತ್. ಅವಾಗ ಎಲ್ಲರೂ ಬಂದು, ನೀವು ಹ್ಯಾಂಗ್ ಬಿತ್ತೀವು, ಎರಡೂ ದೊಡ್ಡ 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 ಗಿಡ ಬಿದ್ದು ಹೆಂಗ ಅಂತ ಎಲ್ಲರೂ ಕೇಳ್ತಾ ಇರ್ಬೇಕಾದ್ರೆ, ಈಗ ಅಲ್ಲೇ ಪಾಪ ಆಡೋ ಹುಡುಗರು ಹೊರಗಿದ್ದೇ ಇರ್ತಾವ ನೋಡ್ರಿ. ಅವು ಹೇಳಿದ್ದು, ಈ ಕೂಸೆ ಬೆಳೆಸೇದ್ರಿ ಅಂತ. ಯಾರು ಅದನ್ನ ಬಾಲಸ್ಯೋತ್ಪಾಟ ನಮ್ಮ ತರವೋ ಬಾಲ ಇಂಥ ತರುಗಳನ್ನು ಉತ್ಪಾಟನ ಮಾಡ್ತಾನ. ಸರಿ, ಸಣ್ಣ ಹುಡುಗರು ಇದ್ದೀರಿ ನೀವು, ಸರಿರಿ ಅಂತ ಹೇಳಿ ಅವ್ರನ್ನ ಕಳಿಸಿ ತಾವು ಹೋಗೇ ಇದ್ದಾರಂತೆ. ಗೋಪಿ ಸ್ತೋಭಿತೋ ನೃತ್ಯದ್ ಭಗವಾನ್ ಬಾಲವತ್ ಕ್ವಚಿತ ಉದ್ಗಾಯತಿ ಕ್ವಚಿನ್ ಮುಕ್ತ ತದ್ವಶೋ ದಾರು ಯಂತ್ರವತ್. ಆ ಗೋಪಿಕಾ ಸ್ತ್ರೀಯರು ಬರುವಂತಹ ಅವರ ಹಾಡುಗಳನ್ನು ಕೇಳಿ ತಾನು ಕೆಲವೊಮ್ಮೆ ಕುಣಿತಾ ಇದ್ದಂತ, ತಾನು ತೊದಲು ನುಡಿಗಳಿಂದ ಹಾಡುತ್ತಿದ್ದಂತ ಮುಗ್ಧನಾಗಿ ಭಗವಂತ ಅವರ ಜೊತೆಗೆ ವಿಚಿತ್ರವಾದ ಕ್ರೀಡೆಗಳನ್ನೆಲ್ಲ ಅಲ್ಲಿ ಆಡ್ತಾ ಇರತಕ್ಕಂತಹ ಸಂದರ್ಭದೊಳಗೆ ಭಗವಂತ ವಿಚಾರ ಮಾಡಿದ, ಬಹಳ ದಿವಸ ಈ ಗೋಕುಲದಲ್ಲಿ ನಾವಿದ್ದೇವೆ, ಇವರೆಲ್ಲ ಪ್ರಾಣಿಗಳನ್ನ ಇಟ್ಟುಕೊಂಡಂತಹ ಒಂದು ಜನಾಂಗ, ಗೊಲ್ಲರು. ಹಾಗಾಗಿ ಇವರಿಷ್ಟೆಲ್ಲರೂ ಕೂಡ ಇಷ್ಟು ಪ್ರಾಣಿಗಳನ್ನ ಇಲ್ಲೇ ತಾವು ಮೇಲಿಕ್ಕೆ ಬಿಟ್ಟರು ಅಂತಂದ್ರೆ ಇಲ್ಲಿದ್ದ ಎಲ್ಲಾ ಸಸ್ಯ ಸಂಪತ್ತು ನಾಶ ಆಗ್ತದೆ. ಭಗವಂತ ವಿಚಾರ ಮಾಡ್ತಾನೆ. ಹೀಗಾಗಿ ನಾವು ಬೇರೆ ಬೇರೆ ಕಡೆಗೆ ಹೋಗಬೇಕು. ಅಲ್ಲಿ ಮತ್ತೆ ವಿಶೇಷವಾದಂತಹ ಅಲ್ಲಿ ಅರಣ್ಯಗಳು, ಅಲ್ಲಲ್ಲಿ ಸಸ್ಯ ಸಂಪತ್ತು, ಅದನ್ನ ಪ್ರಾಣಿಗಳು. ಜೀವೋ ಜೀವಸ್ಯ ಜೀವನಂ ಅಂತ ಹೇಳ್ತಾರೆ ಭಾಗವತ. ಜೀವ ತಾನು ಜೀವಂತ ಇರಬೇಕು ಅಂದ್ರೆ ಇನ್ನೊಬ್ಬ ಜೀವನ ಮೇಲೇನೆ ಇರಬೇಕು. ಕೆಲವು ಪ್ರಾಣಿಗಳನ್ನು ತಿಂತವೆ, ಕೆಲವು ಸಸ್ಯಗಳನ್ನು ತಿಂತವಷ್ಟೇ. ಅಂತೂ ಜೀವನಕ್ಕೆ ಜೀವವೇ ಬೇಕು. ಆದರೆ ಒಂದೇ ಕಡೆಗೆ ನಾವು ಬಹಳ ವರ್ಷ ಇದ್ದು ನಮ್ಮ ಆಕಳಗಳನ್ನ ಬಿಟ್ವಿ ಅಂತಂತಂದ್ರೆ ಅಲ್ಲಿಯ ಎಲ್ಲಾ ಸಸ್ಯ ಸಂಪತ್ತು ನಾಶ ಆಗ್ತದೆ. ಅದಾಗಬಾರದು. ಅದಕ್ಕೇನ್ ಮಾಡಬೇಕು, ಗೋಕುಲ ಬಿಟ್ಟು ನಾವು ಇನ್ನೊಂದು ಕಡೆಗೆ ಹೋಗಬೇಕು, ವೃಂದಾವನಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಬೇಕಾಗಿದೆ ಭಗವಂತನಿಗೆ. ಹೋಗೋಣ ಅಂತಂದ್ರೆ ಈ ಸಣ್ಣ ಹುಡುಗ ಹೇಳಿದ್ದು ಯಾರು ಕೇಳ್ತಾರೆ ಅಂತ
ವಿಚಾರ ಮಾಡಿ ಭಗವಂತ ಏನು ಮಾಡಿದ, ತನ್ನ ರೋಮಕೂಪಗಳಿಂದ ತೋಳಗಳ ಸೃಷ್ಟಿಯನ್ನು ಮಾಡುತ್ತಾನೆ. ಆ ತೋಳಗಳೆಲ್ಲ ಬಂದು ಆಕಳಗಳ ಕರುಗಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಊರೊಳಗೆ ಬಹಳ ತೊಂದರೆ ಆಗ್ಲಿಕ್ಕತ್ತದಂತ ತಾವೇ ಊರು ಬಿಟ್ಟು ಹೋಗಿರ್ಬೇಕು, ಅಷ್ಟು ವ್ಯವಸ್ಥೆ ಮಾಡಿಬಿಟ್ಟ ಭಗವಂತ. ನೋಡ್ರಿ ದೇವರ ವ್ಯವಸ್ಥೆ ಹೆಂಗಿರ್ತಾವ. ಡೈರೆಕ್ಟ್ ಹೇಳಿದ್ರೆ ಕೇಳಂಗಿಲ್ಲ ಅಂತ ಗೊತ್ತಾಯ್ತು ಅಂತಂದ್ರೆ ಚಂದಾಗಿ ನಾವೇ ಬಂದು ಅದಕ್ಕೆ ಹೂವಂದಿರ್ಬೇಕು ಹಂಗೆ ವ್ಯವಸ್ಥೆ ಮಾಡ್ತಾನೆ. ಇವ್ ಡೈರೆಕ್ಟ್ ವೃಂದಾವನಕ್ಕೆ ಹೋಗ್ಲಿಕ್ಕಂದ್ರೆ ಒಲ್ಲಂತಾರೆ. ತೋಳ ಸೃಷ್ಟಿ ಮಾಡಿ ಇಟ್ಬಿಟ್ಟ. ಎಲ್ಲೇ ತನ್ನ ರೋಮಕೂಪಗಳಿಂದ ತೋಳಗಳು ಬಂದು ಅಂತ ದೊಡ್ಡ ದೊಡ್ಡ ತೋಳಗಳು ಅವೆಲ್ಲ ಆಕಳು ತಿನ್ಲಿಗತ್ತು. ಆವಾಗ ತಾವೇ ನಾವು ಬೇರೆ ಕಡೆಗೆ ಹೋಗಬೇಕು ಅಂತ. ಯಾಕೆ? ಮಹೋತ್ಪಾತ ಪ್ರಜಾನಾಂ ನಾಶಹೇತವಃ, ಪ್ರಜೆಗಳ ನಾಶದ ಆಗುವಂತಹ ಉತ್ಪಾತಗಳೆಲ್ಲ ಅಪಶಕುನಗಳೆಲ್ಲ ಆಗ್ತಾ ಇದ್ದಾವೆ. ಹಾಗಾಗಿ ಎಲ್ಲರೂ ಕೂಡ ವಿಚಾರ ಮಾಡಿದ್ರು. ವನಂ ವೃಂದಾವನಂ ನಾಮ ಪಶವ್ಯಂ ನವಕಾನನಂ ಗೋಪ ಗೋಪೀಗವಾಂ ಸೇವ್ಯಂ ಪುಣ್ಯಾದ್ರಿ ತೃಣವೀರುಧಂ. ಅದ್ಭುತವಾದ ಸಸ್ಯ ಸಂಪತ್ತಿನಿಂದ ಕೂಡಿದಂತಹ ಅರಣ್ಯ ಪ್ರದೇಶವಾದಂತಹ ವೃಂದಾವನಕ್ಕೆ ನಾವೆಲ್ಲರೂ ಕೂಡ ನಮ್ಮ ವೃಂದವನ್ನ ಗೊಲ್ಲರ ವೃಂದವನ್ನ ಅವನ ಮಾಡ್ತದೆ, ರಕ್ಷಣೆ ಮಾಡ್ತದೆ. ಆದ್ದರಿಂದ ಅದು ವೃಂದಾವನ. ಅಲ್ಲಿ ನಾವೆಲ್ಲರೂ ಹೋಗೋಣ. ತತ್ತತ್ರ ಅದ್ಯೈವ ಯಾಸ್ಯಾಮಃ ಶಕಟಾನ್ಯಂಶಮಾಚಿರಂ. ಇವತ್ತೇ ಹೋಗೋಣ, ಚಕಡಿ ಬಂಡಿ ಹಾಕೇ ಬಿಡ್ರಿ ಅಂತ ಎಲ್ಲರೂ ತಮ್ಮ ಗೋ ಸಂಪತ್ತು, ತಮ್ಮ ಧನ ಧಾನ್ಯ ಎಲ್ಲ ಇಟ್ಟುಕೊಂಡು ಆ ಬಂಡಿ ಒಳಗೆ ಕೂತು ತಾವಿನ್ನು ಹೋಗಬೇಕು ಅಂತ ವಿಚಾರ ಮಾಡಿದ್ದಾರಂತೆ. ರೋಹಿಣಿ ಹೇಳಿದ್ಲು, ಆಡ್ಲಿಗತ್ತಾವು ಕೂಸ್ಗಳು ಎಲ್ರು ಬಲರಾಮ ಕೃಷ್ಣ ಇಬ್ಬರನ್ನು ಕರ್ಕೊಂಡ್ ಬಾ ಅಂತ ಯಶೋದೆ ಹೇಳಿದ್ಲು. ಯಶೋದ ಬಂದು ಅಲಂ ವಿಹಾರ ಕ್ಷುತ್ಕ್ಷಾಂತಸ್ತದ್ಭವಾನ್ ಭೋಕ್ತುಮರ್ಹತಿ. ಎಷ್ಟೊತ್ತಾಟ ಆಡ್ಲಿಗತ್ತೀರಪ್ಪ, ನಿರಡಕಿ ಹಸಿವೇನು ಇಲ್ಲೇ ಇಲ್ಲ ನಿಮಗ, ಬರ್ರಿ ಊಟ ಮಾಡಬೇಕು. ಹೇ ರಾಮ ಆಗಚ್ಚತಾತಾಶು ಸಾನುಜಕ್ಕುಲ ನಂದನ. ರಾಮನಿಗೆ ಕರಿತಿದ್ಲಂತ. ಅವು ಹಿರಿಯ ಹುಡುಗರು ಹಿಂಗೆ ಹಣೆ ಬಾರ, ಇವೇ ಪಾಪೋತ್ತರನ್ನ ಕರ್ಕೊಂಡ್ಬರ್ಬೇಕು. ಹಿಂಗಾಗಿ ಹೋಗಿ ನಿನ್ ತಮ್ಮನ್ ಕರ್ಕೊಂಬಾ ಅಂತ ಅವನಿಷ್ಟು ಕಳಿಸಿದ್ಲು. ಅವ ಹೋಗಿ ತಮ್ಮನ್ ಕರ್ಕೊಂಡ್ ಬಂದು ನೋಡ್ತಾ ಇದ್ದಾನ. ಜನ್ಮ ರಕ್ಷಂ ತೇದ್ಯ ಭವಿತಾ ವಿಪ್ರಭ್ಯೋ ದೇಹಿಗಾಶುಚೀಹಿ. ಕೃಷ್ಣ ನಿನ್ಗೆ ಇವತ್ತು ಜನ್ಮ ನಕ್ಷತ್ರ. ಅವನ್ ಬರ್ತ್ಡೇ ಇತ್ತಂತ್ರಿ ಅವತ್ತ. ನೋಡ್ರಿ ಅವು ಎಷ್ಟು ವರ್ಷ ಇರ್ಬೇಕಲ್ಲಿದ್ದ. ಆ ಕರೆಕ್ಟ್ ತನ್ನ ಹುಟ್ಟಿದ ಹಬ್ಬ ಬಂದು ಕೂಡಲೇ ವೃಂದಾವನಕ್ಕೆ ಹೊಂಟೇ ಬಿಟ್ಟ ಭಗವಂತ. ನೋಡು ಇವತ್ತು ನಿನ್ನ ಜನ್ಮ ನಕ್ಷತ್ರದ, ನೀನು ಬಂದು ಬೇಕಾದಷ್ಟು ಗೋದಾನವನ್ನ ಬ್ರಾಹ್ಮಣರಿಗೆ ಮಾಡಬೇಕಪ್ಪ ಬಾ ಅಂತ ತಾನು ಕರೆದುಕೊಳ್ತಾ ಇದ್ದಾಳಂತೆ. ಧೂಳಿ ಧೂ ಸರಿತಾಂಗಸ್ತಂ ತಾತ ಮಜ್ಜನ ಮಾವಹ. ಮುಖದ ಮೇಲೆಲ್ಲ ಧೂಳಿತ್ತಂತ. ಧೂಳಿದ್ದಂಥ ಆ ಕೃಷ್ಣನ್ ತಂದು ಅವನಿಗೆ ಸ್ನಾನಕ್ಕೆ ಹಾಕ್ತಾಳಂತ, ಎರಿಲಿಗತ್ತಾಳಂತ. ಇತ್ತಂ ಯಶೋಧ ತಮಶೇಷ ಶೇಖರಂ ಮತ್ವಾ ಸುತಂ ಸ್ನೇಹ ನಿಬದ್ಧತಿ ನೃಪ ಹಸ್ತೆ ಗ್ರಹಿತ್ವಾ ಸಹರಾಮ ಮಚ್ಯುತಂ ನೀತ್ವಾ ಸ್ವವಾಟಂ ಕೃತವತ್ಯಥೋದಯಂ. ಏನ್ ಭಗವಂತನಿಗೆ ಸ್ನಾನ ಮಾಡಿಸ್ತಾಳಂತ, ವಸ್ತ್ರ ತೊಡಿಸ್ತಾಳಂತ. ಗಂಗಾ ಜನಕನಿಗೆ ಗಡಿಗೆ ನೀರೆರೆವಳಂತೆ, ಮಂಗಳ ಅಂಗಗೆ ಭಾಮೆ ಶೃಂಗರಿಸುವಳಂತೆ. ತುಂಗಭೂಧರ ನನ್ನ ತೊಟ್ಟಿಲೊಳು ತೂಗುವಳಂತೆ, ಕಂಗಳಿಗ ಗೋಚರನ ಕರೆದಪ್ಪಿಕೊಂಬಳಂತೆ. ಏನು ಸುಕೃತವ ಮಾಡಿದಳೋ ಯಶೋಧೆ ಅಂತ ವಾದಿರಾಜರು ಹಾಡ್ತಾರೆ. ಏನ್ ಪುಣ್ಯ ಮಾಡಿದ್ಲು ಮಹಾನುಭಾವಳು. ಆ ಭಗವಂತ ಯಾವನ ಪಾದದಿಂದ ಬಂದ ಗಂಗೆಯಲ್ಲಿ ಮೇಯೋದರಿಂದ ನಾವು ಪಾಪಗಳನ್ನು ನಾಶವನ್ನು ಮಾಡ್ಕೊಳ್ತೀವಿ ಅಂಥವನಿಗೆ ತಾನೇ ಸ್ನಾನಕ್ಕೆ ಹಾಕ್ತಾ ಇದ್ದಾಳೆ. ಅವನಿಗೆ ತಾನು ಅಂಗಮರ್ದನವನ್ನ ಮಾಡ್ತಾ ಇದ್ದಾಳೆ, ತೊಟ್ಟಿಲಿಗೆ ಹಾಕಿ ತೂಗ್ತಾ ಇದ್ದಾಳೆ. ಅದ್ಭುತವಾದ ಪುಣ್ಯದ ರಾಶಿಯನ್ನ ಆ ಯಶೋಧೆ ತಾನವತ್ತು ಪಡೀತಾ ಇದ್ದಾಳಂತೆ. ಕೃಷ್ಣ ಲೀಲಾಂ ಜಗುಪ್ರೀತಃ ಸ್ನಿಗ್ಧ ಕಂಠ ಸುವಾಸಸಃ. ಎಲ್ಲರೂ ಬಂಡಿ ಹಾಕಿ ಗೋಕುಲದಿಂದ ವೃಂದಾವನಕ್ಕೆ ಹೋಗೋ ತನಕ ಹರಟಿ ಒಂದೇ, ಏನೋ ಕೃಷ್ಣನ್ ಕಥೆ. ಕೃಷ್ಣ ಏನ್ ಮಾಡಿದ್ ಗೊತ್ತೇನ್ರಿ ಅಂತ ಇವ್ರು ಹೇಳಿದ್ರು, ನಮ್ಮ ಮನೆಗೆ ಬಂದು ಏನ್ ಮಾಡಿದ್ ಗೊತ್ತೇನ್ರಿ ಅಂತ ಅವ್ರು ಹೇಳಿದ್ರು. ಇದೇ ಕಥೆ ನಡೆದದ ಎಲ್ಲಾ ಕಡೆಗೆ. ಕೃಷ್ಣನ ನಾಮಸ್ಮರಣ ಮಾಡ್ಕೋತ ಕ್ವಚಿತ್ ವಾದಯತೋ ವೇಣುನ್ ಕ್ಷೇಪಣ ಕ್ಷಿಪತ ಕ್ವಚಿತ. ಕೆಲವರು ವೇಣುನಾದವನ್ನು ಮಾಡ್ತಾ ಇದ್ದಾರೆ, ಕೆಲವರು ಪಾದ ಕಿಂಕಣಿಗಳಿಂದ ಗೆಜ್ಜೆಯಿಂದ ತಾಳವನ್ನ ಹಾಕ್ತಾ ಇದ್ದಾರೆ. ಕೃತ್ರಿಮ ಗೋವೃಷೈಹಿ, ಕೆಲವರು ತಾವೇ ಆ ಚಕಡಿ ಬಂಡಿಗೆ ತಾವೇ ಎತ್ತು ಆಕಳಾಗಿ ಅದನ್ನು ಒಯ್ತಾ ಇದ್ದಾರೆ. ಅಂತೂ ಇಂತಹ ಸಂದರ್ಭದೊಳಗೆ ತಾವಲ್ಲೆಲ್ಲರೂ ಹೋಗ್ತಾ ಇರಬೇಕಾದಾಗ ವತ್ಸಾನ್ ಚಾರಯತೋ ಸ್ವಕೈಹಿ, ಒಬ್ಬ ವತ್ಸಾಸುರ ಅಂತ ಅಲ್ಲಿ ಕರುವಿನ ರೂಪದೊಳಗೇನೆ ತಾನು ಬಂದಿದ್ದಾನೆ. ಭಗವಂತ ಅವನನ್ನು ನೋಡಿ ಎರಡೂ ಪಾದಗಳನ್ನು ಎತ್ತಿ ಅವನ ಬಾಲವನ್ನ ಬಿಚ್ಚಿ ಕಪಿತ್ಥಾಗ್ರೆ ಪ್ರಾಹಿಣೋದ್ಗತ ಜೀವಿತಂ, ಒಂದು ಗಿಡದ ಮುಂದೆ ಅವನನ್ನು ಜೋರಾಗಿ ಒಗೆದು ಭಗವಂತ ಆ ವತ್ಸಾಸುರನನ್ನು ಸಂಹಾರ ಮಾಡಿ ಮುಂದೆ ಮತ್ತೆ ತಾನು ಹೊರಟಿದ್ದಾನಂತೆ. ತಂ ವೀಕ್ಷ ವಿಸ್ಮಿತಾ ಬಾಲ ಶಶಂಸು ಸಾಧು ಸಾಧ್ವಿತಿ. ಎಲ್ಲರೂ ಸಾಧು ಸಾಧು ಅಂತ ಚಪ್ಪಾಳೆ ತಟ್ತಾ ಇದ್ದಾರೆ. ಮುಂದೆ ಹೊಂಟ್ರು ಎಲ್ಲರೂ ಕೂಡ. ಗತ್ವಾ ಜಲಾಶಯಾಭ್ಯಾಸಂ ಪಾಯಿತ್ವಾ ಪಪುರ್ಜಲಂ. ಅಲ್ಲೊಂದು ಸರೋವರ ಬಂತು. ಎಲ್ಲರೂ ಕೂಡ ಅಲ್ಲಿ ನೀರು ಕುಡಿದು ತಮ್ಮ ದಣಿವಾರಿಸಿಕೊಂಡಿದ್ದಾರೆ. ವೃಂದಾವನ ಅಲ್ಲಿ ಪ್ರವೇಶ ಮಾಡಿದ್ರು. ಅಲ್ಲಿ ಸಾಕಷ್ಟು ಸಸ್ಯ ಸಂಪತ್ತಿದೆ. ಅಲ್ಲಿ ತಾವೆಲ್ಲರೂ ತಮ್ಮ ಒಂದು ಜೀವನವನ್ನ ಆ ಗೊಲ್ಲ ನಡೆಸ್ತಾ ಇದ್ದಾರೆ. ಅಂತಹ ಸಂದರ್ಭದೊಳಗ ಆಡ್ಲಿಕ್ಕಂತ ಎಲ್ಲಾ ಹುಡುಗರು ಹೋಗ್ತಿದ್ದು. ಹೋಗುವಾಗ ಒಂದು ಸರೋವರದೊಳಗ
ಒಬ್ಬ ಹುಡುಗ ನೋಡಿದ ದೊಡ್ಡದಾದಂತಹ ಒಂದು ಬಕಪಕ್ಷಿಯ ರೂಪದೊಳಗ ಬಕಾಸುರ ಅಂತ ಅಲ್ಲಿದ್ದಾನ. ಭೀಮ ಕೊಂದ ಬಕಾಸುರ ಬೇರೆ, ಇವ ಬಕಪಕ್ಷಿಯ ರೂಪದಲ್ಲಿದ್ದ ಅಸುರ, ಆದ್ರಿಂದ ಬಕಾಸುರ. ಈ ಬಕಾಸುರನನ್ನ ನೋಡ್ತಾನೆ. ಆಗತ್ಯ ತರಸ ಕೃಷ್ಣಂ ತೀಕ್ಷ್ಣ ತುಂಡೋ ಅಗ್ರಸದ್ಬಲಿ. ಕೃಷ್ಣನ ದೊಡ್ಡದಾದಂತಹ ಒಂದು ಅವನ ಕೊಕ್ಕರೆ, ಅದರೊಳಗೆ ಕೃಷ್ಣನ್ನೇ ಒಳಗೆ ನುಂಗಿ ಬಿಡ್ತಾನೆ ಇವ ಬಕಾಸುರ. ನುಂಗಿದ್ರೆ ತಂ ತಾಲು ಮೂಲಂ ಪ್ರದಹಂತ ಮಗ್ನಿಮದ್ ಗೋಪಾಲ ಸೂನಂ ಪಿತರಂ ಜಗದ್ಗುರೋ ಚಚ್ಛರ್ದ ಸದ್ಯೋತಿರಶಾಕ್ಷತಂ ಬಕಃ ತುಂಡೇನ ಹಂತುಂ ಪುನರಭ್ಯಪತ್ಯತ. ಒಳಗೋದ ಕೃಷ್ಣ ಅಗ್ನಿ ಬೆಂಕಿ ಉಂಡಿ ಹಂಗ ಹೋಗ್ಬಿಟ್ನಂತೊಳಗ ಗಂಟ್ಲು ಸುಡ್ಲಿಗತ್ತದಂತ ಜೋರಾಗಿ ತಾನೇ ಅವನನ್ನು ಹೊರಗೆ ಹಾಕಿದ. ಮತ್ತೆ ಬಂದು ಅವನನ್ನು ತಿನ್ಲಿಕ್ಕೆ ಅಂತ ತಾನು ನೋಡಿದಾಗ ಎರಡೂ ಬಾಹುಗಳಿಂದ ಆ ಬಕಪಕ್ಷಿಯ ತುಂಡವನ್ನ ತಾನು ಜೋರಾಗಿ ಎಳೆದು ಕತ್ತರಿಸಿ ಹಾಕಿ ಆ ಬಕಾಸುರನನ್ನ ಭಗವಂತ ಅಲ್ಲಿ ಸಂಹಾರ ಮಾಡ್ತಾನೆ. ಅಹೋ ಬತಾಸ್ಯ ಬಾಲಸ್ಯ ಬಹವೋ ಮೃತ್ಯವೋ ಭವನ್. ಎಲ್ಲರಂದ್ರಂತ ಈ ಬಾಲಕನಿಗೆ ಎಷ್ಟರೇ ಮೃತ್ಯು ಅವರಿ, ಎಷ್ಟರೇ ರಾಕ್ಷಸರ ಕಾಟ ಆಗ್ತದೆ. ಇದಕ್ಕೆ ಅಪ್ಯಾಸಿ ವಿಪ್ರಿಯಂ ತೇಷಾಂ ಕೃತಂ ಪೂರ್ವಂ ಯಥೋ ಭಯಂ. ಇಷ್ಟಾದರೂ ಕೂಡ ಇವನಿಗೇನು ಆಗ್ತಾ ಇಲ್ಲಲ್ಲ. ಅಹೋ ಬ್ರಹ್ಮವಿದಾಂ ವಾಚೋ ನಾಸತ್ಯಾ ಸಂತಿ ಕರಿಹಿಚಿತ. ಗರ್ಗಾಚಾರ್ಯ ಹೇಳಿ ಹೋಗಿದ್ರು, ಸಾಮಾನ್ಯ ಬಾಲಕನಲ್ಲ, ಇವನನ್ನ ನೋಡ್ಲಿಕ್ಕೆ ರಾಕ್ಷಸರು ಬಹಳ ಕಾಟ ಕೊಡ್ತಾರೆ ಅಂತ. ನೋಡ್ರಿ ಇವತ್ತಿಷ್ಟೆಲ್ಲ ಸರಿ ಆಗ್ತಾ ಇದೆ, ಸತ್ಯ ಆಗ್ತಾ ಇದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರಂತೆ. ಆ ಸಂದರ್ಭದೊಳಗೆ ಭಗವಂತನಿಗೆ ಒಂದು ಟೀನೇಜ್ ಅಂತಿರಲ್ಲ, ಒಂದು ಪೌಗಂಡ, ಒಂದು ಸ್ವಲ್ಪ ದೊಡ್ಡವನಾಗಿದ್ದ, ಟೀನೇಜು ಅಲ್ಲ, ಸ್ವಲ್ಪ ತಾನು 5-6 ವರ್ಷದವನಾಗಿದ್ದಾನೆ ಭಗವಂತ. ಎಲ್ಲ ತಿಳುವಳಿಕೆ ಇದೆ, ದೇವರಿಗೆ ತಿಳುವಳಿಕೆ ಇದ್ದೇ ಇರ್ತದೆ, ಉಳಿದವರಿಗೆ ತಿಳುವಳಿಕೆ ಬರುವ ವಯಸ್ಸು ಬಂದಿತ್ತಷ್ಟೇ. ಆ ಸಂದರ್ಭದೊಳಗೆ ಭಗವಂತ ತನ್ ಮಾಧವೋ ವೇಣುಮುದೀರಯನ್ಋತೋ ಗೋಪೈರ್ಗಣದ್ಭ್ಯ ಸ್ವಯಶೋ ಬಲಾನ್ವಿತ. ಅವರೆಲ್ಲರೂ ಅವನದೇ ಕಥೆಯನ್ನ ಹೇಳ್ತಾ ಇರಬೇಕಾದಾಗ ತಾನು ವೇಣುನಾದವನ್ನ ಆಗ ಭಗವಂತ ಪ್ರಾರಂಭ ಮಾಡ್ತಾನೆ. ಅದ್ಭುತವಾದಂಥ ಆ ವೇಣುನಾದ ನಡೆದಿದೆ. ಮುದಾ ಸ್ಮಯನ್ ನಿವಾಹ ಅಗ್ರಮಜಮಾದಿಪುರುಷ. ಅಗ್ರಜನಿಗೆ ಹೇಳ್ತಾನಂತೆ, ಅಣ್ಣನಿಗೆ ಹೇಳ್ತಾನೆ, ನೃತ್ಯಂತ್ಯಮೀ ಶಿಖಿನ ಈಡ್ಯ ಮುದಾಹರಿಣ್ಯ ಕುರ್ವಂತಿ ಗೋಪ್ಯ ಇವತೆ ಪ್ರಿಯ ವೀಕ್ಷಣೇನ. ಅಣ್ಣ ನೀನು ಎಷ್ಟು ಸುಂದರ ಇದ್ದೀಯಪ್ಪ. ಬಲರಾಮನಿಗೆ ಹೇಳೋದಿವ, ಇವ ಏನು ಕಡಿಮೆ ಸುಂದರ ಇದ್ದಿದ್ದಿಲ್ಲ, ಮತ್ತ ನೋಡ್ಲಿಕ್ಕೆ ಅವ ಬೆಳಗಿದ್ದ, ಇವ ಕಪ್ಪಿದ್ದ. ಅದಕ್ಕೆ ಅವ್ನಿಗೆ ಹೇಳೋದು, ನೀ ಎಷ್ಟು ಸುಂದರ ಇದ್ದೀಯೋ. ಇವನ ಕಪ್ಪು ಅದೇನು ತಪ್ಪಿರಲಿಲ್ಲ, ಅದು ಬಹಳ ಒಪ್ಪುವಂಗೆ ಇತ್ತು ಇವನಿಗೆ. ಕಪ್ಪು ಹೆಪ್ಪು ಮುರಿದಿದ್ದ ಮುದ್ದು ಮಗ ಯಾವನಿವನು ಎಂದು. ಯಾವ ಇವ ಎಷ್ಟು ಕಪ್ಪಿಗೆ ಹೆಪ್ಪು ಹಚ್ಚಿದಂಗಿದ್ದಾನಲ್ಲ ಚಂದಾಗಿ, ಯಾವಿರಬಹುದು? ಆ ಗಿಡಗಳೆಲ್ಲ ಮಾತಾಡ್ಕೋತಿದ್ವು ಅಂತ್ರಿ ಕೃಷ್ಣನ್ ನೋಡಿದ್ರೆ. ಕೇಳೆ ಕಾಡು ಮರ ನೇರಳೆ ಹೇಳಿತು ಇವ ನಮ್ಮ ನೇರ ಬಂಧು. ಅವಾಗ ಆ ಕಾಡು ನೇರಳೆ ಬೆಳೆದಿತ್ತಂತ. ನೇರಳೆ ಹೇಳ್ತಂತ, ಇವ ಯಾರು ಗೊತ್ತಾಗುತ್ತೆ ನೋಡ್, ನನ್ ಕಲರ್ ಅವನ್ ಕಲರ್ ಸೇಮ್ ಅದ, ನಮ್ಮವಿದ್ದ ನಮ್ಮ ಪೈಕಿ ಇದ್ದಾನವ ಅಂತ ನೇರಳೆ ಹಣ್ಣು ತಾನು ಹೇಳತಂತ. ಹಂಗ ಇವ ಸ್ವಲ್ಪ ನೇರಳೆ ಬಣ್ಣಕ್ಕಿದ್ದ, ಅವ ಮಾತ್ರ ಬಹಳ ಬೆಳ್ಳಗೆ ಶುಭ್ರ ಇದ್ದ ಬಲರಾಮ. ಹಿಂಗಾಗಿ ಅಣ್ಣ ನೀ ಎಷ್ಟು ಚಂದಿದ್ದಿ, ನಿನ್ ನೋಡಿದ್ರೆ ಆ ಎಲ್ಲ ಜಿಂಕೆಗಳು ಬಂದು ನಿನ್ ಸುತ್ತೇ ನಿಲ್ತಾವ, ಆ ಎಲ್ಲ ಶಿಖಿಗಳು ಅರ್ಥಾತ್ ನವಿಲುಗಳು ತಾವು ತಮ್ಮ ಗರಿಗಳನ್ನ ಬಿಚ್ಚಿ ಕುಣಿತಾವ. ಸೂಕ್ತ ಇಷ್ಟ ಕೋಕಿಲ ಗ್ರಹಣಾಗ್ರಹ ಮಾಗತಾಯ. ನೀನ್ ಬಂದಿ ಅಂದ್ರ ಆ ಕೋಗಿಲೆಗಳು ತಾನಾಗಿ ಹಾಡ್ತಾವ. ಏನ್ ನಿನ್ನ ಸೌಂದರ್ಯ. ಕ್ವಚಿತ್ ಗಾಯತಿ ಗಾಯತ್ಸು ಮದಾಂಧಾಲಿಶು ಅನುವ್ರತೈಹಿ. ತಾನು ಹಾಡೋರ ಜೊತೆಗೆ ಹಾಡ್ತಿದ್ನಂತ, ಅಣ್ಣನ ಜೊತೆಗೆ ಇಂಥ ಚಾಷ್ಟಿಗಳನ್ನೆಲ್ಲ ಮಾಡ್ತಿದ್ನಂತ. ತಾನು ಮೇಘ ಗಂಭೀರವಾದ ತನ್ನ ಮಾತಿನಿಂದ ಎಲ್ಲರನ್ನ ಕರಿತಾ ಇದ್ದಂತ. ಆ ಎಲ್ಲರೂ ಅವನ ಹೆಸರು ಕೊಟ್ಟು ಅವರೆಲ್ಲರನ್ನು ಕರೆಯೋದು. ಬಹಳ ಚಂದಾಗಿ ಆಟ ಆಡೋದು. ಆಟ ಆಡುವಾಗ ಶ್ರಮ ಆಯ್ತು ಅಂದ್ರೆ ಬಲರಾಮನ ಕಾಲು ಒತ್ತಿದ್ನಂತ. ಲಕ್ಷ್ಮಣನಿಂದ ತಾನು ಒತ್ತಿಸ್ಕೊಂಡಿದ್ ನೆನಪಿತ್ತು. ಯಾರ್ದು ಏನೂ ಉಳಿಸ್ಕೊಳ್ಳಂಗಿಲ್ಲ, ಭಗವಂತ ಕೊಟ್ಟು ಮುಗಿಸ್ತಾನಾದ್ರಿಂದ ತಾನು ಬಲರಾಮನಿಗೆ ಅಲ್ಲಿ ಪಾದ ಸಂವಹನಾದಿಭಿ ಪಾದವನ್ನು ಒತ್ತಾನಂತ. ಅವಾಗ ಅನೇಕ ಉಳಿದ ಗೊಲ್ಲರೆಲ್ಲ ಬಂದು ಕೃಷ್ಣನ ಕಾಲು ಒತ್ತಿದ್ದಂತ. ಪಾದ ಸಂವಹನಂ ಚಕ್ರ ಕೇಚಿತ್ತಸ್ಯ ಮಹಾತ್ಮನಃ ಅಪರೇ ಹತಪಾಪ್ಮಾನೋ ವ್ಯಜನೈ ಸಮಬೀಜಯತೆ. ಯಾರೋ ಬಂದು ತಾವು ಅವನಿಗೆ ಚಾಮರ ಬೀಸ್ತಿದ್ರು, ಅವನ ಕಾಲು ಒತ್ತಿದ್ರು. ಆ ಗೊಲ್ಲರು ಏನು ಪುಣ್ಯ ಮಾಡಿದ್ರು ಮಹಾನುಭಾವರು. ಭಗವಂತನಿಗೆ ಸಾಕ್ಷಾತ್ತಾಗಿ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಆ ಸಂದರ್ಭದೊಳಗ ಅಂದ್ರಂತ, ಧನ್ಯಯ ಮಧ್ಯ ಧರಣಿ ತೃಣ ವೀರುಧಸ್ತತ ಪಾದಸ್ಪೃಶೋ ದ್ರುಮಲತಾ ಕರಜಾಭಿಮೃಷ್ಟ ನದ್ಯೋ ಅದ್ರಯ ಖಗ ಮೃಗ ಸದಯಾವಲೋಕೈ ಗೋಪ್ಯೋಂತರೇಣ ಭುಜಯೋರಪಿ ಯತ್ಸ್ಪೃಹಾಶ್ರೀ. ಆ ವೃಂದಾವನವೇ ಧನ್ಯ. ಯಾಕ? ಭಗವಂತನ ಪಾದ ಧೂಳಿಯನ್ನ ಪಡೆದಂತಹ ಶ್ರೇಷ್ಠವಾದಂತಹ ಕ್ಷೇತ್ರ ಅದು. ಎಷ್ಟು ಪವಿತ್ರ ಅಂದ್ರ, ವೃಂದಾವನಕ್ಕೆ ನೀವು ಹೋದ್ರಿ ಅಂತಂದ್ರೆ ಗೋಪಿ ಚಂದನ ಬ್ಯಾರೆ ನಾಮ ಏನೂ ಹಚ್ಕೋಬೇಕಾಗಿಲ್ಲ ಅಂತ. ವೃಂದಾವನದ ಮಣ್ಣು ಹಚ್ಕೊಂಡ್ರೆ ಸಾಕಂತ. ಅಷ್ಟು ಪವಿತ್ರ ಅಂತ ಕ್ಷೇತ್ರ ವೃಂದಾವನ. ದ್ವಾರಕಾ, ಅಯೋಧ್ಯ ಇವೆಲ್ಲ ಕಡೆ ಹೋದಾಗ ಅಲ್ಲಿ ಮಣ್ಣು ಹಚ್ಕೋಬೇಕಂತ.
ಭಗವಂತನ ಪಾದ ರೇಣುಗಳಿಂದ ಕೂಡಿದಂಥ ಮಣ್ಣಿರ್ತದಂತ. ಅದರಿಂದೇ ಧನ್ಯತೆ ಅಂತ. ಗೋಪಿಚನ ಹಚ್ಕೋಬೇಕಾಗಿಲ್ಲ ಅಂತಲ್ಲಿ, ಶಾಸ್ತ್ರದೊಳಗೆ ಬರ್ತದ ನಿಯಮ. ಅಷ್ಟು ಅದ್ಭುತವಾದ ವೃಂದಾವನ, ಅದೇ ಧನ್ಯ. ಅವನ ಪಾದಸ್ಪರ್ಶವನ್ನು ಮಾಡಿದಂಥ ಆ ಹುಲ್ಲುಗಳು, ಆ ಗಿಡಗಳು, ಅವೇ ಧನ್ಯ. ಆ ನದಿ, ಆ ಪರ್ವತ ಎಲ್ಲಿ ಕೃಷ್ಣನ ದೃಷ್ಟಿ ಬಿದ್ದಿತ್ತೋ ಅದೇ ಧನ್ಯ ಅಂತ ಎಲ್ಲರೂ ಕೂಡ ಹಾಡು ಹಾಡ್ತಾ ಇದ್ದಾರೆ. ಆ ಸಂದರ್ಭದೊಳಗೆ ಶ್ರೀಧಾಮ ಅಂತ ಬಹಳ ಕೃಷ್ಣನ ಬೆಸ್ಟ್ ಫ್ರೆಂಡ್ ಇವ, ಯಾವಾಗಲೂ ಇರ್ತಾನ ಅವನ ಜೊತೆಗೆ. ಆ ಶ್ರೀಧಾಮ ಬಂದು ಪಾಪ ಹೇಳಿದ, ಕೃಷ್ಣ ಹಸಿವಾಗ್ಯದೋ, ನಡಿ ಮನೆಗೆ ಹೋಗೋಣ. ಎಲ್ಲೆಲ್ಲ ಮನೆಗೆ ಬೇಡ, ಇಲ್ಲೇ ಒಂದು ತಾಲವನ ಅಂತದ, ಏನು ಹಣ್ಣವ ಅಲ್ಲೇ ನಿನಗೆ ಹೇಳ್ತೀನಿ, ಆಪೂಸ್ ಮಾವಿನ ಹಣ್ಣೇನು ಅಲ್ಲ ಅದ್ರ ಮುಂದೆ, ಅಷ್ಟು ಭಾರಿ ಹಣ್ಣವ, ನೀ ಅದನ್ನ ನಮಗೆ ಕೊಡು. ಕೊಡ್ತೀನಿಲ್ಲ, ಅದಕ್ಕೇನು ಇಲ್ಲ, ಅಲ್ಲೊಂದು ಸಮಸ್ಯೆ ಅದ, ಅದೇ ನನಗೆ ಬಂದು ಕೇಳಲಿಕ್ಕತ್ತೀರಂದ್ರೆ ನಂಗೆ ಇಷ್ಟು ತಿಳಿದದ ಅಂದ ಕೃಷ್ಣ. ನನ್ನತನ ಬಂದದಂದ್ರೆ ಸಮಸ್ಯೆ ಇದ್ದಲ್ಲೇ ನನ್ನ ಕಡೆ ಬರ್ತಾರೆ ಮಂದಿ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಸಮಸ್ಯೆ ಇರಲಾರ್ದೆ ನನ್ನ ಕಡೆ ಬರೋರು ಯಾರಿರ್ತಾರೆ, ಹೇಳ್ರಿ ಏನದ ಹೇಳ್ರಿ ಅಂತ. ಅಲ್ಲೇ ಹೇ ಕೃಷ್ಣ ಖರರೂಪಧೃಕ, ಅಲ್ಲೊಬ್ಬ ರಾಕ್ಷಸ ಕತ್ತಿ ರೂಪದೊಳಗೆ ಇದ್ನಂತ ಪಾಪ. ಅವ ತನ್ನ ಮೂಲ ರೂಪಕ್ಕೆ ಬಂದಿದ್ದವ. ಹಿಂಗಾಗಿ ಧೇನುಕಾಸುರ ಅಂತ ಅವನ ಹೆಸರು. ಆ ಧೇನುಕಾಸುರನ ದೊಡ್ಡ ಫ್ಯಾಮಿಲಿ ಇತ್ತು, ಕತ್ತಿ ಫ್ಯಾಮಿಲಿ. ಅವ ಎಲ್ಲರೂ ಕೂಡಿ ಆ ತಾಲವನವನ್ನು ರಕ್ಷಣೆ ಮಾಡೋರು. ಯಾರೂ ಅಲ್ಲಿ ಒಬ್ಬರು ಬರೋ ಹಂಗಿಲ್ಲ. ಎಲ್ಲ ಭಾಳ ಭಾರಿ ಹಣ್ಣಿದ್ದೂರಿ ಅವು. ಅವೆಲ್ಲ ಒಟ್ಟು ನಮಗೇ ಬೇಕು, ನಮಗೆ ಬೇಕು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು, ಇಷ್ಟು ಬಿಟ್ಟು ಇನ್ನು ಯಾರಿಗೂ ನಮ್ದೇನೂ ಸಿಗಬಾರ್ದು ಅಂತ ಇಂಥ ಲೆಕ್ಕದವ್ರು ಇರ್ತಾರೆ ನೋಡ್ರಿ ಧೇನುಕಾಸುರಂತವ್ರು. ಹಿಂಗಾಗಿ ವಿದ್ಯಂತೆ ಅಭುಕ್ತ ಪೂರ್ವಾಣಿ ಫಲಾನಿ ಸುರಭೀಣಿ ಚ, ಏನು ವಾಸನೆ, ನಾವೆಂದೂ ಇಂಥ ವಾಸನೆ ನೋಡಿಲ್ಲ, ಎಂದೂ ಅಂಥ ರುಚಿ ಕಂಡಿಲ್ಲ, ಅಂಥ ಭಾರಿ ಅವ ಹಣ್ಣು, ನಮಗೆ ನೀನು ಕೊಡ್ತೀಯ ಅದನ್ನ. ಬಲರಾಮನಿಗೆ ಕಣ್ಣು ಸೊನ್ನೆ ಮಾಡಿದ ಭಗವಂತ. ಬಲರಾಮ ಹೇಳಿ ಕೇಳಿ ಬಲರಾಮ ಬಲಾನೇ ಇತ್ತವನೊಳಗ ಒಳಗೆ ಹೋಗ್ಬಿಟ್ಟವ. ಫಲಾನಿ ಪಾತಯಾಮಾಸ, ಹೋಗಿ ಬಡ ಬಡ ಒಂದು ಗಿಡಕ್ಕೆ ಗುದ್ದಿದ, ಎಷ್ಟೋ ಹಣ್ಣು ಕೆಳಗೆ ಬಿದ್ದುಬಿಟ್ಟು, ಬಡ ಬಡ ತಿನ್ರಿ ಅಂತ ತಗೋರಿ ಅಂತ ಅಂದ್ಬಿಟ್ಟ. ಧೇನುಕಾಸುರ ದೂರದೊಳಗೆ ನೋಡಿದ, ಯಾವೋ ಎರಡು ಹುಡುಗರು ಬಂದು ನಮ್ದೆಲ್ಲ ವನ ಕೆಡಿಸ್ಲಿಕತ್ತಾವಂತ ಸತಂ ಗ್ರಹೀತ್ವ ಜೋರು ಓಡಿ ಬಂದ್ರೆ ಭಗವಂತ ಎರಡೂ ಕಾಲುಗಳನ್ನು ಒಂದೇ ಕೈಯೊಳಗೆ ಹಿಡಿದು ಎತ್ತಿ ಅವನನ್ನು ತಿರುವಾಡಿ ಒಗೆದು ಅವನನ್ನು ಚಂದಾಗಿ ಕೊಂದಾಗ ಅವೆಲ್ಲ ಅವನ ಫ್ಯಾಮಿಲಿ ಎಲ್ಲ ಓಡಿ ಬಂತು. ಬಲರಾಮ ಕೃಷ್ಣ ಅವರೆಲ್ಲರನ್ನೂ ಕೂಡ ತಾವು ಕೊಂದಿದ್ದಾರೆ. ನೈತಚ್ಚಿತ್ರಂ ಭಗವತಿ ಹ್ಯನಂತೆ ಜಗದೀಶ್ವರೇ ಓತಪ್ರೋತಮಿದಂ ಯಸ್ಮಿನ್ ತಂತುಷು ಅಂಗ ಯಥಾಪಟಃ. ಭಗವಂತನಲ್ಲಿದ ಆಶ್ಚರ್ಯ ಅಲ್ಲ, ನಮಗಾಗಿ ಅಂತ ಮಾಡ್ಕೋತ ಅದನ್ನ ಇಟ್ಟು ತಾವೇ ನಮ್ಗೆ ನಾವು ಬೆಳೆಸ್ಕೋತಂತ ಹೊಂಟಿರ್ತೀವಿ ನೋಡ್ರಿ, ಸರಳಾಗಿ ಅದನ್ನ ನಮ್ಮನ್ನೇ ಅಲ್ಲಿಂದ ಸರಿಸಿ ಇನ್ನೊಬ್ರಿಗೆ ಕೊಟ್ಬಿಡ್ತಾನೆ ಭಗವಂತ. ಇದು ಅವನಿಗೆ ಆಶ್ಚರ್ಯ ಅಲ್ಲ ಅಂತ ಭಾಗವತ ಹೇಳ್ತಾನೆ. ಶ್ರೀಮಂತಿಕೆ ಬೆಳೀತಾ ಅದು ದಾನದೊಳಗೆ ಉಪಯೋಗ ಆಗಲೇ ಇಲ್ಲ ಅಂತಂತಂದ್ರೆ ಅದು ನಮಗೆ ಭೋಗ ಮಾಡಲಿಕ್ಕೂ ಭಗವಂತ ಬಿಡುವುದಿಲ್ಲ. ಯಾವುದು ವಿನಿಯೋಗ ಆಗ್ತದ ಅದರಿಂದ ಭೋಗ ಆಗ್ತದೆ, ಇಷ್ಟು ತಿಳ್ಕೊಂಬಿಟ್ರಿ. ಯಾವುದನ್ನು ನಾವು ಬಿಡ್ತೀವಿ ಅದನ್ನು ಭಗವಂತ ನಮಗೆ ಬರೋ ಹಂಗೆ ನೋಡ್ಕೊಳ್ತಾನೆ. ಯಾವ್ದು ನಮ್ಮೊಳಗೆ ಇಟ್ಕೊಳಿಕ್ಕೆ ನೋಡ್ತೀವಿ ಅದನ್ನು ಸರಳ ನಮ್ಮಿಂದ ಕಿತ್ಕೋತಾನೆ. ಇಷ್ಟು ಭಗವಂತನ ಆಟದ. ಹೀಗಾಗಿ ನಾನೇ ಇದು ನನಗೇ ಉಳಿಬೇಕು ಅಂತ ಧೇನುಕ ತಾನು ಇಚ್ಛಾಪಟ್ಟ, ಭಗವಂತ ಅವನಿಂದ ಅದನ್ನು ಕಸ್ಕೊಂಡಿದ್ದಾನೆ. ಎಲ್ಲ ಅವನ ಆ ಕುಟುಂಬದವರೆಲ್ಲರನ್ನ ನಾಶ ಮಾಡಿದ್ದಾನೆ ಭಗವಂತ. ಆಗ ಆ ಕೃಷ್ಣ ಬಲರಾಮರ ಮೇಲೆ ಪುಷ್ಪವೃಷ್ಟಿಯನ್ನ ಸಾಕ್ಷಾತ್ ದೇವತೆಗಳೆಲ್ಲರೂ ಕೂಡ ಅಲ್ಲಿ ಮಾಡ್ತಾ ಇದ್ದಾರಂತೆ. ಆ ರೀತಿಯೊಳಗೆ ತಾನು ಮುಂದೆ ಹೋಗ್ತಾ ತಂ ಗೋರಜಶ್ಚುರಿತ ಕುಂತಲ ಬದ್ಬರ್ಹ ವನ್ಯ ಪ್ರಸೂನ ರುಚಿರೇಕ್ಷಣ ಚಾರುಹಾಸಂ ವೇಣುಂ ಕೊಣಂತ ಮನುಗು ಅನುಗೈರುಪಗೀತ ಕೀರ್ತಿಂ ಗೋಪ್ಯೋ ದಿದೃಕ್ಷಿತ ದೃಶೋ ಅಭ್ಯಗಮನ್ ಸಮೇತಾ. ಭಗವಂತ ವನದೊಳಗೆ ಕೂತು ತಾನೊಂದು ಸಲ ಆ ಕೊಳಲಿನ ನಾದವನ್ನು ಮಾಡಬೇಕು ಅಂತ ಕೂತ ಅಂತಂದ್ರೆ ಎಲ್ಲಾ ಗೋಪಿಕಾ ಸ್ತ್ರೀಯರು ಗೊಲ್ಲರು ಓಡೋಡಿ ಅವನ ಕಡೆಗೆ ಬರ್ತಿದ್ರಂತೆ. ಪೀತ್ವಾ ಮುಕುಂದ ಮುಖ ಸಾರಘ ಅಕ್ಷಿ ಭೃಂಗೈಹಿ ತಾಪಂ ಜಹುರ್ವಿರಹಜಂ ರಜಯೋಷಿತೋನ್ನಿ. ಅನೇಕ ಗೋಪಿಕಾ ಸ್ತ್ರೀಯರು ಭಗವಂತನ ಮುಖದ ಅಮೃತಪಾನವನ್ನ ಮಾಡ್ತಾ ತಮ್ಮ ತಾಪವನ್ನೇ ತಾವಲ್ಲಿ ಮರೆತಿದ್ದಾರಂತೆ. ಇದೇ ಮೋಕ್ಷ ಅಂತ ಅವರು ತಿಳ್ಕೊಂಡಾರಂತೆ. ಆ ರೀತಿಯೊಳಗ ತಾನು ಅಲ್ಲಿ ತನ್ನ ಲೀಲೆಗಳನ್ನು ತೋರಿಸ್ತಾ ಇರುವ ಸಂದರ್ಭದೊಳಗ ಒಂದು ಸಲ ಭಗವಂತ ಬೆಳಗ್ಗೆ ಎದ್ದ, ನಡಿ ಆಟಕ್ಕೆ ಹೋಗೋಣ ಅಂತ. ಎದ್ರಿದೆ ಕೆಲಸ ಆಟಕ್ಕೆ ಹೋಗುದು ಪಾಪ. ಹಿಂಗಾಗಿ ನಡಿ ಆಟಕ್ಕೆ ಹೋಗೋಣ ಅಂತ ಬಲರಾಮಂದ. ಅಣ್ಣ ಇವತ್ತು ನೀ ಬರಬೇಡ ಅಂದ ಕೃಷ್ಣ. ನೀ ಹೇಳಿ ಅಂದ್ರೆ ಆಯ್ತು ಹೇಳಪ್ಪ ಅಂತ ಅಂದ್ಬಿಟ್ಟ. ಭಾಳ ಪ್ರಶ್ನೆ ಮಾಡ್ತಿರ್ಲಿಲ್ಲ ಬಲರಾಮ, ಯಾಕಂದ್ರೆ ಇವ ಹೇಳ್ಯಾನಂದ್ರೆ ಅದ್ರೊಳಗೆ ಅರ್ಥ ಇರ್ತದಂತ ಭಾಳ ಚಂದ ಗೊತ್ತಿದ್ದದು ಅಲ್ಲಿ ಬಲರಾಮಿಗೆ ಒಬ್ನಿಗೆ. ಹೋಗಿ ಮಂಗ್ಯ ಆಗೋದು ಬೇಡ ಅನ್ನೋ ಚಲೋ ಗೊತ್ತಿತ್ತು ಅವನಿಗೆ. ಅದಕ್ಕೆ ನೀ ಇವತ್ತು ಆಡ್ಲಿಕ್ಕೆ ಬರಬೇಡ, ಆಯ್ತಪ್ಪ ಬರಂಗಿಲ್ಲ ಅಂತ ಸುಮ್ಮಿದ್ದ. ಹೋದ ಭಗವಂತ. ಹೋಗುವುದೇ ಇವತ್ತು ನಾವು ಯಮುನಾ ನದಿ ದಂಡಿಗೆ ಆಡೋಣ ಅಂತಂದ. ಅಲ್ಲಿ ಹೋಗೋದು ನಿಷೇಧಿತಿತ್ತು, ಫಾರ್ಬಿಡನ್ ಏರಿಯಾ ಅದೆಲ್ಲ. ಯಾಕಂತಂದ್ರೆ ಅಲ್ಲೊಂದು ದೊಡ್ಡ ಸರ್ಪ ಒಳಗೆ ಬಂದು ಕೂತಿತ್ತು, ಕಾಳಿಂಗ ಅಂತದ್ರ ಹೆಸರು.
ಒಟ್ಟಾರೆ ಅಲ್ಲಿ ಹೋಗಬೇಡ್ರಿ ಅಂತ ಎಲ್ಲ ಹುಡುಗರಿಗೆ ಹೇಳಿಟ್ಟಿದ್ರು. ಬಲರಾಮಗ ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ರು, ಯಾರನ್ನೂ ನೀ ಆ ಕಡೆ ಕರ್ಕೊಂಡು ಹೋಗಬಾರ್ದು. ಅದಕ್ಕೆ ದೇವರನ್ನು ಒಳಗೆ ಕೂಡಿಸೋಗಿದ್ದ. ನೀ ಬಂದ್ರೆ ಮತ್ತೆ ಬ್ಯಾಡ ಅನ್ಬೇಕಾಗ್ತದೆ, ನಂದು ನಿಂದು ಜಗಳ ಆಗ್ತದೆ, ಬ್ಯಾಡೇ ಗದ್ಲ ಅಂತ ಹೇಳಿ ಅವನನ್ನ ಕೂಡಿಸಿ ತಾನು ಹೋಗ್ಯಾನೆ. ಹೋಗುವಾಗ ನಾವು ಅಲ್ಲಿ ಹೋಗಿ ಆಡೋಣ ಅಂತ ಹೋಗಿ ಚಂಡ ತಗೊಂಡು ಆಟ ಆಡ್ಕೋತಾನೆ ಚಂಡನ್ನ ಯಮುನಾ ನದಿ ಒಳಗೆ ಒಗೆದು ಬಿಟ್ಟ. ಯಾರು ಒಗದಾರ ಅವರೇ ತಗೊಂಡ್ಬರ್ಬೇಕು ಅಂತ ರೂಲು. ಹಿಂಗಾಗಿ ನಾನೇ ತರ್ತೀನಿ ಅಂತ ಹೋಗಿ ಈಕ್ಷಯ ಅಮೃತ ವರ್ಷಿಣ್ಯ ಸ್ವನಾಥಾನ್ ಸಮಜೀವಯತ. ಭಗವಂತ ಓಡಿ ಅಲ್ಲಿ ಹೋಗ್ತಾನಂತೆ. ಎಷ್ಟೋ ಮೃಗಗಳು, ಪಕ್ಷಿಗಳು, ಕರುಗಳು, ಆಕಳುಗಳು ಸತ್ತು ಬಿದ್ದು ಬಿಟ್ಟವಂತ. ಎಲ್ಲವನ್ನ ಭಗವಂತ ತನ್ನ ಕೃಪಾ ದೃಷ್ಟಿಯಿಂದ ಒಮ್ಮೆ ಹೆಂಗ ನೋಡಿದ್ನಂತ ಅವನ ದೃಷ್ಟಿಯಿಂದ ಎದ್ದು ಕೂತ್ ಬಿಟ್ಟು ಅಂತ. ಎಲ್ಲವೂ ಕೂಡ ಇನ್ನೇನೂ ಬೇಕಾಗಿಲ್ಲ. ಒಂದ್ಸಲ ಅಲ್ಲ, 2 ಸಲ ಸಂಜೀವಿನಿ ಔಷಧ ತರ್ತಾರೆ ರಾಮದೇವರ ಸಲುವಾಗಿ. ಹನುಮಂತ ದೇವರು ಹೋಗಿ ದೊಡ್ಡ ಪರ್ವತ ಹೊತ್ಕೊಂಡು ಏನ್ ಭಾರಿ ದೊಡ್ಡದಾದಂತಹ ಔಷಧವನ್ನ ತಂದ್ರು. 1 ಸಲ ಚಂದಾಗಿ ಅದನ್ನೆಲ್ಲ ಕಪಿಗಳ ಮೇಲೆ ಪ್ರಯೋಗ ಆಯ್ತು. 2ನೇ ಸಲಾನು ಬಂದ್ರು, ಪ್ರಯೋಗ ಆಯ್ತು. 3ನೇ ಸಲಾನು ಮತ್ತೆಲ್ಲ ಕಪಿಗಳು ಬಿದ್ದಿದ್ದು. ಹನುಮಂತ ದೇವ್ರು ಅಂದ್ರು ಮತ್ತೆ ಹೋಗಿ ತರಬೇಕೇನೋ ಅಂದ್ರು. ರಾಮದೇವ್ರು ಬೇಡ ಅಂದ್ರಂತ. 2 ಸಲ ತಂದಿ ಸಾಕು ಅಂತ ಹೇಳಿ ತಾವು ಹಿಂಗ ಬಿದ್ದವ್ರ ಮೇಲೆ ಒಂದು ಕಣ್ಣು ಹಾಯಿಸ್ಬಿಟ್ರಂತ ಎಲ್ಲರೂ ಎದ್ದು ಕೂತ್ಬಿಟ್ರು. ಇದು ನಮ್ಮ ರಾಮದೇವರ ದೃಷ್ಟಿ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನ. ಅವರ ಅನುರಾಗದ ಅವಲೋಕನವೇ ಸಾಕು, ಇಡಿಯಾದ ಜಗತ್ತು ಪುಷ್ಟವಾಗಿ ತುಷ್ಟವಾಗಿ ಇರಲಿಕ್ಕೆ ಸಾಧ್ಯ ಅದ. ಕೃಷ್ಣ ಒಮ್ಮೆ ದೃಷ್ಟಿ ಹಾಯಿಸಿದ್ರೆ ಎಲ್ಲಾ ಎದ್ದು ಕೂತು ಅಂತ. ಅವಾಗ ಕೃಷ್ಣ ತಾನು ದೊಡ್ಡ ಎತ್ತರದ ಕದಂಬ ವೃಕ್ಷವನ್ನೇರಿ ತಾನು ಒಳಗೆ ಆ ಕಾಲಿಂದಿಯಲ್ಲಿ, ಆ ಯಮುನೆಯಲ್ಲಿ ತಾನು ಅಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಒಳಗೆ ತಾನು ಡೈ ಹೊಡೆಯುವುದಂತಿಲ್ಲ, ಸುರಂಗ, ಅದನ್ನು ಚಂದಾಗಿ ಡೈ ಹೊಡೆದ. ಕ್ರೀಡಂತಮಪ್ರತಿಭಯಂ ಕಮಲೋದರಂಘ್ರಿಂ ಸಂದಶ್ಯ ಮರ್ಮ ಸುರುಷ ಭುಜಯ ಚಛಾದ. ಒಳಗಿದ್ದಂತಹ ಕಾಳಿಯನಿಗೆ ಬಹಳ ಸಿಟ್ಟು ಬಂತು. ಯಾವುದೋ ಕೂಸು ನಾನು ಇದ್ದಂಥ ಮಡುವಿನೊಳಗೆ ಬಂದದಂತ ಹೇಳಿ ತಾನು ಬಹಳ ಸಿಟ್ಟಿಗೆ ಬಂದು ತನ್ನ ವಿಷ ಫುತ್ಕಾರವನ್ನ ಮಾಡ್ತಾ, ಬಾಯಿಯಿಂದ ಕೆಂಡವನ್ನ, ಹೊಗೆಯನ್ನ ಎಲ್ಲ ಬಿಡ್ತಾ, ಉರಿಯನ್ನ ಬಿಡ್ತಾ ತಾನು ಅವನ ಮುಂದೆ ಬಂದು ಅಲ್ಲಿ ಅವನನ್ನು ಕಚ್ತೀನಿ ಅಂತ ಬಂದ. ಭಗವಂತ ಕೈ ಹಿಡಿದ, ಒಂದು ಕೂದಲು ಸುಟ್ಟು ತೋರಿಸ ಸಾಕು ಅಂತಂದ. ತಾನು ತನ್ನ ಬಾಯಿಯಿಂದ ಎಲ್ಲಾ ಒಂದು ಉರಿಯನ್ನ ಬಿಟ್ಟರು ಕೂಡ ಕೃಷ್ಣೇರ್ಪಿತಾತ್ಮ ಸೌಹೃದರ್ಥ ಕಲತ್ರ ಕಾಮ ದುಃಖ ಅನುಶೋಕ ಭಯ ಮೂಢ ದಿಯೋ ನಿಪೇತು. ಎಲ್ಲ ತನ್ನ ಆ ಒಂದು ಶಕ್ತಿಯನ್ನ ಹಾಕಿದರೂ ಕೂಡ ಏನು ಭಗವಂತನ ಕೂದಲು ಸುಡಲಿಕ್ಕಾಗಲಿಲ್ಲ. ಏನ್ ಮಾಡಬೇಕು ಅಂತ ಕಾಳಿಯನಿಗೂ ಗೊತ್ತಾಗ್ತಾ ಇಲ್ಲ. ಭಗವಂತನನ್ನು ಸುತ್ತುವರಿತಾ ಇದ್ದಾನೆ. ಈ ಸುದ್ದಿ ಅಷ್ಟರೊಳಗೇನೆ ಹೋಗ್ಬಿಡುತ್ತು. ಹುಡುಗರು ಸುಮ್ ಕೊಡ್ತಾವೆ, ಪಟ್ನೆ ಮನೆಗೆ ಹೋಗಿ ಎಳೆಬಿಟ್ಟು ಒಣಗೆಲ್ಲ ಸುದ್ದಿ, ಇಳಿದು ಬಿಟ್ಟಾನ ಕೃಷ್ಣ, ಯಮುನಾನೊಳಗೆ ಇಳಿದು ಬಿಟ್ಟಾನ ಅಂತ ಎಲ್ಲಾರು ಓಡ್ಕೋತ ಬರಬೇಕಾದೇ ಬೀಳಿಗತ್ತಾವಂತಿನ ಬಂದೇ ಇಲ್ಲಲ್ಲೇ ಬರು ಮುಂದೆ ಬೀಳ್ಲಿಗತ್ತು. ಕೃಷ್ಣ ಕೃಷ್ಣ ಏನಾತೋ ಗಾವೋ ವೃಷ ವತ್ಸ ತರ್ಯ ಕಂದಮಾನ ಸುದುಃಖಿತಾಹ. ಆಕಳುಗಳು ಅಳ್ಳಿಗತ್ತು ಅಂತ ಈ ಸುದ್ದಿ ಕೇಳಿ, ಕೃಷ್ಣ ಯಮುನಾನೊಳಗೆ ಇಳದಾನಂತ ಸುದ್ದಿ ಕೇಳಿ ಆಕಳು ಅಳ್ಳಿಗತ್ತು. ಕೃಷ್ಣೇ ನ್ಯಸ್ತೇಕ್ಷಣ ಭೀತ ರದಂತ್ಯವ ತಸ್ಥಿರೆ. ಕೃಷ್ಣ ಬರ್ತಾನಂತ ನೋಡ್ಕೋತ ಎಲ್ಲಾರು ಅಳ್ಕೋತ ಅಲ್ಲಿ ನಿಂತಾರೆ. ಎಲ್ಲಾ ಕಡೆ ಮಹೋತ್ಪಾತ ಬೇರೆ ಆಗ್ಲಿಗತ್ತು. ಮತ್ತಿಷ್ಟು ಅನ್ಸ್ಬಿಟ್ರಿ ಎಲ್ಲಾರು. ಮಹಾ ಉತ್ಪಾತ ಆಗಿದ್ಯಾಕ? ಕಾಳಿಯನಿಗೆ ಆಗೋದದ ಅನ್ನೋದು, ಕೃಷ್ಣನಿಗೆ ಆಗೋದದ ಅನ್ನೋದಕ್ಕೆ ಆಗಿದ್ದಿಲ್ಲ. ಅಲ್ಲೇ ಉತ್ಪಾತ ತ್ರಿವಿಧ, 3 ವಿಧದ ಉತ್ಪಾತ ಆಗ್ಲಿಗತ್ತು ಅಂತ ಸಿದ್ದರಾಮರು ಬರದೇ ಬಿಡ್ತಾರ. ಅವರಿಗೆ ಶಕುನದ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ. ಅವ್ರ ಆರಾಧನೆ ಟೈಮ್ನಾಗ ಕಥೆ ಹೇಳ್ತೀನಿ, ಈಗ ಭಾಳ ಹೇಳಲಿಕ್ಕೆ ಹತ್ರ ಮತ್ತು ಭಾಗವತ ಉಳಿತದ. ಶಕುನದ ಮೇಲೆ ಭಾಳ ನಂಬಿಕೆ. ಹಿಂಗಾಗಿ 3 ಶಕುನಗಳು. ಒಂದು ಆಕಾಶದೊಳಗ ಅಲ್ಲೇ ಏನೇನೋ ವಿಚಿತ್ರವಾಗಿ ಪ್ರಾಣಿ ಪಕ್ಷಿಗಳು ಪುತ್ಕಾರ ಮಾಡೋದು ಇವೆಲ್ಲ ಆಗ್ಲಿಗತ್ತು. ಸೂರ್ಯನೊಳಗ ಕೆಲವೊಮ್ಮೆ ಶಕುನಗಳಾಗ್ತಾವ. ಸೂರ್ಯ ಚಿದ್ರ ಕಾಣ್ಲಿಗತ್ತಾನಂದ್ರೆ ಅಪಶಕುನ ಅಂತ ಅರ್ಥ. ಹಂಗೆ ಕೆಲವೊಮ್ಮೆ ಆಗ್ತಾವ. ಇನ್ನ ದೇಹದೊಳಗಾಗುವಂತಹ ಅಪಶಕನಗಳು. ದೇಹದೊಳಗ ಅಂತಂದ್ರೆ ಹೆಂಗ ಅವ್ರು ಹೇಳೇ ಬಿಡ್ತಾರೆ. ಪುಂಸಿ ವಾಮಲೋಚನಾದಿ ಸ್ಫುರಣಂ ವಾಮಲೋಚನಾನಾಂ ದಕ್ಷಿಣಾಕ್ಷಾದಿ ಸ್ಫುರಣಂ ಅಂತ. ಗಂಡಸರಿಗೆ ಎಡಗಣ್ಣು ಹಾರಿದ್ರೆ ಅಪಶಕುನ, ಹೆಣ್ಮಕ್ಳಿಗೆ ಬಲಗಣ್ಣು ಹಾರಿದ್ರೆ ಅಪಶಕುನ. ಆಯ್ತಾ? ಆ ರೀತಿಯ ಅಪಶಕುನಗಳೆಲ್ಲ ಆಗ್ಲಿಗತ್ತಾವ. ಅವಾಗ ವೀಕ್ಷ ಭಗವಾನ್ ಮಾಧವೋ ಬಲಹ, ಬಲರಾಮ ನೀನಾದ್ರೂ ತಡಿ, ನೀನಾದ್ರೂ ಹೋಗು, ಕೃಷ್ಣನ್ ಕರ್ಕೊಂಬ. ಅವ ಅಂದ ಕಿಂಚಿನ್ ನೋವಾಚ, ಏನೂ ಮಾತಾಡ್ಲಿಲ್ವಂತ. ಯಾಕ? ಪ್ರಭಾವಜ್ಞೋ ಅನುಜಸ್ಯ ಸಹ. ಆ ತಮ್ಮನ ಪ್ರಭಾವ ಏನು ಅಂತ ಅವನಿಗೊಬ್ಬನಿಗೆ ಚಂದ ಗೊತ್ತಿತ್ತು. ಏನೇನೂ ಮಾತಾಡ್ಲಿಲ್ಲ. ಅವ ಏನ್ ಮಾಡ್ತಾನೆ ನೋಡ್ಕೋತಿರ್ರಿ, ಯಾಕೆ ಗಾಬರಿ ಆಗ್ತೀರಿ ಅಂತ ಎಷ್ಟೊಂದು ಸುಮ್ಮನೆ ಅಂತ. ಗ್ರಸ್ತೆ ಅಹಿನಾ ಪ್ರಿಯತಮೆ ವೃಷ ದುಃಖ ತಪ್ತ ಶೂನ್ಯಂ ಪ್ರಿಯವ್ಯತಿಹೃತಂ ದದಶಸ್ತ್ರಿಲೋಕಂ. ಇಡೀ ಜಗತ್ತು ಶೂನ್ಯ ಅನಸ್ಲಿಗತ್ತಂತ. ಕೃಷ್ಣ ಹೋಗಿಬಿಟ್ಟಾನ್ರಿ, ಕೃಷ್ಣ ಹೋಗಿಬಿಟ್ಟಾನ ಅಂತ ಎಲ್ಲಾರು ಆ ಕೃಷ್ಣನೊಳಗೆ ಮನಸ್ಸಿಟ್ಟು ಕಾಳಿಯನ ಆ
ಮಡುವಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಪ್ರತ್ಯಷೇಧತ್ಸ ಭಗವಾನ್ ರಾಮಕೃಷ್ಣಾನುಭಾವವಿತ, ನಾವು ಇಳಿತೀವಿ ಅಂತ ನಂದಾದಿಗಳು ಹೊಂಟ್ರಂತ. ಬಲರಾಮಂದ, ಇದು ನಿಮ್ಮ ಕೂವತ್ತಲ್ಲ, ಅವ ಇಳಿದಾನ, ಅವ ಅದನ್ನು ಗೆದ್ಕೊಂಡು ಬರ್ತಾನ, ನೀವು ಯಾರ್ಯಾರು ಇಳಿಬೇಡ್ರಿ, ಎಲ್ಲಾರು ಇಲ್ಲೇ ನಿಲ್ರಿ ಅಂತ ನಿಲ್ಲಿಸ್ತಾನ. ಅವಾಗ ಆಜ್ಞಾಯ ಮರ್ತ್ಯ ಪದವಿ ಮನುವರ್ತಮಾನ ಸ್ಥಿತ್ವ ಮುಹೂರ್ತ ಮದು ಉದತಿಷ್ಠದ ಔರಂಗಬಂಧಾತ್. ಅವಾಗ ಭಗವಂತ ಮೇಲಿದ್ದವರೆಲ್ಲ ದುಃಖ ಪಡ್ಲಿಗತ್ತಾರ ಅಂತ ಗೊತ್ತಾಗಿ ತಾನೇ ಆ ಉರಗದ ಬಂಧನದಿಂದ ತಾನು ಮ್ಯಾಲೆದ್ದು ಅದನ್ನೂ ಮ್ಯಾಲೆ ಹಿಡ್ಕೊಂಡು ಅದರ ಬಾಲ ಹಿಡ್ಕೊಂಡೇ ಮ್ಯಾಲೆ ಬಂದ್ಬಿಟ್ಟ. ಅದರ ಹೆಡಿ ಮ್ಯಾಲೆ ತಾನು ನಿಂತು ಅದು ಹೇಳ್ತಾರಲ್ಲ, ಚಂಡು ತರುವ ನೆವದಿ ಕಾಳಿಂಗನು ದಂಡ ಮಾಡುವ ಧುಮುಕಿ, ಚಂಡ ಕಾಳಿಂಗನ ಮಂಡಿಯೊಳಗೆ ಪಾದ ಪುಂಡಲಿ ಕವನಿಟ್ಟು ತಾಂಡವ ಮಾಡಿದ ಎಂಥ ಪಾವನ ಪಾದವೋ ರಂಗಯ್ಯ, ಇನ್ಯಂಥ ಪಾವನ ಪಾದವೋ. ಭಗವಂತನ ಪಾದ ಎಂಥದ್ದು ಅಂದರೆ, ಚಂಡು ತಿರುವ ನೆವದಿಂದ ಕಾಳಿಂಗನ ಉದ್ದಂಡ ಮಡುವಿಗೆ ಧುಮುಕಿ ಭಗವಂತ ತನ್ನ ಪಾದಪುಂಡರೀಕವನ್ನ ಅವನ ಮಂಡೆಯ ಮೇಲೆ ಇಟ್ಟಿದ್ದಾನೆ. ಆವಾಗ ಸದಂದ ಶೂಕಸ್ಯ ಮುಖಂ ವಿಭಿಂದನ್ ತದೀಯ ಪುಚ್ಛಂ ಜಗ್ರಹೇ ಕರೇಣ ಅಂತ ಸತಧರ್ಮರು ರುಕ್ಮಿಣೀಶ ವಿಜಯದ ಶ್ಲೋಕವನ್ನು ಇಲ್ಲಿ ಕೋಟ್ ಮಾಡುತ್ತಾರೆ. ಯಾಕೆಂದ್ರೆ ಬಾಲವನ್ನು ಎತ್ತಿ ಹಿಡಿದಿದ್ದಂತೆ, ಹೆಡೆ ಮೇಲಷ್ಟೇ ತುಳಿದಿಗತ್ತಿದ್ನಂತೆ. ಯಾಕ? ತಲೆಯಿಂದ ತಪ್ಪು ಮಾಡಿದ್ದ, ಎಲ್ಲರಿಗೂ ಕಚ್ಚಿ. ಬಾಲ್ ಏನು ಪಾಪ ಮಾಡಿದ್ದಿಲ್ಲ, ಹಿಂಗಾಗಿ ಬಾಲವನ್ನು ಎತ್ತಿ ಹಿಡಿದಿದ್ನಂತೆ. ನಿಂದೇನು ತಪ್ಪಿಲ್ಲ ಅಂತ ಅದನ್ನು ಕೈಯಾಗಿ ಹಿಡ್ಕೊಂಡಿದ್ದ. ಎಲ್ಲಿ ಶಿಕ್ಷಾ ಕೊಡಬೇಕು, ಎಲ್ಲಿ ತಪ್ಪು ಮಾಡಿದಲ್ಲಿ ಅಷ್ಟೇ ಶಿಕ್ಷಾ ಕೊಡಬೇಕು. ಅದಕ್ಕೆ ಹೆಡಿ ಮೇಲೆ ಅಷ್ಟೇ ತಾನು ತುಳಿತಾ ಇದ್ದಾನೆ. ಹಲ್ಲೀಸಕ ನೃತ್ಯವನ್ನು ಭಗವಂತ ಅಲ್ಲಿ ಆಡ್ತಾ ಇರುವಂತಹ ಸಂದರ್ಭದೊಳಗೆ ತಂ ನರ್ತು ಮುದ್ಯಂತಂ ಅವೇಕ್ಷ ತದಾ ತದೀಯ ಗಂಧರ್ವ ಸಿದ್ಧ ಸ್ವರ ಚಾರಣ ದೇವವಧ್ವ. ಎಲ್ಲರೂ ಕೂಡ ದೇವತೆಗಳು ಮೃದಂಗ ಪಡವ ಆನಕ ವಾದ್ಯ ಗೀತ ಪುಷ್ಪೋಪಹಾರ ನುತಿಬಿಸ್ ಸಹಸೋಪಸೇದು. ಕೆಲವರು ಮೃದಂಗ, ಕೆಲವರು ಪಣವ, ಕೆಲವರು ವೀಣೆ ಎಲ್ಲ ಹಿಡ್ಕೊಂಡು ತಾವು ಕುಣಿತಾನ್ ಕೃಷ್ಣ ಅಂದ್ರೆ ಹಾಡೋಣ ಬಾ ಅಂತ ಹೇಳಿ ಎಲ್ಲರೂ ಅಲ್ಲಿ ಬಂದ್ರಂತ. ಬಂದಾಗ ಭಗವಂತನನ್ನು ನೋಡ್ತಾರೆ. ಅನೀನ ದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲ ಗತಿ ಕಪರ್ದೀನ ನರ್ತ ಗೋಪಾಲಕ ಬಾಲಮೌಲಿಹಿ. ಗೋಪಾಲಕ ಬಾಲ ಕುಣಿಯುವಾಗ ಮೃದಂಗವನ್ನ ತಾವೇ ಬಾರಿಸ್ಲಿಗತ್ರಂತ. ಬ್ರಹ್ಮದೇವರು ಬಾರಿಸ್ಲಿಗತ್ರು. ರುದ್ರದೇವರು ಬಂದು ತಾಳ ತಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹನುಮಂತ ದೇವರು ಹಾಡು ಹಾಡಿದ್ರಂತ. ಇಡೀ ದೇವತೆಗಳ ಗಣ ಅದನ್ನು ನೋಡ್ಲಿಕ್ಕಂತ ಮ್ಯಾಲೆ ತಾನು ಬಂದು ನಿಂತ್ರೆ, ಯದ್ಯಚ್ಚಿರೋ ನನಮತೆ ಗರಕಾಲ ಶೀಷ್ಣಃ ತತ್ತನ್ಮಮರ್ದ ಖಲ ದಂಡಧರೋ ಅಂಗ್ರಿಪಾತೈಹಿ ಕ್ಷೀಣೆ ಬಲೆ ಭಗವತೋಲ್ಬಣ ಮಾಶು ವಕ್ತ್ರಾತ್ ರಕ್ತಂ ವಮನ್ ಪರಮ ಕಶ್ಮಲ ಮಾಪನಾಗಃ. ಆ ಕಾಲಿಯ ತಾನು ಆ ಭಗವಂತನ ತುಳಿತದಿಂದ ಎಲ್ಲ ತಾನು ರಕ್ತವನ್ನು ಕಾರ್ತಾ ಇದ್ದಾನಂತೆ. ಯಾವ ಹೆಡೆ ನನ್ನ ಮುಂದೆ ಬಾಗಲಿಲ್ಲ ಅವೆಲ್ಲವನ್ನು ತುಳಿತೇನೆ ಅಂತ. ಕಸ್ಮಾಚ್ಚತೆ ನನ್ನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತ್ರೆ ಅಂತ ಅರ್ಜುನ ಹೇಳ್ತಾನೆ. ಯಾರವರು ನಿನ್ನ ಮುಂದೆ ನಮಸ್ಕಾರ ಮಾಡಲಾರ್ದವ್ರು, ಯಾಕೆ ಮಾಡೋದಿಲ್ಲ ಅವರು ಅಂತ ವ್ಯಥಾಪಡ್ತಾನೆ ಅರ್ಜುನ. ಅಂತಹ ಸರ್ವೋತ್ತಮನಾದ ಭಗವಂತನ ಮುಂದೆ ಭಾಗದ ಶಿರದ ಮೇಲೆ ಭಗವಂತ ಕುಟ್ಟಿ ತಾನು ನರ್ತನವನ್ನ ಅದನ್ನು ಮಾಡ್ತಾ ಇದ್ದಾಗ ತನ್ನ ಎಲ್ಲ ವಿಷವನ್ನ ಕಾಲಿಯ ತಾನು ಹೊರಹಾಕ್ತಾನೆ. ಆವಾಗ ಇನ್ನೇನು ದೃಷ್ಟ್ವಾ ಅಹಿರಾಜಂ ಉಪೇಸದು ರಮುಷ್ಯ ಪತ್ನ್ಯ ಅರ್ಥ ಶ್ಲತದ್ವಸನ ಭೂಷಣ ಕೇಶಬಂಧ. ತಾವು ಎಲ್ಲ ಆ ಹೆರಳುಗಳನ್ನು ಬಿಚ್ಚಿಕೊಂಡು ಪಾಪ ಆ ನಾಗಪತ್ನಿಯರು ಬರ್ತಾರಂತ. ಭಗವಂತ ನೀನು ಇನ್ನೊಂದು 4 ಸಲ ತುಳಿದಿ ನಮ್ಮ ಮನೆಯವ್ರನ್ನಂತಂದ್ರೆ ನಮ್ಮ ಕುಂಕುಮ ಅಳಕ್ಕೆ ಹೋಗ್ತದೆ. ಭಗವಂತ ಸಾಧ್ಯ ಕೃತಾಂಜಲಿ ಪುಟ ಪರಮಸ್ಯ ಭರ್ತೂರ್ ಮೋಕ್ಷೇಚ್ಛವ ಶರಣದಂ ಶರಣಂ ಪ್ರಪನ್ನ. ನಾಗಪತ್ನಿಯರು ಬಂದು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ, ಕಾಳಿಂಗ ತನ್ನ ಇಡೀ ಫ್ಯಾಮಿಲಿ ಕರ್ಕೊಂಡಿದ್ದವ ಅಲ್ಲೇ ಸಾಂತಪುರ ಶರಣಾಗತೋಸ್ಮಿ ಅಂತ. ಹಿಂಗಾಗಿ ಅಲ್ಲಿ ಬಂದು ತಾನು ಆ ನಾಗಪತ್ನಿಯರು ಬೇಡ್ಕೊಂಡ್ರಂತೆ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವ ಅವತಾರ ಕಲ ನಿಗ್ರಹಾಯ. ಭಗವಂತ ನಿನ್ನ ಅವತಾರ ಆಗಿದ್ದೇ ದುಷ್ಟರ ನಿಗ್ರಹಕ್ಕಂತ ನಮಗೆ ಗೊತ್ತು. ನಮ್ಮ ಪತಿ ತಮ್ಮ ಸ್ವಾಮಿ ಅವ ಸ್ವಲ್ಪ ತಪ್ಪು ಮಾಡ್ಯಾನ ಅನ್ನೋದನ್ನು ನಾವು ಒಪ್ತೀವಿ. ಆದರೆ ನೀನು ಅವನಿಗೆ ಶಿಕ್ಷಾ ಕೊಡೋದು ಬದಲಿ ಅನುಗ್ರಹನೇ ಮಾಡಿದೆಯಲ್ಲ ಅಂತಂದ್ರಂತ ಅವರೆಲ್ಲ ಪತ್ನಿಯರು ಬಂದು. ಅನುಗ್ರಹೋಯಂ ಭವತಾ ಕೃತೋ ಹಿನೋ ದಂಡೋ ಸತಾಂತೆ ಖಲು ಕಲ್ಮಶಾಪಃ. ಅವನ ತಲೆಯ ಮೇಲೆ ನೀನು ಪಾದ ಇಟ್ಟೆಲ್ಲ, ಇದು ಅನುಗ್ರಹ ಅಂತ ಅನ್ನೋಣ, ಶಿಕ್ಷೆ ಅನ್ನೋಣ. ಶಿಕ್ಷೆ ಯಾಕನ್ನೋಣ? ನಿನ್ನ ಅನುಗ್ರಹವೇ ಇದು. ಯಾಕ? ತೇ ಅನುಗ್ರಹ ಏವ ಸಮ್ಮತಃ ತಪಸ್ಸು ತಪ್ತಂ ಕಿಮನೇನ ಪೂರ್ವಂ ನಿರಸ್ತಮಾನೇನ ಚ ಮಾನದೇನ ಧರ್ಮೋಥವಾ ಸರ್ವಜನಾನುಕಂಪಯ ಯಥೋ ಭವಾನ್ ಸ್ತುಷ್ಯತಿ ಸರ್ವಜೀವ. ಯಾವ ಜೀವಿಗಳಿಗೂ ಸಿಗದಂಥ ನಿನ್ನ ಪಾದಸ್ಪರ್ಶ ತಲೆ ಮೇಲೆ ನಮ್ಮ ಮನೆಯವರಿಗಾಗ್ಯದಂದ್ರೆ ಅವ್ರೇನ್ ತಪಸ್ಸು ಮಾಡ್ಯಾರೋ, ಏನ್ ಮಾಡಿದ್ ಬಿಡು, ನಾವು ನೋಡ್ಕೊತೇ ಇದ್ದೀವಿ ಅಂತೂ ಹೇಳ್ತಾರೋ ನಾಗಪತ್ನಿಯರು. ಏನ್ ತಪಸ್ಸು ಮಾಡಿದರೋ, ಏನು ಧರ್ಮವನ್ನ ಮಾಡಿದರೋ ನಮ್ಮ ಮನೆಯವರು, ಇಂಥ ನಿನ್ನ ಪಾದದ ಅನುಗ್ರಹ ಸ್ಪರ್ಶ ಅವರಿಗೆ ಸಿಗ್ತಾ ಇದೆ. ಇದು
ಭಕ್ತರಿಗಿರಬೇಕಾದಂತಹ ಗುಣ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಬಹಳ ವಿಶೇಷ ಹೇಳ್ತಾರೆ. ದಂಡೋಪಿ ಭಗವಚ್ಚೀರ್ಣೋ ಮಮೈಷೋ ನುಗ್ರಹ ಸ್ಮೃತಃ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ ತತ್ರಾಪಿ ಕುರ್ವತಾಂ ದ್ವೇಷಂ ತಮಪ್ರಾಪ್ತ್ಯೈ ತಥಾ ಭವೇತ್. ಕೇಳ್ಕೊಳ್ಳಿ ಶ್ರೀಮದಾಚಾರ್ಯ ತಾತ್ಪರ್ಯವನ್ನ. ಭಗವಂತ ನಮಗೆ ಕಷ್ಟ ಕೊಟ್ಟಾಗ, ನಮಗೆ ಶಿಕ್ಷೆಯನ್ನ ನೀಡಿದಾಗ, ಇದೂ ಕೂಡ ಭಗವಂತ ಮಾಡುವ ಅನುಗ್ರಹ ಅಂತ ತಿಳಿದವರ ಮೇಲೆ ಭಗವಂತ ಬಹಳ ಪ್ರೀತನಾಗ್ತಾನೆ. ನನಗೆ ಯಾಕಿಂತ ಶಿಕ್ಷಾ ಕೊಟ್ಟ ಅಂತ್ಯಾವಂತಾನ, ಅವನು ಮತ್ತಲ್ಲೇ ತುಳಿದು ಹಾಕ್ತಾನೆ ಭಗವಂತ ಅಂತ ಅವನ ಗುಣವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ದ್ವೇಷಂ ತಮಪ್ರಾಪ್ತ್ಯೈ. ಭಗವಂತೇನೋ ಶಿಕ್ಷಾ ಕೊಟ್ಟಾಗ, ಏನೋ ಕೆಟ್ಟದ್ದಾದಾಗ, ಏನೋ ಒಂದು ಸ್ವಲ್ಪ ನಮಗೆ ತೊಂದರೆ ಆದಾಗ, ಇದೂ ಕೂಡ ದೇವರು ಮಾಡುವ ಅನುಗ್ರಹ ಅಂತ ಯಾವ ಚಿಂತನೆ ಮಾಡ್ತಾನೋ ಉದ್ಧಾರ ಆಗ್ತಾನಂತ. ಶುಭಕಾರಿ ಭವತ್ಯಲಂ, ಅವನಿಗೆ ಶುಭ ಆಗ್ತದಂತ. ಯಾರ ಶಿಕ್ಷೆಯನ್ನ ದ್ವೇಷ ಮಾಡ್ತಾರೆ ಅವರಿಗೆ ಮಾತ್ರ ಬಹಳ ಅಂಧಂತಮಸ್ಸೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಾನದೇನ ನೋಡ್ರಿ, ಮಾನದೇನ ಅಂತ, ಹೇ ಮಾನದರಲ್ಲಿ ಮಾನದರ ಸ್ವಾಮಿಯಾದವನೇ ಕೃಷ್ಣ ಅನ್ನೋದಲ್ಲಿ ಸಂಬೋಧನ. ಅಥವಾ ನಮ್ಮ ಮನೆಯವರು ಮಾನದೇನ, ನದ ಅಂದ್ರೆ ಸಮುದ್ರ, ಮಾನದ ಸಮುದ್ರ ಹೋಗ್ಯದವ್ರು, ಸಮುದ್ರದಾಗಿದ್ರು ಪಾಪ ಈಗ ನದ್ಯಾಗ ಬಂದಾರ ಅನ್ನೋದಕ್ಕೆ ಮಾನದೇನ ನಮ್ಮ ಮನೆಯವರು ಇಲ್ಲಿ ಬಂದಾರ. ಆದ್ರ ನಿನ್ನ ಅನುಗ್ರಹ ಅವ್ರಿಗಾಯ್ತಲ್ಲ. ನ ನಾಕಪೃಷ್ಟ್ಯಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭವಂ ವ ವಾಂಛಂತಿ ತತ್ಪಾದ ರಜ ಪ್ರಪನ್ನಾಹ. ಯಾರು ನಿನ್ನ ಪಾದ ಧೂಳಿಯನ್ನ ಪಡ್ಕೊಂಡವರೋ ಅವರಿಗೆ ಸ್ವರ್ಗ ಬೇಡ, ಅವರಿಗೆ ಬ್ರಹ್ಮ ಪದವಿ ಬೇಡ, ಅವರಿಗೆ ಯಾವ ರಸಾಧಿಪತ್ಯ ಬೇಡ, ಸಾರ್ವಭೌಮ ರಾಜ ಆಗ್ಲಿಕ್ಕೆ ಅವ್ರು ಇಚ್ಛಾ ಪಡೋದಿಲ್ಲ. ನಿನ್ನ ಪಾದದ ಧೂಳಿ ಸಿಕ್ಕದಂದ್ರೆ ಉದ್ಧಾರ ಆಗಿವಿ ಅಂತ ತಿಳ್ಕೊಳ್ತಾರೆ. ಅಂಥದ್ದು ನಮ್ಮ ಪತಿಗೆ ಅದು ಸಿಕ್ಕದ ಸ್ವಾಮಿ. ನಮೋ ಗುಣಪ್ರದೀಪಾಯ ಗುಣಾತ್ಮ ಸ್ಥೋದಯಾಯ ಚ ಗುಣ ಪ್ರತ್ಯುಪಲಕ್ಷ್ಯಾಯ ಗುಣದರ್ಷ್ಟ್ರೇ ಸ್ವಸಂವಿದೆ ಅಂತ ಅದ್ಭುತವಾದ ಸ್ತೋತ್ರವನ್ನ ಆ ನಾಗಪತ್ನಿಯರು ಎಲ್ಲರೂ ಕೂಡ ಮಾಡ್ತಾರಂತೆ. ಶಾಂತ ಅಶಾಂತ ಉತ ಮೂಢಯೋನಯ, ಎಲ್ಲರೂ ಭಗವಂತ ನಿನ್ನನ್ನು ಭಜಿಸೋದು. ಶಾಂತರು ಅಶಾಂತರು ಮೂಢರು ಎಲ್ಲರೂ ಕೂಡ. ಏನಿದು ಶಾಂತ ಅಶಾಂತ ಮೂಢ ಅಂತಂದ್ರೆ ಶ್ರೀಮದಾಚಾರ್ಯ ತಾತ್ಪರ್ಯ ತಗೊಂಡು ಬರ್ತಾರೆ. ಸದಾ ಮನಸ್ಸು ಶಾಂತ ಇರತಕ್ಕಂತಹ ದೇವತೆಗಳಿಗೆ ಶಾಂತರು ಅಂತ ಕರೀತಾರೆ. ಸದಾ ಅಶಾಂತಿ ಇರುವಂತಹ ಮನುಷ್ಯರಿಗೆ ಅಶಾಂತರು ಅಂತ. ಮನುಷ್ಯರ ಇನ್ನೊಂದು ಹೆಸರಂತ ಅಶಾಂತ. ಚಂದದ ನೋಡ್ರಿ ಹೆಸರು, ಅಶಾಂತ ಅಂತ ಹೆಸರು ಅವರಿಗೆ. ಇನ್ನ ಸದಾ ಭಗವಂತನನ್ನ ತಪ್ಪು ತಿಳಿಯುವಂತಹ ಅಸುರರಿಗೆ ಮೂಢರು ಅಂತ ಕರೀತಾರೆ. ಅಲ್ಲೇ ಶಾಂತ ಅಶಾಂತ ಮೂಢ ಅಂತ 3 ಶಬ್ದ ಬಂದಾವ. ದೇವತೆಗಳು ಮನುಷ್ಯರು ಅಸುರರ ಬಗ್ಗೆ ಹೇಳಲಿಕತ್ತಾರ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸುವಾಗ ಅವರವರ ಸ್ವಭಾವವನ್ನು ಬಹಳ ಚಂದ ತಿಳಿಸಿ ಮುಂದೆ ಹೋಗ್ತಾರೆ. ಇರಲಿ. ಅನುಗೃಹೀಶ್ವ ಭಗವನ್ ಪ್ರಾಣಾಸ್ತ್ಯಜತಿ ಪನ್ನಗಃ. ಪ್ರಾಣನೇ ಬಿಡುತ್ತಾರೆ ನಮ್ಮ ಮನೆಯವರು, ನೀವು ಅನುಗ್ರಹ ಮಾಡ್ರಿ ಅಂತ ಆ ಕೃಷ್ಣನಿಗೆ ಬಂದು ಬೇಳ್ಕೊಂಡ್ರೆ ದೀನಃ ಕೃಷ್ಣಂ ಪ್ರಾಹ ಕೃತಾಂಜಲಿ. ತಾನೂ ಕಾಲಿಯ ಅವನು ದೀನನಾಗಿ ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ನೋಡ್ರಿ, ನಮ್ಮ ಪರವಾಗಿ ಅವ್ರು ಮಾಡ್ಲಿ ಹೇಳ್ರಿ, ಹಿಂಗಿಲ್ಲ, ನಾವೇ ಮಾಡಬೇಕು. ಅವಾಗೇ ದೇವರು ಒಲೆಯವ. ನಾಗಪತ್ನಿಯರು ಮಾಡಿದ್ದಕ್ಕೂ ಭಗವಂತ ಒಲಿದದ್ದು ನಿಜ. ಆಗ ತಾನೇ ಕಾಲಿಂಗ ಯಾವಾಗ ಬಂದು ಪ್ರಾರ್ಥನೆ ಮಾಡಿದ್ನೋ ಆವಾಗ ಭಗವಂತ ನಿಲ್ಲಿಸಿದ. ಆಚಾರ ನಮ್ಮ ಪರವಾಗಿ ನೀವು ಹೋಮ ಮಾಡ್ರಿ, ನಮ್ಮ ಪರವಾಗಿ ನೀವು ಜಪ ಮಾಡ್ರಿ, ನಮ್ಮ ಪರವಾಗಿ ನೀವು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳ್ತಿರ್ತೀವಲ್ಲ. ನಮ್ಮ ಪರವಾಗಿ ಉಳಿದವ್ರು ಮಾಡಬಹುದು, ಅದು ಪೂರ್ಣ ಫಲ ಕೊಡುವುದಿಲ್ಲ. ನಾವೇ ಮಾಡಿದರೆ ಏನು ಫಲ ಅದಲ್ಲ, ಅದನ್ನ ನಾವು ಮಾಡಿದರೆ ಅಷ್ಟೇ ಬರೋದು. ಇನ್ನೊಬ್ರು ಮಾಡಿದ್ರೆ ಬರುವುದಿಲ್ಲ. ಆಚಾರ ನಮ್ಗೆ ಗೊತ್ತು ಹೇಳ್ತೀವಿ, ನಮ್ದೊಂದು ಸಂಧ್ಯಾವನಿ ನೀವೇ ಮಾಡ್ರಿ ಅಂದ್ರೆ ನಡೆಯಂಗಿಲ್ಲ. ನಿಮ್ಮ ಸಂಧ್ಯಾವನಿ ನೀವೇ ಮಾಡ್ಬೇಕಾಗ್ತದೆ. ಅದಕ್ಕೆ ವಯಂಚ ತತ್ರ ಭಗವನ್ ಸರ್ಪಾಹ ಜಾತ್ಯುರು ಮನ್ಯವಹ. ಹೇಳಿದ ಸ್ವಾಮಿ ಏನ್ ಮಾಡೋಣ, ನಾವು ಜಾತಿಯಿಂದಲೇನೆ ನಮಗೆ ಸಿಟ್ಟು ಬಹಳ, ನಾವು ಸರ್ಪಗಳು, ಹಿಂಗಾಗಿ ನಾವಿಂಥವೆಲ್ಲ ಮಾಡ್ತಿರ್ತೀವಿ. ಆದ್ರೆ ಸ್ವಾಮಿ ನೀನಿವತ್ತು ನನ್ನ ಮೇಲೆ ಅನುಗ್ರಹ ಮಾಡಿದಿ. ಭವಾನ್ ಹಿ ಕಾರಣಂ ತತ್ರ ಸರ್ವಜ್ಞ ಜಗದೀಶ್ವರ ಅನುಗ್ರಹಂ ನಿಗ್ರಹಂ ವಾ ಮನ್ಯಸೇ ತದ್ವಿದೇಹಿನ. ನನಗೆ ಅನುಗ್ರಹ ಮಾಡ್ತೀಯೋ ನಿಗ್ರಹ ಮಾಡ್ತೀಯೋ ಎರಡೂ ನಿನಗೆ ಬಿಟ್ಟದ್ದು, ನೀ ಸರ್ವಜ್ಞ, ನೀ ಏನು ಹೇಳ್ತೀಯೋ ನಾನು ಅದನ್ನು ಪಾಲಿಸ್ತೀನಿ ಅಂತ ಕೈ ಮುಕ್ಕೊಂಡು ಕಾಳಿಂಗನೇ ಯಾವಾಗ ಶರಣಾಗತನಾದ್ನೋ ಅವಾಗ ನಾತ್ರಸ್ಥೇಯಂ ತ್ವಯಾ ಸರ್ಪ ಸಮುದ್ರಂ ಯಾಹಿಮಾಚಿರಂ. ಭಗವಂತ ಅಂದ, ಇಲ್ಲಿ ನಿರ್ಲಿಕ್ಕೆ ಹೋಗಬೇಡ, ಸಮುದ್ರಕ್ಕೆ ಹೋಗು ನೀನು. ಎಷ್ಟು ನಿನ್ನಿಂದ ಇಷ್ಟಿಲ್ಲೆಲ್ಲ ಕಡೆಗೆ ವಿಷದ ಒಂದು ಪ್ರಭಾವ ಆಗ್ಯದ ನೋಡು. ಯೋಸ್ಮಿನ್ ಸ್ನಾತ್ವಾ ಮಮಾಕ್ರೀಡೆ ದೇವಾದೀನ್ ತರ್ಪಯೇ ಜಲೈಹಿ. ನೋಡು, ಯಾರು ನಿನ್ನ ಈ ಒಂದು ಕಾಳಿಂಗ ಮರ್ದನದ ಕಥೆಯ ಸ್ಮರಣವನ್ನ ಮಾಡ್ತಾರೋ ಅವರಿಗೂ ಕೂಡ ಎಂದೆಂದಿಗೂ ಜನ್ಮದಲ್ಲಿ ಸರ್ಪದ ಭಯ ಆಗೋದಿಲ್ಲ. ಕೆಲವರಿಗೆ ಕಂಡೆಲ್ಲ ಹಾವು ಕಾಣಿಸ್ತಿರ್ತಾವೆ. ಬಾಗ್ಲ ತೆಗಿ ಮುಂದಾಗ ಹಾವು ಕಾಣಿಸ್ತದ, ಒಳಗೆ ಕಾಲಿಡ್ಬೇಕಂದ್ರೆ ಹಾವು ಕಾಣಿಸ್ತದ. ಕಾಣಿಸ್ತಿರಂಗಿಲ್ಲ, ಹಾವು ಅದ ಅಂತ ಇವ್ರು ತಿಳ್ಕೊತಿರ್ತಾರೆ, ಸುಮ್ಮನೆ ಭಯ ಆಗ್ತಿರ್ತದೆ. ಅಂಥವ್ರು ಕಾಳಿಂಗ ಮತ್ತು ಕಾಳಿಂಗ ಮರ್ದನ ಮಾಡಿದ ಕೃಷ್ಣನ ಸ್ಮರಣ ಮಾಡಿದರೆ ಒಟ್ಟಾರೆ ಸರ್ಪದ ಭಯ ಬರುವುದಿಲ್ಲ ಅಂತ ಭಾಗವತ
ತಾನು ತಿಳಿಸ್ತಾ ಇದೆ. ಹಾಗಾಗಿ ಯಾರು ಇಂಥ ಕಾಳಿಂದಿ ನದಿಯೊಳಗ ಅರ್ಥಾತ್ ಯಮುನಾ ನದಿಯೊಳಗ ಕಾಳಿಂಗ ಮರ್ದನ ಕೃಷ್ಣನನ್ನ ಸ್ಮರಣ ಮಾಡ್ತಾ ತಮ್ಮ ತಂದೆ ತಮ್ಮ ಅಜ್ಜನ ಕುರಿತಾಗಿ ತರ್ಪಣವನ್ನು ಬಿಡ್ತಾರೋ ಅವರಿಗೆ ಮೋಕ್ಷವನ್ನ ಕೊಡುತ್ತೇನೆ ಅಂತ ಕೃಷ್ಣ ಕಾಳಿಂಗನಿಗೆ ಅನುಗ್ರಹವನ್ನ ಮಾಡಿ, ನೀನು ರಮಣಕ ದ್ವೀಪಕ್ಕೆ ಹೋಗಬೇಕಪ್ಪ, ಅಲ್ಲಿಯಿಂದ ನೀನಿನ್ನು ಮತ್ತೆ ಮರಳಿ ಬರಬಾರದು. ಭಗವಂತ ನಾ ಅಲ್ಲೇ ಇದ್ದೆ, ಗರುಡಗಂಜಿನ ಇಲ್ಲಿ ಬಂದೀನಿ, ಇನ್ನ ಅವ ನಿನಗೆ ಅನ್ಸಂಗಿಲ್ಲ. ಅಲ್ಲ, ಅವ ಬಂದು ನನ್ನ ಹೆಡಿ ಕುಕ್ಲಿಕ್ ಅಂತ ಬರ್ತಾನ, ನೋಡ್ತಾನ, ನನ್ನ ಪಾದ ಮೂಡಿರ್ತದ, ತಾನೇ ಬಿಟ್ಟು ಹೋಗ್ತಾನ. ನನ್ನ ಪಾದ ಮೂಡಿದಲ್ಲೇ ಯಾವ ಭಯವೂ ಕೂಡ ಇರೋದಿಲ್ಲ. ಆ ಹೆಡೆಗಳ ಮೇಲೆ ತನ್ನ ಪಾದವನ್ನು ಮೂಡಿಸಿದ್ನಂತ ಭಗವಂತ. ಹಾಗಾಗಿ ಗರುಡ ನಿನ್ನನ್ನು ಕುಕ್ಕಂಗಿಲ್ಲ, ಹೋಗು ಅಂತ ಅನುಗ್ರಹ ಮಾಡಿ ತಾನು ಕಳಿಸಿದ್ರ, ಬಾಯಲ್ಲಿ ಹೋಗುವಾಗ ನಿಂದೆಲ್ಲಾ ವಿಷ ವಾಪಸ್ ಜಕ್ಕೊಂಡು ಹೋಗು, ಯಮುನಾ ನದಿ ಶುದ್ಧಿರಬೇಕು ಅಂದ. ತದೈವ ಸಾ ಅಮೃತ ಜಲ ಯಮುನಾ ನಿರ್ವಿಷಾಭವತ್ ಅನುಗ್ರಹಾತ್ ಭಗವತಃ ಕ್ರೀಡಾಮನುಜ ರೂಪಿಣಃ. ಕ್ರೀಡೆಯಾಡ್ತಾ ಭಗವಂತ ಇಡಿಯಾದ ಆ ಯಮುನೆಯ ನೀರನ್ನ ನಿರ್ವಿಷ ಮಾಡಿ ಅದರಲ್ಲಿ ಅಮೃತ ಜಲವನ್ನ ತಾನು ಇಟ್ಟಿದ್ದಾನೆ. ವಾಟರ್ ಪೊಲ್ಯೂಷನ್ ಮೊದಲು ತೆಗೆದ ಕೃಷ್ಣನೇ ನೋಡಿ, ವಿಷ ಚಂದ ಮಾಡಿತ್ತದು ಕಾಳಿಂಗ, ಅದನ್ನು ಹೋಗಿಸಿ ಯಮುನೆಯ ನೀರನ್ನು ಶುದ್ಧಗೊಳಿಸಿದವ ಕೃಷ್ಣ ಪರಮಾತ್ಮ. ಹಾಗಾಗಿ ಅಲ್ಲ, ರಾಜ ಕೇಳಿದ, ಇವ ಯಾಕೆ ಗರುಡನಿಗೆ ಅಂಜಿದ್ದ, ಗರುಡಿಗೆ ಯಾಕೆ ನಾ ಕಾಳಿಂಗನ ಒಂದು ಸಮಸ್ಯೆ ಬಂದಿತ್ತು ಅಂತಂದಾಗ, ಕಾಳಿಂಗ ಬಹಳ ದುಷ್ಟಿದ್ದಾರೆ. ಅವ ಏನ್ ಮಾಡ್ತಿದ್ದ, ಒಂದು ನಾಗಲೋಕದೊಳಗೆ ಒಂದು ವ್ಯವಸ್ಥೆ ಇತ್ತು. ಒಂದು ಹಬ್ಬ ಅದು ಬಂದಾಗ ಒಂದು ನಾಗವನ್ನ ಗರುಡನಿಗೆ ಬಲಿ ಕೊಡಬೇಕು ಅಂತ ಒಂದು ವ್ಯವಸ್ಥೆ ಇತ್ತು. ಇವ ಯಾವುದೋ ಒಂದು ಪಾಪ, ಯಾವುದೋ ದುರ್ಬಲ ಒಂದು ನಾಗ ಶಿಶು ಇರ್ತದೆ, ಅದನ್ನು ಬಲಿ ಅಂತ ಕೊಡ್ತಿದ್ರು. ಗರುಡ ಬಂದು ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಹೋಗ್ತಿದ್ದ. ಇಷ್ಟು ನಡ್ಕೊಂಡು ಬಂದಿತ್ತು. ಇವ ನಾವ್ಯಾಕೆ ಗರುಡಗ ಬಲಿ ಕೊಡಬೇಕು ಅಂತ ಹೇಳಿ ಆ ದುರ್ಬಲ ಹಾವುಗಳನ್ನು ತಾನು ತಿನ್ಲಿಕ್ಕೆ ಚಾಲು ಮಾಡ್ಬಿಟ್ಟ. ಬಲಿ ತಪ್ಸಿದ. ಗರುಡನ ಬಲಿ ತಪ್ಸಿದ್ರೆ ಗರುಡ ಕೇಳ್ತಾನೇನ್ರಿ, ಅವ ಬಂದೇ ಬಿಟ್ಟ. ನನ್ನ ಬಲಿ ತಿಂತೀಯ, ನಿನ್ನನ್ನೇ ತಿಂದು ಬಿಡ್ತೀನಿ ನಾನು ಅಂತ ಸರಳಿತ್ತು ಗರುಡನಿಗೆ. ನಿನ್ನೆ ತಿಂತೀನಿ ಬಾ ಅಂತ ಬಂದ್ರ ಓಡಿ ಬಂದು ಈ ಯಮುನಾ ನದಿ ಒಳಗೆ ಕೂತಿದ್ದೀವ. ಯಮುನಾ ನದಿ ಒಳಗೆ ಯಾಕೆ ಗರುಡ ದೇವರು ಬರಲಿಲ್ಲ ಅವನು ತಿನ್ಲಿಕ್ಕೆ? ಅಲ್ಲೊಂದು ಸಮಸ್ಯೆ ಆಗಿತ್ತು. ಏನು, ಅಮೃತವನ್ನ ಹೊತ್ಕೊಂಡು ಹೊಂಟಿದ್ರಂತ ಗರುಡ ದೇವರು ಹಿಂದ್ ಅಮೃತ ಮಥನ ಆದಾಗ. ಆ ಅಮೃತ ಮಥನದೊಳಗೆ ಹೊತ್ಕೊಂಡು ಹೊಂಟಾಗ ಬಾಯಿಯೊಳಗ ಆ ಅಮೃತದ ಕಲಶ, ಕೈಯೊಳಗೆ ಅಮೃತದ ಕಲಶ ಇತ್ತು. ಹೊತ್ಕೊಂಡು ಹೊಂಟಾಗ ಸ್ವಲ್ಪ ನೀರು ಕುಡಿಯೋಣ ಅಂತ ಹೇಳಿ ಆ ಯಮುನಾ ನದಿಗೆ ಒಂದು ಸ್ವಲ್ಪ ಸ್ಟಾಪ್ ತಗೊಂಡಿದ್ರಂತ, ಒಂಚೂರು ಅಲ್ಲಿ ಕೆಳಗೆ ಇಳಿದು ನೀರು ಕುಡಿಬೇಕಂತ ಬಂದ್ರಂತ. ಬಂದಾಗ ಅಲ್ಲೇ ಸೌಭರ್ಯ ಋಷಿಗಳು ಆ ಯಮುನಾ ನದಿ ದಂಡಿಗೆ ತಪಸ್ಸು ಮಾಡ್ಕೋತ ಕೂತಿದ್ರಂತ. ಕೂತಾಗ ಅಲ್ಲಿ ಪಾಪ ಜಲಚರಗಳು, ಪ್ರಾಣಿಗಳು, ಸಣ್ಣ ಸಣ್ಣ ಮೀನುಗಳೆಲ್ಲ ಅಡ್ಡಾಡ್ತಿರ್ತಾವಲ್ಲ, ಗರುಡನ ಸ್ವಭಾವದಿಂದ ಅದನ್ನು ತಿನ್ನಬೇಕು ಅಂತ ಮೀನನ್ನ ಹಿಡಿದ್ರಂತೆ. ಹಿಡಿದಾಗ ಸೌಭರ್ಯ ಋಷಿಗಳು ಹೇಳಿದ್ರಂತೆ, ನನ್ನ ನದಿ ಇದು. ಇವ್ರ ನದಿನ ಇದು? ಎಲ್ಲಿ ಇವ್ರ ನದಿ? ತಾವು ಸ್ನಾನ ಮಾಡ್ಲಿಕ್ಕಂತ ಹೋಗ್ಲಿಕ್ಕೆ ಬಂದಾರ, ತಮ್ಮದೊಂದು ತಮ್ಗಿ ಸ್ನಾನ ಮಾಡಿದ್ರೆ ಮುಗಿದು ಹೋಗ್ತಿತ್ತು. ಅದೇ ನನ್ನ ನದಿ ಇಲ್ಲೇ, ಆ ಪಾಪ ಸಣ್ಣ ಮೀನು ನೀ ಯಾಕೆ ತಿಂತಿ ಅಂತ ಗರುಡ ದೇವ್ರ ಮೇಲೆ ಸಿಟ್ಟಿಗೆ ಬಂದು, ನೀ ಒಂದೇ ಈ ನದಿ ಕಡೆಗೆ ಇನ್ನೊಮ್ಮೆ ಹಾಯ್ದೆ ಅಂದ್ರು ನೋಡು ಅಂತ ಅವ್ರಿಗೆ ಶಾಪ್ ಕೊಟ್ಟಿರ್ತಾರ. ನೀ ಹಾಯ್ದೆ ಅಂತಂದ್ರೆ ನಿಂದೇ ಪ್ರಾಣ ಹೋಗ್ತದ. ಗರುಡ ದೇವರಂದ್ರು, ನಿನ್ನ ಶಾಪ್ ನನಗೆ ಹತ್ಬೇಕಲ್ಲ ಅಂತಂದ್ರು ಅವರು. ಇರ್ಲಿ, ವಿಷ್ಣುಶ್ಚ ವಿಷ್ಣು ಭಕ್ತಾನಾಂ ಶಾಪಾದದ್ವೇತಿ ತಪೋಖಿಲಂ ತಥಾಪಿ ಚಾಸುರಾವೇಶಾತ್ ಶಪೇಯುರ್ ಹರಿಮಪ್ಯಹೋ. ಅಸುರಾವೇಶ ಆದಾಗ ಕೆಲವೊಮ್ಮೆ ದೇವರಿಗೆ ಶಾಪ್ ಕೊಡು ಮಂದಿ ಅದೇ. ಹೋಗಿ ಭೃಗು ಋಷಿಗಳು ಶಾಪ್ ಕೊಟ್ಟರು ನೋಡ್ರಿ ರುದ್ರದೇವರಿಗೆ, ಬರೇ ನಿನ್ನ ಲಿಂಗ ಪೂಜಾ ಆಗಲಿ, ನಿನ್ನ ಮೂರ್ತಿ ಪೂಜಾ ಆಗೋದು ಬೇಡ. ಬ್ರಹ್ಮದೇವರಿಗೆ ಹೋಗಿ, ನಿನ್ನ ಭೂಮಿ ಮೇಲೆ ಪೂಜಾನೇ ಆಗೋದು ಬೇಡ ಅಂತ. ಎಲ್ಲದಕ್ಕೂ ಹೋನ್ ಬಿಡ್ತಾರೆ. ಯಾಕೆ? ಉತ್ತಮರಿಗೆ ಶಾಪ ಕೊಟ್ಟರೆ ಇವ್ರ ಪುಣ್ಯ ಕಟ್ಟಾಗ್ಬಿಡ್ತಾರೆ. ಅವ್ರ ಪುಣ್ಯ ಸ್ವಲ್ಪ ಜಾಸ್ತಿ ಆಗಿರ್ತದೆ ಯೋಗ್ಯತಾಕ್ಕಿಂತ. ಅದನ್ನು ಕಟ್ ಮಾಡೋದಕ್ಕೆ ದೇವತೆಗಳು ಏನ್ ಮಾಡ್ಬಿಡ್ತಾರೆ, ತಾವ ಶಾಪವನ್ನು ದಾಟ್ಲಿಕ್ಕೆ ಸರಳ ಸಮರ್ಥರಾಗಿರ್ತಾರೆ. ಅವ್ರಿಗೇನು ಮಯಾ ವರ ವಿಲಂಘಿತ ಹ್ಯನೇಕ ಸ್ವಯಂಭವ, ಬ್ರಹ್ಮದೇವರ ವರಗಳನ್ನು ಮೀರಿದವರಿದ್ದಾರೆ ನಮ್ಮಲ್ಲಿ. ಆದ್ರೆ ಇಂಥ ಸಣ್ಣವರು ಶಾಪ ಕೊಟ್ಟಾಗ ಸುಮ್ಮ ಅದನ್ನು ಸ್ವೀಕಾರ ಮಾಡಿ ಅವರ ಪುಣ್ಯ ಹ್ರಾಸ ಮಾಡ್ಲಿಕ್ಕೆ ದೇವತೆಗಳು ಒಪ್ಪಿಕೊಂಡಿರ್ತಾರೆ. ಹಾಗಾಗಿ ಯಮುನಾ ನದಿ ಒಳಗೆ ಗರುಡ ದೇವರಿಗೆ ಪ್ರವೇಶ ಇರಲಿಲ್ಲ, ನೋ ಎಂಟ್ರಿ ಇತ್ತು. ಅದು ಗೊತ್ತಿತ್ತು ಇವನಿಗೆ, ಕಾಳಿಯನಿಗೆ. ಹಾಗಾಗಿ ಬಂದಿಲ್ಲೇ ಕಾಳಿಂಗ ತಾನು ಕೂತಾಗ ಕೃಷ್ಣನ ಒಂದು ಅಭಯವನ್ನ ಭಗವಂತ ಕೊಟ್ಟಾಗ ತಾನು ಮತ್ತೆ ತನ್ನ ರಮಣಕ ದ್ವೀಪಕ್ಕೆ ಅಲ್ಲಿ ಹೋಗಿದ್ದಾನೆ ಅನ್ನುವಂತಹ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಯಶೋಧ ಪಾಪ ಅಲ್ಲಿ ತನಕ ಮೂರ್ಛಾ ಬಂದು ಬಿದ್ದು ಬಿಟ್ಟಿದ್ಲು. ಕೃಷ್ಣ ಎದ್ದಾನ ಅಂತ ಗೊತ್ತಾಯ್ತು, ಮತ್ತೆ ಎದ್ಲು, ಅಯ್ಯೋ ನನ್ನ ಕೂಸು ಅಂತ ಬಂದು ಅಲ್ಲಿ ಅಪ್ಕೋತಾ ಇದ್ದಾಳೆ. ಅವಾಗ ಎಲ್ರಿಗೂ ಬಹಳ ಹಸಿವಾಗಿತ್ತು. ರಾತ್ರಿ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಮುಂಜಾನಿಂದ ಕುಣಿಲಿಕ್ಕೆ ಪ್ರಾರಂಭ ಮಾಡಿದವ ಸಂಜೆ ತನಕ ಕುಣಿದೇ ಬಿಟ್ಟಿದ್ದ ಭಗವಂತ. ಆವಾಗ ಎಲ್ಲರೂ ಹಸಿವೆಯಿಂದ ಅಲ್ಲೇ ಇವತ್ತು ಸ್ವಲ್ಪ ಹಣ್ಣು ಹಂಪಲು ತಿಂದು ಮಲ್ಕೊಂಡ್ರಾಯ್ತು, ಮತ್ತೆ ರಾತ್ರಿಯಲ್ಲಿ ಊರಿಗೆ ಹೋಗೋದು ಅಂತ ಎಲ್ಲರೂ ಅಲ್ಲೇ ಮಲ್ಕೊಂಡಾರ. ಮಲಗಿದಾಗ ಘೋರ ಶುಚಿಬಲೋದ್ಭೂತೋ ದಾವಾಗ್ನಿ ಸ್ರವತೋ ವೃತಃ. ಇಡಿಯಾದ ಆ ವನಕ್ಕೆ ಅವತ್ತು ಕಾಡ್ಗಿಚ್ಚತ್ತು ಬಿಡ್ತಂತೆ.
ಕಾಡ್ಗಿಚ್ಚತ್ತಿ ಇನ್ನೇನಿದೆಲ್ಲ ಬಂದು ಗೋಪಿಕಾ ಸ್ತ್ರೀಯರನ್ನೆಲ್ಲ ಸುಡುತ್ತದ ಅಂತಂದಾಗ ತಮಗ್ನಿಂ ಅಪಿಬತ್ತೀವ್ರಂ ಅನಂತೋ ಅನಂತ ಶಕ್ತಿಧಕ, ಅನಂತ ಶಕ್ತನಾದ ನಮ್ಮ ಭಗವಂತ ಅಂತ ಬಾಯಿ ತೆಗೆದ್ರೆ ಇಡಿಯಾದ ಅಗ್ನಿ ತಾನವನ ಮುಖವನ್ನು ಸರಳವಾಗಿ ಸೇರ್ಕೊಂಡ್ಬಿಡ್ತು. ಕಾಡ್ಗಿಚ್ಚನ್ನು ಭಗವಂತ ಕುಡಿದು ಹಾಕ್ತಾನೆ. ದಾವಾನಲ ಪಾನ ಮಾಡಿ ಭಗವಂತ ತಾನು ಒಂದು ಸಂದೇಶವನ್ನು ಕೊಟ್ಟ. ತನ್ನ ರಕ್ಷಣೆಯಲ್ಲಿದ್ದ ಭಕ್ತರಿಗೆ ಬರುವಂತಹ ಎಲ್ಲ ಕಷ್ಟವೆಂಬ ಅಗ್ನಿಯನ್ನ ನಾನು ಕುಡಿದು ಹಾಕ್ತೇನೆ, ನನ್ನ ಭಕ್ತರ ಸಂರಕ್ಷಣವನ್ನು ಮಾಡ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ದೇವರು ಹೇಳಿದ. ಒಂದು. ಎರಡನೇದ್ದು, ಅಗ್ನಿ ಮುಖಕ್ಕೆ ಯಾಕೆ ಹೋಯ್ತ್ರಿ ಅಂತನ್ನುವುದರಲ್ಲೂ ಆಶ್ಚರ್ಯ ಇಲ್ಲ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರ ಜಾಯತ ಅಂತ ಪುರುಷ ಸೂಕ್ತ ಹೇಳುವಂತೆ ಭಗವಂತನ ಮುಖದಿಂದಲೇ ಅಗ್ನಿ ಹುಟ್ಟಿದ್ದು ತನ್ನ ತವರು ಮನೆಗೆ ತಾನು ಹೋದ್ರ ಅದರೊಳಗೇನು ಬಹಳ ದೊಡ್ಡ ಆಶ್ಚರ್ಯ ಅಲ್ಲ ಅಂತ ವಾದರಾಜರು ತಿಳಿಸ್ತಾರೆ. ಹಾಗಾಗಿ ಆ ಭಗವಂತ ದಾವಾನಲವನ್ನ ತಾನು ಪಾನ ಮಾಡಿದ್ದಾನೆ. ಆಗ ಅಲ್ಲಿ ಗ್ರೀಷ್ಮ ಋತು ಬಂತಂತ. ಎಲ್ಲರಿಗೂ ಬಿಸಿಲಿನ ತಾಪ ತಾಳ್ಲಿಕ್ಕೆ ಆಗ್ಲಾರ್ದಂತಹದ್ದು ಬೇರೆ ಕಡೆಗಿದ್ರೆ ವೃಂದಾವನಕ್ಕೆ ಮಾತ್ರ ಅವತ್ತು ಸಂತೋಷದ ವಾತಾವರಣ. ಎಲ್ಲೂ ಕೂಡ ಸೂರ್ಯನ ತಾಪನೂ ಇರ್ತಿರ್ಲಿಲ್ಲ. ಅಷ್ಟು ಕೃಷ್ಣ ಇದ್ದಂತಹ ಕಡೆಗೆ ಮಂಗಳಮಯವಾಯಿತು ಧರೆ ಅಂದಂಗ ಎಲ್ಲವೂ ಕೂಡ ಅಲ್ಲಿ ಮಂಗಳಮಯವಾಗ್ತಾ ಇದೆ. ಎಲ್ಲರೂ ಕ್ರೀಡೆಯನ್ನ ಆಡುವ ಸಂದರ್ಭದೊಳಗ ಒಬ್ಬ ಅಸುರ ಈ ಗೊಲ್ಲರ ವೇಷ ಹಾಕೊಂಡು ಅವರೊಳಗೆ ಬಂದ. ಪ್ರಲಂಬ ಅಂತ ಅವನ ಹೆಸರು. ಆ ಪ್ರಲಂಬ ಅಸುರ ಬರ್ತಾನೆ. ಬಂದು ಆವಾಗ ಒಂದು ಬಲರಾಮನ್ ಟೀಮು, ಒಂದು ಕೃಷ್ಣನ್ ಟೀಮು ಅಂತ ಗೆದ್ದವರು ಸೋತವ್ರು ಭುಜದ ಮೇಲೆ ಕೂಡಬೇಕು ಅಂತ ಒಂದು ಆಟ ಇವರು ಆಡ್ಲಿಕತ್ತಿದ್ರು. ಅವಾಗ ಕೃಷ್ಣ ಸಂಘಟ್ಟಿನ ಕೇಚಿತ್ ಗೋಪ ರಾಮಸ್ಯ ಚಾಪರೆ, ಅವರು ಒಬ್ರಿಗೊಬ್ರು ಆಡ್ತಾ ಇರಬೇಕಾದಾಗ ಗುವಾಹ ಕೃಷ್ಣೋ ಭಗವಾನ್ ಶ್ರೀರಾಮಾನಂ ಪರಾಜಿತ, ಸೋತು ಕೃಷ್ಣ ಶ್ರೀರಾಮನನ್ನ ಕೂಡಿಸಿಕೊಂಡ, ವೃಷಭ ಭದ್ರಸೇನನನ್ನ, ಪ್ರಲಂಬ ಬಲರಾಮನನ್ನ ಕೂಡಿಸಿಕೊಂಡ. ಬಲರಾಮನ್ ಕೂಡಿಸ್ಕೊಂಡು ಅವನ್ನ ಆ ಕಡೆ ಓಡ್ ಹೋಗಿ ಕೊಂದು ಬಿಡ್ಬೇಕು ಅಂತ ಇವ ವಿಚಾರ ಮಾಡಿದ್ದ ಪ್ರಲಂಬ. ಆದ್ರೆ ಹೇಳುವಾದಲ್ಲಿ ಏನದಂದ್ರೆ ಕೃಷ್ಣ ಸೋತು ಶ್ರೀರಾಮನನ್ನ ಕೂಡಿಸಿಕೊಂಡ ಅಂತದ. ಅಲ್ಲಿ ಶ್ರೀಮದಾಚಾರ್ಯ ತಾತ್ಪರ್ಯ ತಗೊಂಡು ತಂದು ತಾವು ಹೇಳ್ತಾರ, ಅಲ್ಲೇ ವಿಭಕ್ತಿ ವ್ಯತ್ಯಾಸ ಮಾಡ್ಕೋರಿ. ಶ್ರೀರಾಮ ಸೋತಿದ್ದ, ಕೃಷ್ಣನನ್ನು ಅವ ಕೂಡಿಸ್ಕೊಂಡಿದ್ದ ಅಂತ. ಯಾಕಂದ್ರೆ ಹರಿವಂಶದೊಳಗೆ ಹಂಗದ, ಶ್ರೀರಾಮನೇ ಸೋತು ಕೃಷ್ಣನನ್ನ ತಾನು ಕೂಡಿಸ್ಕೊಂಡಿದ್ದ ಅಂತ. ಅಲ್ಲ ಮತ್ತೆ ಭಾಗವತದೊಳಗೆ ಹಿಂಗೆ ಹೇಳ್ತದಲ್ಲ ಅಂತಂತಂದ್ರೆ ವಿಭಕ್ತಿ ವ್ಯತ್ಯಾಸವನ್ನ ಅಸುರ ಮೋಹನಕ್ಕಾಗಿ ಮಾಡಿರ್ತಾರ. ತತ್ವ ಚವನ ಆಗದಂತೆ ವ್ಯವಸ್ಥೆ ಮಾಡ್ಕೊಳ್ರಿ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯ ಹೇಳ್ತಾರೆ. ಕೃಷ್ಣ ಸೋತ ಅಂತನ್ನೋದೇ ಸಾಧ್ಯ ಇಲ್ಲ. ಕೃಷ್ಣ ಸೋತ ಅಂತನ್ನೋದು ಅದು ಅಸಾಧ್ಯವಾದ್ದರಿಂದ ಅಲ್ಲಿ ಹರಿವಂಶದ ಪ್ರಕಾರ ಅರ್ಥ ಮಾಡಬೇಕು. ಎಲ್ಲಿ ಭಗವತ್ ತತ್ವದ ಸರ್ವೋತ್ತಮತ್ವದ ಸಿದ್ಧಿ ಆಗ್ತಿರ್ತದೋ ಆ ಗ್ರಂಥದ ಪ್ರಕಾರ ಅಲ್ಲಿ ಅರ್ಥ ಮಾಡ್ಬೇಕು ನಾವು. ಹಿಂಗಾಗಿ ಇಲ್ಲಿ ಹರಿವಂಶವನ್ನೇ ಸ್ವೀಕಾರ ಮಾಡ್ಬೇಕು. ನೋಡ್ರಿ ಶ್ರೀಮದಾಚಾರ್ಯ ಎಲ್ಲಾ ಕಡೆ ಭಾಗವತೆ ಹೊಡೆದ್ರಿ, ಎಲ್ಲಾ ಕಡೆ ಅದನ್ನೇ ಒಪ್ತೀವಿ ನಾವು. ಹಂಗೂ ಇಲ್ಲ, ಎಲ್ಲಿ ಯಾವುದನ್ನು ಒಪ್ಪಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಶ್ರೀಮದಾಚಾರ್ಯ ತಾತ್ಪರ್ಯ ತಂದು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಲಂಬ ಬಲರಾಮನನ್ನ ಹೊತ್ತು ತಾನು ಒಯ್ತಾ ಇದ್ದಾನೆ. ತಮುದ್ವಹನ್ ಧರಣಿ ಧರೇಂದ್ರ ಗೌರವಂ ಮಹಾಸುರೋ ವಿತಗತರಯೋ ವಿಗತರಯೋ ನಿಜಂ ವಪುಹು ಆಸ್ಥಿತ ಪುರಟ ಪರಿಚ್ಛದೋ ಬಭು ತಟಿದ್ಯುಮಾನ್ ಉಡುಪತಿ ವಾಡಿವಾಂಬುದಃ. ಎತ್ತಿದ ಬಲರಾಮನನ್ನ ಸ್ವಲ್ಪ ದೂರ ಒಯ್ತಾ ಇದ್ದಾಗ ಬಲರಾಮ ಒಂದು ಪರ್ವತದಷ್ಟು ಭಾರ ಕೂತ್ಬಿಟ್ನಂತ. ಅಯ್ಯೋ ಇವನನ್ನು ಇಳಿಸ್ಲಿಕ್ಕಾಗೋಲ್ತು, ಇವನನ್ನು ಎತ್ತಲಿಕ್ಕಾಗೋಲ್ತು ಅಂತ ಒದ್ದಾಡುವಾಗ ಅಸುರ ಅಂತ ಗೊತ್ತಿತ್ತು. ಪ್ರಲಂಬನನ್ನ ಚಂದಾಗಿ ಗುದ್ದಿ ಕೊಂದುಬಿಟ್ಟು ಪ್ರಲಂಬಾಸುರ ಬಲರಾಮನಿಂದ ಅಲ್ಲಿ ಹತನಾಗಿ ಹೋಗ್ತಾನೆ. ರಾವಣ ಲಕ್ಷ್ಮಣನನ್ನ ದರ ಎಳ್ಕೊಂಡು ಹೊಂಟುಬಿಟ್ಟಿದ್ನಂತ ಯುದ್ಧದೊಳಗೆ. ಎಳ್ಕೊಂಡು ಹೊಂಟಾಗ ಹನುಮನ್ ದೇವ್ರ ದೂರದಿಂದ ಲಕ್ಷ್ಮಣ ನೀ ಯಾರು ಅಂತ ಸ್ಮರಣೆ ಮಾಡ್ಕೋ ಅಂತಿಷ್ಟಂದ್ರ ಇಡಿಯಾದ ಬ್ರಹ್ಮಾಂಡವನ್ನ ತನ್ನೊಂದು ಹೆಡೆಯ ಮೇಲೆ ಹೊತ್ತ ಆದಿಶೇಷ ಅಂತ ನೆನಪಾಯ್ತಂತ ಲಕ್ಷ್ಮಣಗ. ಇನ್ನು ಎಳಿ ಅಂತ ನಿಂತಂತ ಲಕ್ಷ್ಮಣ ರಾವಣ ಎಷ್ಟು ಎಳೆದ್ರೂ ಕೂಡ ಒಂದಿಂಚ ಅಳಗಾಡ್ಲಿಲ್ಲಂತ. ಮೂಲ ರೂಪದ ಸ್ಮರಣವಾದಾಗ ದೇವತೆಗಳಿಗೆ ಆ ಒಂದು ಶಕ್ತಿ ಬಂದು ಹೋಗ್ತದೆ. ಬಲರಾಮ ತಾನು ತನ್ನ ಶೇಷರೂಪವನ್ನು ನೆನೆದಿದ್ನೋ ಏನೋ, ಪ್ರಲಂಬನಿಗೆ ಅವನನ್ನು ಎತ್ತಲಿಕ್ಕಾಗಿಲ್ಲ. ಪ್ರಲಂಬ ಬಲರಾಮನಿಂದ ಅಲ್ಲಿ ಹತನಾಗಿ ತಾನು ಬೀಳ್ತಾ ಇದ್ದಾನೆ. ಮುಂದೆ ಹೋಗ್ತಾ ಮುಂಜಾಟವಿ ಅಂತ ಅಲ್ಲೊಂದು ಅರಣ್ಯ, ಅಲ್ಲಿ ಹೋಗಿದ್ದಾರೆ. ಗೋವುಗಳನ್ನ ಒಬ್ಬ ರಾಕ್ಷಸ ತಾನು ಅಪಹಾರ ಮಾಡ್ಕೊಂಡು ಆ ಗುಹೆಯೊಳಗ ಅಲ್ಲಿ ಒಯ್ದು ಇಡ್ತಾ ಇದ್ದಾನೆ. ಅವನಿಗೆ ಭಗವಂತನೇ ಅಲ್ಲಿ ಬಂದು ನೋಡಿದಾಗ ತಮಾಪತಂತಂ ಅಲ್ಲಿ ಅವುಗಳೆಲ್ಲವನ್ನ ಬಿಡಿಸಿ ಭಗವಂತ ತಾನು ಕರ್ಕೊಂಡು ಬಂದಿದ್ದಾನೆ. ಅಲ್ಲೊಮ್ಮೆ ಜೋರಾಗಿ ಕಾಡ್ಗಿಚ್ಚು ತಾನು ಬಂದಿದೆ. ಆ ದಾವಾನಲವನ್ನು ಕೂಡ ಭಗವಂತ ಮತ್ತೆ ತಾನು ಎಲ್ಲರೂ ಅಂಜಿ ಓಡಿ ಬಂದ್ರು. ಕೃಷ್ಣ ಕಾಡ್ಗಿಚ್ಚುತ್ತದೆ, ಕಣ್ಣು ಮುಚ್ಚಿಬಿಡ್ರಿ ಅಂದ ಭಗವಂತ. ನಿಮ್ಮ ಕೈಲಿ ಆಗ್ಲಾರ್ದಾಗ ಏನ್ ಮಾಡ್ಬೇಕು? ಕಣ್ಣು ಮುಚ್ಚಬೇಕು. ಯಾಕ ಮಾಡಾವ್ ದೇವ್ರು ಇರ್ತಾನ, ಅದಕ್ಕೆ ಕಣ್ಣು ಮುಚ್ಚೋದು. ಕಣ್ಣು ಮುಚ್ಚಿದಾಗ ಕಾರ್ಯ ನಮ್ದು ನಿಂತು ಹೋಗ್ತದ.
ಆದ್ರೆ ನಾಹಂಕರ್ತ ಹರಿಕರ್ತ ಅನ್ನೋದು ಅವಾಗ ಗೊತ್ತಾಗ್ತದೆ. ಅದಕ್ಕೆ ಕೃಷ್ಣ ಅಂದ ಕಣ್ಣು ಮುಚ್ಚಿ ಕೂಡ್ರಿ ನೀವೆಲ್ಲ ಅಂತ. ಅವರೆಲ್ಲ ಕಣ್ಣು ಮುಚ್ಚಿದ್ರೆ ತಾನು ಸರಳವಾಗಿ ಪೀತ್ವಾ ಮುಖೇನ ತಾನ್ ಕೃಚ್ಛಾತ್ ಯೋಗಾಧೀಶೋ ವ್ಯಮೋಚಯತ. ಯೋಗಾಧೀಶನಾದ ಕೃಷ್ಣ ದಾವಾನಲವನ್ನು ಕುಡಿದು ಎಲ್ಲರನ್ನ ಅದರಿಂದ ಬಿಡಿಸ್ತಾ ಇದ್ದಾನೆ. ಹೀಗೆ ತಯೋಸ್ತದ ಅದ್ಭುತಂ ಕರ್ಮ ದಾವಾಗ್ನಿಯರ ಮೋಕ್ಷಮಾತ್ಮನಃ ಗೋಪಾ ಸ್ತ್ರೀಭ್ಯ ಸಮಾಚಕ್ಕಿಹು ಪ್ರಳಂಭವದಮೇವಚ. ಪ್ರಳಂಬಾಸುರನನ್ನು ಬಲರಾಮ ಕೊಂದದ್ದು, ದಾವಾನಲವನ್ನು ಕೃಷ್ಣ ತಾನು ಕುಡಿದದ್ದು ಎಲ್ಲರೂ ಬಂದು ಜನರಿಗೆ ಅದನ್ನು ಹೇಳ್ತಾ ಇದ್ದಾರಂತೆ. ಆ ಸಂದರ್ಭದೊಳಗೆ ಮಳೆಗಾಲವಂತೂ ಭಾರೀ ಚಂದಾಗಿ ಮಳೆ ಬೆಳೆ ಎಲ್ಲ ಬರ್ತಾ ಇದೆ. ಮಂಡೂಕಗಳು ಅರ್ಥಾತ್ ಕಪ್ಪೆಗಳು ಕೂಡ ಅವಾಗ ಸ್ವನವನ್ನ ಮಾಡ್ತಾ ಇವೆ ಅಂತೆ. ತೂಷ್ಣೀಂ ಶಯಾನ ಪ್ರಾಗ್ಯದ್ವದ್ ಬ್ರಹ್ಮಣ ನಿಯಮಾತ್ಯಯೇ. ನಿಯಮ ಬಂದಾಗ ಹೆಂಗೆ ಓಡಿ ಬರ್ತಾರೆ ನೋಡ್ರಿ, ಮಲ್ಕೊಂಡಿರ್ತಾರೆ ಪಾಪ ಶಿಷ್ಯಂದ್ರು. ಅವಾಗ ಗುರುಗಳೇ ಬಾರೋ ಅಂತ ಕರೀತಾರ, ಓಡಿ ಬರ್ತಾರೆ ನೋಡ್ರಿ, ಬಂದ್ವಿ ಅಂತ. ಹಂಗೆ ಬಂದು ಅಂತೀವಿ ಹೊರಗೆ, ಯಾವ ಕಪ್ಪಿಗಳು ಅಂತ. ಆ ಒಂದು ಸಣ್ಣ ಕಪ್ಪಿ ಹೊರಗೆ ಬಂತು ಅನ್ನೋದನ್ನು ಭಾಗವತ ತಾನು ಒಂದು ಉಪಮಾನದಲ್ಲಿ ಅದು ವರ್ಣಿಸ್ತದೆ. ಹಾಗೆ ಎಲ್ಲ ಮಳೆಗಾಲ ಬಂದಿದೆ, ಶರದೃತು ಬಂದಿದೆ. ಆ ಋತುಗಳ ವರ್ಣನೆಯನ್ನು ಅದ್ಭುತವಾಗಿ ವೇದವ್ಯಾಸ ದೇವರ ಬಾಯಿಂದ ಅದನ್ನು ಕೇಳಬೇಕು. ಅದ್ಭುತವಾಗಿ ಅವರು ಮಾಡ್ತಾರೆ. ಸರ್ವಸ್ವಂ ಜಲದಾಹಿತ್ವ ವಿರೇಜ ಶುಭ್ರವರ್ಚಸಃ ಯಥಾ ತ್ಯಕ್ತೈಷಣ ಶಾಂತ ಮುನಯೋ ಮುಕ್ತಕಲ್ಮಷಃ. ಎಲ್ಲ ನದಿನದಗಳು ತಮ್ಮ ಕೆಸರನ್ನ ಬಿಟ್ಟು ಸ್ವಚ್ಛವಾದ ನೀರನ್ನು ತಾಳಿದು ಅಂತ. ಹೆಂಗಂದ್ರೆ ಶಾಸ್ತ್ರದ ಜಲ ಮನಸ್ಸನ್ನ ಸೇರಿಕೊಂಡಾಗ ಮನಸ್ಸಿನ ಮಲ ತೊಳೆದು ಭಕ್ತಿ ಎಂಬ ಸ್ವಚ್ಛ ಜಲ ಮನಸ್ಸಿನೊಳಗೆ ಹೆಂಗೆ ಕಾಣ್ತದೋ ಹಂಗ ನದಿಗಳೊಳಗೆ ಸ್ವಚ್ಛ ಜಲ ಅದು ಕಾಣ್ತಾ ಇತ್ತಂತ. ಆ ಕಾಣೋ ಸಂದರ್ಭದೊಳಗೆ ಭಗವಂತ ನೋಡಿದ, ವಣಿಜೋ ನಗರಾತ್ ಸ್ವೀಯ ನಿರ್ಗತ್ಯಾರ್ಥಾನ್ ಪ್ರಪೇದಿರೆ. ಎಲ್ಲರೂ ಊರು ಹೊರಗೆ ಹೋಗ್ಕೊಂಡು ಮಳೆಗಾಲ ನಿಂತು ಅಂತ ಹೇಳಿ ತಾವು ತಮ್ಮ ವ್ಯಾಪಾರಕ್ಕಂತ ಊರು ತಿರುಗಾಡ್ತಾ ಇರುವ ಸಂದರ್ಭದೊಳಗೆ ಇತಿ ವೇಣುರವಂ ರಾಜನ್ ಸರ್ವಭೂತ ಮನೋಹರಂ ಶ್ರುತ್ವಾ ವ್ರಜಸ್ತ್ರೀಯ ಸರ್ವ ವರ್ಣಯಂತ್ಯೋ ಅಭಿರೇಮಿರೇ. ಭಗವಂತನ ವೇಣುನಾದವನ್ನ ಎಲ್ಲರೂ ವರ್ಣನ ಅಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ತಾತ್ಪರ್ಯ ಕೊಡ್ತಾರೆ, ತಿಳ್ಕೊಳ್ರಿ. ಶ್ರೀದೇವಿ ವೇಣುಮಾವಿಷ್ಯ ರೇಮೇ ಕೃಷ್ಣ ಮುಖಾಂಬುಜೆ. ಭಗವಂತ ಕೊಳಲು ನುಡಿಸ್ತಾನೆ ಅಂದ್ರೆ ಆ ಕೊಳಲಿಗೊಂದು ವೃಕ್ಷ ಬೇಕಲ್ಲ, ಆ ವೃಕ್ಷವಾಗಿ ತಾನು ಬೆಳೀತಾ ಇದ್ಲಂತೆ ಲಕ್ಷ್ಮೀದೇವಿ. ತಾನೇ ವೃಕ್ಷವಾಗಿಬಿಡ್ತಿದ್ಲು, ಅದರಿಂದ ಕೊಳಲಾಗ್ತಿತ್ತು. ಆ ಕೊಳಲನ್ನು ತಾನು ನುಡಿಸ್ತಾ ಇದ್ದ ಭಗವಂತ. ಯಾಕೆ? ಭಗವಂತನ ಮುಖದ ಸ್ಪರ್ಶ ನನಗೆ ಮಾತ್ರ ಆಗಬೇಕು ಅಂತ ಲಕ್ಷ್ಮೀದೇವಿಯ ಇಚ್ಛಾ. ಶ್ರೀದೇವಿ ವೇಣುಮಾವಿಷ್ಯ ರೇಮೇ ಕೃಷ್ಣ ಮುಖಾಂಬುಜೆ. ಆವಾಗ ದೇವತೆಗಳೆಲ್ಲ ಅಂದ್ರು, ಅಲ್ಲಮ್ಮ ನೀನೇ ವೇಣು ಆಗ್ಬಿಟ್ಟಿ ಅಂದ್ರೆ ನಾವೆಲ್ಲಿ ಹೋಗೋಣ ಅಂತ. ಆ ವೇಣುಗೆ ರಂಧ್ರಗಳಿರ್ತಾವಲ್ಲ, ಆ ರಂಧ್ರದೊಳಗೆ ನೀವು ಕೂಡ್ರಿ, ನಿಮ್ಮ ತಲೆ ಮೇಲೆ ಕೃಷ್ಣನ್ ಕೈ ಬರಳಾಡಿಸ್ತಾನ, ಅಷ್ಟೊಳಗೆ ತೃಪ್ತಿಯಾಗಿ ಹೋಗ್ರಿ, ಉಳಿದು ನಿಮಗೆ ಕೊಡುವುದಿಲ್ಲ ನಾನು ಅಂತ. ಅವಾಗ ಪಪೌಚ ತದ್ಗತಂ ಗೀತಂ ಸುರಾಹ ಇತರ ಭಾಂಡಗಾಹ. ಆ ಭಾಂಡಗಳೊಳಗೆ ರಂಧ್ರದೊಳಗೆ ದೇವತೆಗಳು ಹೊಕ್ಕು ಭಗವಂತನ ಬೆರಳುಗಳು ತಮ್ಮ ಮೇಲೆ ಆಡುವಂತೆ ಅವರು ಕೂಡ್ತಿದ್ರಂತೆ. ಗೋಪ್ಯಕ್ಕಿಮಾಚರದ ಯಂ ಕುಶಲಂ ಸ್ಮ ವೇಣು ದಾಮೋದರಾಧರ ಸುಧಾಸ ರಸಾಗ್ರ ಗೇಯಂ. ದಾಮೋದರನ ಅಮೃತ ರಸವನ್ನ ಇದು ಮುಟ್ತದೆ ಅಂದ್ರೆ ಈ ವೇಣು ಎಷ್ಟು ಪುಣ್ಯ ಮಾಡಿದೆ ಅಂತ ಗೋಪಿಕಾಸ್ತ್ರೀಯರು ಪರಸ್ಪರವಾಗಿ ಮಾತಾಡ್ಕೊಳ್ತಾ ಇದ್ದಾರಂತೆ. ಮಾತಾಡ್ಕೊಳ್ತಾ ಗಾವಶ್ಚ ಕೃಷ್ಣ ಮುಖ ನಿರ್ಗತ ವೇಣು ಗೀತ ಪೀಯೂಷ ಮುತ್ತಭಿತ ಕರ್ಣಪುಟ ಹಿಪ್ಪಿಬಂತ್ಯ. ಆ ಕೃಷ್ಣ ಮಾಡುವ ವೇಣುಗಾನವನ್ನ ಅಲ್ಲಿಯ ಆಕಳುಗಳೆಲ್ಲ ಕೇಳ್ತಾ ಹಂಗೆ ನಿಂತು ಬಿಡ್ತಿದ್ವು ಅಂತ. ಹಿಂಗೆಲ್ಲಿ ನಾವು ನುರಿಸಿದ್ರೆ ಶಬ್ದ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡ್ತದಂತ ಬಾಯಿಯೊಳಗಿನ ಹುಲ್ಲು ಹಿಂಗೆ ಹಿಡ್ಕೊಂಡು ನಿಂತು ಬಿಡ್ತಿದ್ವು ಅಂತ. ತಿಂತಿರ್ಲಿಲ್ಲ ಅಂತ. ಅಷ್ಟು ಡಿಸ್ಟರ್ಬೆನ್ಸ್ ಇನ್ನೊಬ್ರಿಗೆ ಆಗಬಾರ್ದು. ಭಗವಂತನ ವೇಣುನಾದ ಕೇಳೋರಿಗೆ, ಪುರಾಣ ಕೇಳೋರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದ್ರಿ. ಮುದ್ದಾಮ್ ವಾಲ್ಯೂಮ್ ಜೋರ್ ಇಟ್ಕೊಂಡು ಕೂತಿರ್ತಾರೆ ಟಿವಿಯಾಗಿನವ್ರು, ಒಂದು ಸ್ವಲ್ಪ ಕೇಳೋರಿಗೆ ಎಲ್ಲರಿಗೂ ತ್ರಾಸ ಆಗಲಿ ಅಂತ ಹಂಗೆ ಮಾಡಬಾರ್ದು. ಆಯ್ತಾ? ಆಕಳಿಗಿದ್ದು ಬುದ್ಧಿಯರೇ ಮನುಷ್ಯರಿಗೆ ಬರ್ಬೇಕಲ್ಲ. ಶಾವ ಸ್ಮೃತಸ್ನಪನಯ ಕವಲ ಸ್ಮ ತಸ್ತುಹು. ನೋಡ್ರಿ, ಕವಲಾಹ ಒಳಗಿದ್ದ ತುತ್ತನ್ನ ಹಿಂಗೆ ಇಟ್ಕೊಂಡು ನಿಲ್ತಿತ್ತು ಅಂತ. ಪಾಪ ತಿಂತಿರ್ಲಿಲ್ಲ ಅಂತದನ್ನ. ನದ್ಯಸ್ತದಾ ತದುಪಧಾರ್ಯ ಮುಕುಂದ ಗೀತ ಮಾರ್ವರ್ತ ಲಕ್ಷಿತ ಮನೋಭವ ಭಗ್ನ ವೇಗಾಹ. ಜೋರಾಗಿ ಹರಿಯುವಾಗ ನನ್ನ ಹರವು ಎಲ್ಲಿ ಇನ್ನೊಬ್ಬರನ್ನ ಡಿಸ್ಟರ್ಬ್ ಮಾಡ್ತದೆ ಅಂತ ಯಮುನಾ ನದಿ ಮಂದವಾಗಿ ಹರಿತ್ಲಂತ. ಏನೂ ಶಬ್ದ ಮಾಡ್ಲಾರ್ದೇನೆ ತಾನು ಹರಿತಾ ಇದ್ದವು. ಜೋರಾಗಿ ತಾನು ಉಕ್ಕಿ ಹರಿತಾಳೆ, ಆದ್ರೆ ಶಬ್ದವನ್ನೇ ಮಾಡ್ತಾ ಇಲ್ಲಂತೆ ಯಮುನಾ ನದಿ. ಕೆಳಗಿನೋದಕ ಉಕ್ಕೇರಿ ಬಂದಾವು ತುಳುಕಿ ಚಲ್ಲಾಡಿ ನಿಂತಳು ಯಮುನೆ. ಮೇಘಗಳು ಮೆಘಾಳಿ ಬೋರಿಟ್ಟವು, ಕಲ್ಲು ಕರಗಿ ನೀರಾದವು. ನಳಿನ ಚಂಪಕ ನಾಗ ಪುನ್ನಾಗ ಪಾಟಲ ಕಾಳಿ. ಎಲ್ಲ ವೃಕ್ಷಗಳು ಎಲ್ಲ ಪ್ರಾಣಿಗಳು ಕೂಡ ಸ್ತಬ್ಧವಾಗಿ
ಆ ಕೃಷ್ಣನ ವೇಣುನಾದವನ್ನು ಕೇಳ್ತಾ ಇವೆ. ರಂಗ ಕೊಳಲನು ಮೊದಲಾಗಿ ರಂಗಯ್ಯ ಕೊಳಲ ಮೊದಲು ಮಂಗಳಮಯವಾಯಿತು ಧರೆ, ಜನಗಳು ಜೀವನ ಚೇತನ ಮರೆತು ರಂಗಧ್ಯಾನ ಪರರಾದರು ಅಂತ ಆ ರಂಗನ ಧ್ಯಾನವನ್ನ ಎಲ್ಲರೂ ಕೂಡ ಅಲ್ಲಿ ಮಾಡ್ತಾ ಇರತಕ್ಕಂತಹ ಒಂದು ಶ್ರೇಷ್ಠವಾದ ಸಂದರ್ಭ. ಹೇಮಂತ ಋತು ಬಂದಿದೆ. ಕಾತ್ಯಾಯನಿ ವ್ರತವನ್ನ ಎಲ್ಲ ಗೋಪಿಕಾಸ್ತ್ರೀಯರು ಅಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಕಾತ್ಯಾಯನಿ ವ್ರತ? ನನ್ನನ್ನು ಪಡಿಲಿಕ್ಕೆ ಮಾಡ್ಲಿಕ್ಕತ್ತಾರ, ನಾನೇ ಹೋದ್ರಾತು ಅಂತ ಕೃಷ್ಣ ಹೋದ. ವಿವಸ್ತ್ರರಾಗಿ ಸ್ನಾನ ಮಾಡೋದನ್ನು ನೋಡಿದ, ಸಿಟ್ಟು ಬಂತು, ಅವರ ವಸ್ತ್ರವನ್ನು ತಾನು ಅಪಹಾರ ಮಾಡಿಕೊಂಡಾನು ಭಗವಂತ. ಆವಾಗ ಎಲ್ಲರೂ ಕೂಡ ಶ್ಯಾಮ ಸುಂದರತೆ ದಾಸ್ಯ ಕರವಾಮತವೋ, ನೀ ಏನು ಹೇಳ್ತೀಯೋ ಅದನ್ನು ಮಾಡ್ತೀನಪ್ಪ, ನಮಗೆ ವಸ್ತ್ರಗಳನ್ನು ನಮಗೆ ಮರಳಿ ಕೊಡು ಅಂತಂದ್ರೆ ನಾ ಹೇಳಿದ್ದನ್ನು ಮಾಡ್ತಿರಿಲ್ಲೋ, ಹಂಗೆ ಹೊರಗೆ ಬರ್ರಿ ನೋಡೋಣ ಅಂತಂತಂದ. ಅವಾಗ ಸ್ವವಾಸಾಂಸಿ ಪ್ರತೀಚ್ಛತ ಸಮಧ್ಯಮ, ಕೈ ಮೇಲ್ ಮಾಡಿಕೊಂಡು ಹಂಗೆ ಹೊರಗೆ ಬಂದು ಈ ವಸ್ತ್ರಗಳನ್ನು ತಗೊಳ್ರಿ ಅಂತ ಕ್ಷಮಾ ಕೇಳಿದಾಗ ಭಗವಂತ ಹೇಳ್ತಾನೆ, ನೋಡ್ರಿ, ಯೂಯಂ ವಿವಸ್ತ್ರ ಯದಪೋ ಧೃತವ್ರತ ವ್ಯಗಾಹತೈತತ್ತದು ದೇವಹೇಳನಂ, ಇದು ದೇವತೆಗಳಿಗೆ ನೀವು ಮಾಡುವ ಅಪಚಾರ, ನದ್ಯಭಿಮಾನಿಗಳಿಗೆ ನೀವು ಮಾಡುವ ಅಪಚಾರ, ಎಂದೆಂದಿಗೂ ವಿವಸ್ತ್ರರಾಗಿ ಸ್ನಾನವನ್ನು ಮಾಡಬಾರದು ಅಂತ ಸಂದೇಶವನ್ನು ಕೊಟ್ಟು ಅವರ ವಸ್ತ್ರಗಳನ್ನು ಅವರಿಗೆ ಮರಳಿಸಿ, ಭಗವಂತ ನಿಮ್ಮ ಸಂಕಲ್ಪ ನನಗೆ ತಿಳಿದಿದೆ, ನನ್ನ ಅಂಗಸಂಗ ಬೇಕು ಅಂತ ನೀವು ಕಾತ್ಯಾಯಿನಿಯ ವ್ರತವನ್ನು ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾನು ಅದನ್ನ ಪರಿಪಾಲಿಸ್ತೇನೆ ಅಂತ ಅವರಿಗೆ ಅನುಗ್ರಹವನ್ನ ಭಗವಂತ ಮಾಡ್ತಾನೆ. ನಮಯ್ಯಾವೇಶಿತಧಿಯಾಂ ಕಾಮಕ್ಕಾಮಾಯ ಕಲ್ಪತೆ. ನೋಡ್ರಿ, ಒಂದು ಅರ್ಥ ಮಾಡ್ಕೊಳ್ರಿ, ಗೋಪಿಕಾಸ್ತ್ರೀಯರಿಗೆ ಹೇಳಿದ, ನನ್ನಲ್ಲಿ ಭಕ್ತಿ ಅದು ಫಲವನ್ನು ಕೊಡುತ್ತದೆ, ಕಾಮ ಫಲವನ್ನು ಕೊಡುವುದಿಲ್ಲ. ನೀವು ನನ್ನಲ್ಲಿ ಕಾಮವನ್ನಿಟ್ಟರೂ ಕೂಡ ಅದನ್ನು ಭಕ್ತಿಯೊಳಗ ಪರ್ಯವಸಾನ ಮಾಡ್ಕೊಳ್ರಿ. ಕೃಷ್ಣನೇ ಹೇಳ್ತಾನ್ರಿ, ಭರ್ಜಿತ ಕ್ವಚಿತಾ ಧಾನ ಪ್ರಾಯೋ ಬೀಜಾಯ ನೇಷ್ಯತೆ. ನೀವು ಬೀಜವನ್ನ ಬಿತ್ತಿದ್ರಿ ಅಂತಂದ್ರೆ ಅದರಿಂದ ಗಿಡ ಬರ್ತದೆ ನಿಜ, ಆ ಬೀಜ ಹುರಿದು ಅಗ್ನಿ ಒಳಗೆ ಹುರಿದು ಹೋಗಿ ಬಿತ್ರಿ ನೋಡೋಣ, ಅದ್ರೊಳಗೆ ಬೀಜ ಅದರಿಂದ ಸಸಿ ಬರ್ತದ? ಬರಂಗಿಲ್ಲ. ಹುರಿದು ಬಿಟ್ರಿ ಅಂತಂತಂದ್ರ ಅದ್ರೊಳಗೆ ಸಸಿಯನ್ನು ಉತ್ಪಾದನೆ ಮಾಡೋ ಶಕ್ತಿ ಹೋಗ್ಬಿಡ್ತದೆ ಬೀಜದೊಳಗ. ಹಂಗ ಕಾಮದೊಳಗ ಬಂದು ಬಿಟ್ರಿ ಅಂತಂತಂದ್ರ ನನ್ನ ಭಕ್ತಿಯ ಉತ್ಪಾದನವಾಗುವ ಶಕ್ತಿ ಹೋಗ್ತದ, ಹುರಿದ ಬೀಜ ಆದಂಗ ಆಗ್ತದ. ಅದಕ್ಕೆ ಕಾಮ ಎಂಬ ಅಗ್ನಿಗೆ ನಿಮ್ಮ ಮನಸ್ಸನ್ನ ಎಂದೆಂದಿಗೂ ಕೊಡಬೇಡ್ರಿ, ಭಕ್ತಿಯನ್ನ ಮಾಡ್ರಿ ಅಂತ ಭಗವಂತ ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಹೇ ಸ್ತೋಕ ಕೃಷ್ಣ, ಹೇ ಅಂಶೋ ಶ್ರೀರಾಮನ್ ಸುಬಲಾರ್ಜುನ ವಿಶದ ಋಷಭ ತೇಜಸ್ವಿನ್ ದೇವಪ್ರಸ್ಥವರೂಥಯ. ತಾನು ಎಲ್ಲರಿಗೂ ಕರೆದ ತನ್ನ ಆ ಎಲ್ಲ ಸ್ನೇಹಿತರಿಗೆ, ನೋಡ್ರಿ ಇವೆಲ್ಲ ವೃಕ್ಷಗಳನ್ನು ನೋಡ್ರು, ವೃಕ್ಷಗಳು ಏನ್ ಹಿಮ ವರ್ಷ ರವಿ ಪ್ರಭಾಸಹಾಹ ಅಂದಂಗ ಏನ್ ಎಲ್ಲ ತಾವು ಮಳೆ ಬಿಸಿಲು ಎಲ್ಲವನ್ನ ತಡ್ಕೊಂಡು ಹೆಂಗ ತಪಸ್ವಿಗಳು ನಿಂತಂಗೆ ನಿಲ್ತಾವ, ಇವರಂಗ ನೀವೆಲ್ಲ ತಪಸ್ ಮಾಡ್ಬೇಕಪ್ಪ ಅಂತ ಅಲ್ಲಲ್ಲಿ ಗೋಪಾಲಕರಿಗೆ, ಆ ಗೊಲ್ಲ ಸ್ತ್ರೀಯರಿಗೆ ಎಲ್ಲರಿಗೂ ಸಂದೇಶವನ್ನ ದೇವರು ಕೊಡ್ತಾ ಇದ್ದಂತೆ. ಅಂಥ ಉಪವನದೊಳಗೆ ತಾವು ಆರಾಮಾಗಿ ಇರಬೇಕಾದಂತಹ ಸಂದರ್ಭದೊಳಗ ಹಸಿವಾಯ್ತಂತ. ಪಾಪ ಒಂದ್ಸಲ ಹೋಗ್ಯಾರ, ಊರಿಂದ ಬಹಳ ದೂರ ಹೋಗ್ಬಿಟ್ಟಾರ ವನದೊಳಗ, ಎಲ್ಲಾ ತಮ್ಮ ಆಕಳುಗಳನ್ನ ಮೇಯಿಸ್ಲಿಕ್ಕಂತ ಕರ್ಕೊಂಡು ಹೋಗ್ಯಾರ. ಎಲ್ಲರಿಗೂ ಹಸಿವಾಯ್ತು. ಕೃಷ್ಣ ಬಹಳ ಹಸಿವಾಗ್ಯದು. ಅಲ್ಲಿ ಹೋಗ್ರಿ, ಆಶ್ರಮ ಕಾಣ್ತದ ನೋಡ್ರಿ, ಬ್ರಾಹ್ಮಣರಿದ್ದಾರೆ, ಋಷಿಗಳಿದ್ದಾರೆ, ಹೋಗವರಿಗೆ ಅನ್ನ ಕೇಳ್ರಿ, ಕೊಡ್ತಾರವರು ಅಂತ. ಆಗ್ಲಿ ಅಂತ ಪಾಪ ಹೋಗಿ, ನಮ್ಮ ಕೃಷ್ಣ ಬಲರಾಮನ್ ಜೊತೆ ನಾವು ಬಂದೀವ್ರಿ, ನಮಗ ಬಹಳ ಹಸಿವಾಗ್ಯದ, ಸ್ವಲ್ಪ ಏನ್ರೆ ಕೊಡ್ರಿ. ಶೃಣ್ವಂತೋಪಿ ನ ಶುಶ್ರುವು, ಕೇಳಿದ್ರು ಕೇಳಿಸ್ಲಾರ್ದನ್ ತಮ್ಮ ಯಜ್ಞ ಮುಂದುವರಿಸ್ಬಿಟ್ರು ಋಷಿಗಳು. ಸಣ್ಣ ಹುಡುಗರವ, ಅವೇನ್ ಹಂಗೆ ಕೇಳ್ತಿರ್ತಾವ, ಬೇಡ. ನತೆ ಯದೋಮಿತಿ ಪ್ರೋಚುಹು ನೇತಿ ಚ ಪರಂತಪ. ಕೃಷ್ಣಗ್ ಬಂದು ಕೇಳಿದ್ರು, ಕೃಷ್ಣ ಅಂದ. ಏನಂದ್ರು ಅವ್ರು ಹೂನು ಅನ್ಲಿಲ್ಲ, ಹಾನು ಅನ್ಲಿಲ್ಲ ಅಂತಂದ್ರು. ಏನು ಹೇಳಲೇ ಇಲ್ಲ ಅವರು, ಹೋ ಅಂತ ನಿಂತು ಬಿಟ್ಟು. ಗೋಪ ನಿರಾಶ ಪ್ರತ್ಯೇತ್ಯ ತಥೋಚು ಕೃಷ್ಣ ರಾಮಯೋ. ಕೃಷ್ಣ ಬಲರಾಮರಿಗೆ ಬಂದು ಏನೂ ಹೇಳಲೇ ಇಲ್ಲ ಅವ್ರು ನಮಗ. ಹೌದಾ, ಮಾಂ ಜ್ಞಾಪಯತ ಪತ್ನಿಭ್ಯ ಸಸಂಕರ್ಷಣಮಾಗತಂ. ನಾನು ಬಲರಾಮನ ಜೊತೆಗೆ ಬಂದೀನಿ ಅಂತ ಹೋಗಿ ಅವರ ಪತ್ನಿಯರಿಗೆ ಹೇಳ್ರಿ ಅಂದ ಕೃಷ್ಣ. ಯಾಕ? ದಾಸ್ಯಂತಿ ಕಾಮಮನ್ನಂಬ ಸ್ನಿಗ್ಧಾ ಮೈಯುಷಿತಾಧಿಯ. ಸ್ತ್ರೀಯರಿಗೆ ಕರುಣಾ ಹೆಚ್ಚು, ಪ್ರೀತಿ ಹೆಚ್ಚು, ಮಮಕಾರ ಹೆಚ್ಚು. ಕೂಸುಗಳು ಪಾಪ ಹಸಿವಿಯಿಂದ ಒದ್ದಾಡ್ಲಿಕ್ಕತ್ತಾವಂತ ನನ್ನ ಹೆಸರು ಹೇಳಿದ್ರಿ ಅಂತಂದ್ರೆ ನನಗೂ ಕೊಡ್ಲಿಕ್ಕಾಗ್ತದನ್ನೋ ಭರದೊಳಗ ಎಲ್ಲರಿಗೂ ಸಾಕಷ್ಟು ಅನ್ನವನ್ನು ಅವ್ರು ಕೊಟ್ಟು ಕಳಿಸ್ತಾರೆ. ಹೆಣ್ಮಕ್ಳಿಗೆ ಕೇಳ್ರು, ಅನ್ನ ಹಾಕಂತ ಗಂಡಸರಿಗೆ ಕೇಳಿದ್ರೆ ಅವು ಏನೂ ಕೊಡುದಿಲ್ಲ, ಅವು ಹಿಂಗೆ ಕೂತಿರ್ತಾವ, ಅಲ್ಲಿ ಹೋಗ್ಬೇಡ್ರಿ, ಎಲ್ಲಿ ಕೆಲಸ ಆಗ್ತದೆ ಅಲ್ಲಿ ಹೋಗ್ರಿ ಅಂತ ಕೃಷ್ಣ ಹೇಳಿ ಕಳಿಸ್ತಾನಂತ. ಗತ್ವ ಅಥ ಪತ್ನಿ ಶಾಲಾಯಾಮ್, ಪತ್ನಿ ಶಾಲಾಕ್ಕೆ ಹೋದ್ರು. ಅಲ್ಲೇ ನಮೋವೋ ದ್ವಿಜ ಪತ್ನಿಭ್ಯೋ ನಿಬೋಧತ ವಚಾಂಸಿನಃ. ಅಮ್ಮ ನಿಮಗೆ ನಮಸ್ಕಾರ ಮಾಡ್ತೀವಿ, ಇಲ್ಲೇ ಹತ್ರ ಕೃಷ್ಣ ಬಂದಾನ, ಬಹಳ ಹಸಿವಾಗ್ಯದ ನಮಗೆಲ್ಲ, ಸ್ವಲ್ಪ ಅನ್ನ ಕೊಡ್ತೀರೇನು? ಬಭುಕ್ಷಿತಸ್ಯ ತಸ್ಯ ಅನ್ನಂ ಸಾನುಗಸ್ಯ ಪ್ರದೀಯತಾನ್. ಕೃಷ್ಣಗೆ ಹಸಿವಾಗ್ಯದ, ಸ್ವಲ್ಪ ಅನ್ನ ಕೊಡ್ರಿ ಅಂತಿಷ್ಟಂದ್ರ
ಎಲ್ಲರೂ ಮನೆಯಾಗಿ ಇದ್ದು ಬಿದ್ದು ಸಾಮಾನೆಲ್ಲ ತಗೊಂಡು ಚಂದಾಗಿ ತಾವು ಪಂಚಭಕ್ಷ ಪರಮಾನ್ನ ಮಾಡಿಕೊಂಡು ನಿಷಿಧ್ಯಮಾನ ಪತಿಭಿಹಿ ಭ್ರಾತೃಭಿರ್ ಬಂಧುಭಿರ್ ಸುತೈಹಿ, ಬಂಧುಗಳು, ಅಣ್ಣಂದ್ರು, ತಮ್ಮಂದ್ರು, ಗಂಡಂದ್ರು ಎಲ್ಲರೂ ಬಂದು ತಡಿ ತಡಿ ಅನ್ಲಿಗತ್ತಾರೆ. ಎಲ್ಲಿ ತಡಿ, ನಿಮ್ಮ ಯಜ್ಞ ನೀವು ಮಾಡ್ಕೋರಿ ಹೋಗ್ರಿ ಅಂತ ಹೇಳಿ ಕೈಯಾಗೆಲ್ಲ ಹಂಡಿ ಹಿಡ್ಕೊಂಡು ಓಡಿ ಓಡಿ ಕೃಷ್ಣ ಇದ್ದಲ್ಲಿಗೆ ತಾವೇ ಬಂದು ಆ ದ್ವಿಜಪತ್ನಿಯ ಋಷಿಪತ್ನಿಯರು ತಾವು ಬಂದು ಕೃಷ್ಣ ಹೇಳಿದ್ರಂತ, ಕೃಷ್ಣ ಅನ್ನ ಕೊಡ್ತೀವಿ, ಒಂದೇ ಕಂಡೀಷನ್ ಏನು, ನಾವೇ ನಿನ್ನ ಕೈಲಿ ಉಣಿಸ್ತೀವಿ, ನೀವು ಉಣಬೇಕು ಅಂದ್ರಂತ. ಆಯ್ತು ಅಂತ ಕೃಷ್ಣ ಮೆಚ್ಚಿ ತಾನು ಒಪ್ಪಿದರೆ ತಾವೇ ತಮ್ಮ ಕೈಯಿಂದ ಏನ್ರಿ ಸುಮ್ಮ ಹಿಂಗ ತಿರುಗಿಸಿ ನೈವೇದ್ಯ ತೋರಿಸೋದೆಲ್ಲೇ, ಕೃಷ್ಣನ ಬಾಯಿಯೊಳಗೆ ತುತ್ತು ಹಾಕೋದೆಲ್ಲೇ. ಆ ದ್ವಿಜಪತ್ನಿಯರು ಉದ್ಧಾರ ಆಗೋದ್ರಂತ. ಶ್ಯಾಮಂ ಹಿರಣ್ಯ ಪರಿಜಿಂವನ ಮಾಲ್ಯ ಬರ್ಹ ಧಾತು ಪ್ರವಾಲ ನಟ ವೇಷ ಮನೋರಥಾಂಸೆ ವಿನ್ಯಸ್ತ ಹಸ್ತ ಮಿತರೇಣ ಧುನಾನಮಬ್ಜಂ ಕರ್ಣೋತ್ಪಲಾಲ ಕಪೋಲ ಮುಖಾಬ್ಜಹಾಸಂ. ಆ ಸುಂದರವಾದ ಮುಖದ ಮೇಲೊಂದು ಮಂದಹಾಸವನ್ನ ಬೀರ್ತಾ ಆ ಅದ್ಭುತವಾದಂತಹ ತನ್ನ ಕಪ್ಪು ಬಣ್ಣದ ಆ ತನ್ನ ದೇಹವನ್ನ ಹೊತ್ತು ಹಿರಣ್ಯ ಪರಿಜಿಂ ಪೀತಾಂಬರವನ್ನ ವನಮಾಲೆಯನ್ನ ಧರಿಸಿ ಆ ಅಂತ ಬಾಯಿ ತೆಗೆದ ಕೃಷ್ಣನ ಬಾಯಿಯೊಳಗೆ ತುತ್ತು ಹಾಕಬೇಕಾದಾಗ ತಮ್ಮನ್ನ ತಾವು ಧನ್ಯ ಅಂತ ತಿಳ್ಕೊಂಡು ಅಲ್ಲೇ ಆ ದ್ವಿಜಪತ್ನಿಯರೆಲ್ಲರೂ ಕೂಡ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಒಬ್ಬ ದ್ವಿಜಪತ್ನಿಗೆ ಮಾತ್ರ ಗಂಡ ಹೋಗೋ ನಿನ್ನ ಬಿಡೋದೇ ಇಲ್ಲ ಅಂತ ಹಿಡ್ಕೊಂಡು ನಿಂತಂತ, ತಾನೇ ತಾನು ಒಳಗೆ ನನ್ನ ಕೃಷ್ಣ ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ದುಃಖದೊಳಗೆ ಒಳಗೆ ತಾನು ಸತ್ತೇ ಹೋಗಿದ್ದಾಳೆ. ಮೋಕ್ಷಕ್ಕೆ ಹೋದ್ಲಂತೆ ಆ ಮಹಾನುಭಾವಳು. ಕೃಷ್ಣನನ್ನ ಕೊನೆ ಕಾಲಕ್ಕೆ ನೆನೆದು ಅವಳು ಮೋಕ್ಷವನ್ನಲ್ಲಿ ಪಡಿತಾ ಇದ್ದಾಳೆ. ಆವಾಗ ಪತಯೋ ನಾಭ್ಯಸೂಯೇರ ನಿತ್ಯಂ ಭ್ರಾತೃಸುತಾದಯ. ಅಮ್ಮ, ಎಲ್ಲಾದ್ರೂ ನಿಮ್ಮ ಪತಿಯರು ನಿಮಗೆ ಬೈದಾರು, ಹೋಗ್ರಿ ಬಹಳೊತ್ತಾತ್ ನೀವು ಬಂದು ಮರಳಿ ನಿಮ್ಮ ಮನೆಗೆ ಹೋಗ್ರಿ ಅಂತ ಹೇಳಿದ್ರ ಅವರಂದ್ರಂತ, ಏನ್ ಮಾಡೋದು, ಇನ್ನು ನಮ್ಮ ಪತಿಯರು ನಮ್ಮನ್ನ ಕರ್ಕೊಳ್ಬೇಕಲ್ಲ, ನಮ್ಮನ್ನ ನಾವು ಅವ್ರ ಮಾತು ಕೇಳಲಾರ್ದೆ ಬಂದು ಬಿಟ್ಟಿವಿ, ನಮ್ಮನ್ನ ಅವ್ರು ಕರ್ಕೊಳ್ಳಿಲ್ಲ ಅಂದ್ರೆ ಹೆಂಗ? ಏನಿಲ್ಲ, ಕೃಷ್ಣಗ ಉಣಿಸಿ ಬಂದೀವಂತ ಹೇಳ್ರಿ, ಹೆಂಗ್ ಕರ್ಕೊಳಂಗಿಲ್ಲ ನೋಡ್ತೀನಿ ನಾನು ಅಂದಂತ ಕೃಷ್ಣ. ಯಾಕಂದ್ರೆ ಅವರೆಲ್ಲರೂ ಋಷಿಗಳು ಅಂತ ಗೊತ್ತು, ಜ್ಞಾನಿಗಳು ಅಂತ ಗೊತ್ತು. ಇದೊಂದು ತಪ್ಪು ಮಾಡಿದ್ರಷ್ಟೇ ಬಿಟ್ರ ಸದಾ ಕಾಲಕ್ಕ ಭಗವಂತನ್ನೇ ಧ್ಯಾನ ಮಾಡೋರು ಅಂತ ಗೊತ್ತು. ಹಾಗಾಗಿ ನೀವು ಹೋಗಿ ಹೇಳ್ರಿ ಅಂತಂದಾಗ ಅವ್ರು ಹೋಗಿ ನಾವು ಕೃಷ್ಣಗೆ ಉಣಿಸಿ ಬಂದೀವ್ರಿ ಅಂದ್ರೆ ಧಿಗ್ ಜನ್ಮ ನಸ್ತು ಧಿಗ್ ಬುದ್ಧಿಂ ಧಿಗ್ ವೃತ್ತಂ ಧಿಗ್ ಬಹುಜ್ಞತಾಂ. ನಾವು ಇವತ್ತಿಷ್ಟು ಓದಿದ್ದು ವ್ಯರ್ಥ, ಎಷ್ಟು ತಪಸ್ಸು ಮಾಡಿದ್ದು ವ್ಯರ್ಥ, ಎಷ್ಟು ಹೋಮ ಮಾಡಿದ್ದು ವ್ಯರ್ಥ ಆಯ್ತು. ಧಿಕ್ ಕುಲಂ ಧಿಕ್ ಕ್ರಿಯಾದಾಕ್ಷಂ ವಿಮುಖಾಯೇ ತ್ವಧೋಕ್ಷಜೆ. ಆ ಅಧೋಕ್ಷಜನಿಂದ ವಿಮುಖರಾಗಿ ನಾವಿಲ್ಲೇ ಕೂತ್ವಿ, ನೀವು ಹೋಗಿ ಕೃಷ್ಣಗೆ ಉಣಿಸಿ ಬಂದ್ರಿ, ನೀವೇ ಪುಣ್ಯವಂತರು ಅಂತ ಹೆಂಡಂದ್ರಿಗೆ ನಮಸ್ಕಾರ ಮಾಡಿದ್ರಂತ ಅವತ್ತೆಲ್ಲರೂ. ಅಹೋ ಪಶ್ಯತ ನಾರೀಣಾಮಪಿ ಕೃಷ್ಣೇ ಜಗದ್ಗುರೌ ದುರಂತ ಭಾವಂ ಯಶ್ಚಿಂದ್ಯಾತ್ ಮೃತ್ಯುಪಾಶಾನ್ ಗ್ರಹಾಭಿತಾನ್. ಗೃಹಸ್ಥ ಆ ಒಂದು ಸಂಸಾರದ ಬಂಧನವನ್ನ ಸರಳವಾಗಿ ಕತ್ತರಿಸುವ ಕೃಷ್ಣನ ಬಾಯಿಗೆ ಹೋಗಿ ತುತ್ತು ಹಾಕಿ ಬಂದಂತಹ ನಮ್ಮ ನಾರಿಯರ ಆ ಒಂದು ಅದ್ಭುತವಾದಂತಹ ಮಹಿಮೆಯನ್ನ ಕೇಳ್ರಿ ಅಂತ ಗಂಡಂದರು ಅವ ಹೆಂಡಂದ್ರನ್ನ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಆ ದ್ವಿಜಪತ್ನ್ಯರ್ಪಿತ ಮತ್ಸಿ ವಿಭೋನ್ನಮ್ಮಂದಂತೆ ಆ ದ್ವಿಜಪತ್ನಿಯರು ತಂದ ಅನ್ನವನ್ನ ತಾವು ಅಲ್ಲಿ ತಿಂದು ಅವನು ಭಗವಂತ ಸಂತೃಪ್ತನಾಗಿ ತಾನು ಮೆರಿತಾ ಇರ್ತಕ್ಕಂತಹ ಕಾಲದೊಳಗೆ ಆವಾಗ ಮಳೆಗಾಲ ಹತ್ತಿರ ಬಂತು ಅಂತ ಎಲ್ಲರೂ ಕೂಡ ಇಂದ್ರಯಾಗವನ್ನ ಮಾಡೋಣ ಅಂತ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಂದ್ರಯಾಗ ಮಾಡೋಣ, ಇಂದ್ರಯಾಗ ಮಾಡೋಣ ಅಂದ್ರೆ ಕಥ್ಯತಾಮೇ ಪಿತಕ್ಕೋಯಂ ಸಂಭ್ರಮೋಪಾಗತಃ. ಯಾಕೆ ಸಂಭ್ರಮ ಅಂತಂದ, ಕಿಂ ಫಲಂ ಕಸ್ಯ ಚೋದ್ದೇಶ ಕೇನವಾ ಸಾಧ್ಯತೆ ಮಕಃ. ಯಾರಿಗಾಗಿ ಮಾಡ್ತೀರಿ, ಯಾಕೆ ಯಜ್ಞ ಮಾಡ್ತೀರಿ? ಅವಾಗ ಪಾಪ ತಂದಿ ಹೇಳಿದ, ಇಲ್ಲ ಪರ್ಜನ್ಯೋ ಭಗವಾನ್ ಇಂದ್ರ ಮೇಘಾಸ್ತಸ್ಯಾತ್ಮಮೂರ್ತಯ. ನೋಡಪ್ಪ, ಈ ಎಲ್ಲ ಮೇಘಗಳು ಇವು ಇಂದ್ರನ ಮೂರ್ತಿಗಳಿದ್ದಂಗ, ಇವು ಅಭಿವರ್ಷಂತಿ ಭೂತಾನಾಂ ಪ್ರಾಣನಂ ಜೀವನಂಪಯ. ಈ ಜೀವಿಗಳಿಗೆ ಜೀವಂತ ಇರಲಿಕ್ಕೆ ಏನೊಂದು ನೀರು ಬೇಕೋ ಆ ಜೀವನವನ್ನೇ ಸುರಿಸುವಂಥವು ಮೋಡಗಳು ಇವೆಲ್ಲ ಇಂದ್ರನ ಕೈಗಳಲ್ಲಿ ಇರ್ತವೆ. ಹಾಗಾಗಿ ಇಂದ್ರನಿಗಾಗಿ ನಾವು ಯಾಗ ಮಾಡಿ ಆ ಇಂದ್ರ ಯಾಗದಿಂದ ಮಳೆ ಬೆಳೆ ಆಗೋ ಹಂಗೆ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಹಿಂಗ ಮ್ಯಾಲೆ ನೋಡಿದ ಭಗವಂತ ಇಂದ್ರಿಗೆ ಸ್ವಲ್ಪ ಅಹಂಕಾರ ಬಂದದಂತ ಕಾಣಿಸ್ತು. ತಪ್ಪಿಸ್ಬಿಡೋಣ ಬಾ ಅಂತಂದ. ವಚೋ ನಿಶಮ್ಯ ನಂದಸ್ಯ. ಆ ನಂದನ ಮಾತು ಕೇಳಿ ಇಂದ್ರಾಯ ಮನ್ಯುಂ ಜನಯನ್. ಇಂದ್ರನಿಗೆ ಸಿಟ್ಟು ತರಿಸ್ಬೇಕು ಅಂತೆ ಕೃಷ್ಣ ತಾನು ಮಾತುಗಳನ್ನು ಹೇಳ್ತಾನೆ. ಅಪ್ಪ, ಕರ್ಮಣ ಜಾಯತೆ ಜಂತು ಕರ್ಮಣ ಇವ ಪ್ರಲೀಯತೆ, ಸುಖಂ ದುಃಖಂ ಭಯಂ ಮೋಕ್ಷಂ ಕರ್ಮಣ ಇವ ಅಭಿಪದ್ಯತೆ. ಅಲ್ಲ, ಯಾವ ಇಂದ್ರ ಏನ್ ಮಳೆ ಏನ್ ಬೆಳೆ ಕೊಡುದು? ನಮ್ಮ ಕರ್ಮದಿಂದ ನಾವು ಹುಟ್ಟುತ್ತೀವಿ, ನಮ್ಮ ಕರ್ಮದಿಂದ ನಾವು ಸಾಯ್ತೀವಿ, ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಾವು ಫಲಗಳನ್ನು ಪಡಿತೀವಿ. ನಮಗೆ ಮಳೆ ಆಗಬೇಕಿತ್ತು ನಮ್ಮ ಕರ್ಮದೊಳಗಂದ್ರೆ ಆಗ್ತದ, ಇಲ್ಲಂತಂದ್ರೆ ಆಗೋದಿಲ್ಲ. ಕಿಮಿಂದ್ರೇಣೇಹ ಭೂತಾನಾಂ ಸ್ವಸ್ವಕರ್ಮಾನುವರ್ತಿನಾಂ. ನಮ್ಮ ಕರ್ಮವನ್ನು ನಾವು ಸರಿಯಾಗಿ ಮಾಡಬೇಕಾದಾಗ ಯಾವ ಇಂದ್ರೇನೋ ಯಾವ ಚಂದ್ರೇನೋ ಅಂತ ಕೃಷ್ಣ ಅಂದ್ಬಿಟ್ಟ. ಸ್ವಭಾವ ವಿಹಿತಂ ನೃಣ.
ನಮ್ಮ ಸ್ವಭಾವಕ್ಕೆ ತಕ್ಕಂಗೆ ನಮ್ಮ ಕರ್ಮಕ್ಕೆ ತಕ್ಕಂಗೆ ಎಲ್ಲ ಆಗ್ತಿರ್ತೀವಿ. ಅಂಜಸ ಏನ ವರ್ತೇತ ತದೇವಾಸ್ಯ ಹಿ ದೈವತಂ. ಇನ್ನ ನಿಮಗೆ ಪೂಜಾ ಮಾಡೋದೇ ಅದಂತಂದ್ರ ಸ್ವಲ್ಪ ಸೈನ್ಸ್ ತಿಳ್ಕೊಳ್ರಿ ಅಂತ ಕೃಷ್ಣ ವಿಜ್ಞಾನ ಹೇಳಲಿಕ್ಕೆ ಹತ್ಬಿಟ್ಟಲ್ಲೇ. ಏನ್ರಿ ಕೃಷ್ಣ ತತ್ವಜ್ಞಾನ ಬಿಟ್ಟು ವಿಜ್ಞಾನ ಹೇಳಲಿಕ್ಕತ್ತಲ್ಲ ಅಂತ ಗಾಬರಿ ಆಗ್ಬೇಡ್ರಿ. ಯಾವ ವಿಜ್ಞಾನವೂ ತತ್ವಜ್ಞಾನವನ್ನು ಮೀರಿದ್ದಲ್ಲ, ಅಥವಾ ತತ್ವಜ್ಞಾನಿಗಳಿಗೆ ವಿಜ್ಞಾನ ಗೊತ್ತಿಲ್ಲ ಅಂತಿಲ್ಲ. ಕೃಷ್ಣ ಹೇಳ್ತಾನೆ, ಈ ಮೋಡಗಳು ಬಂದೊಂದು ಕಡೆಗೆ ನಿಂತು ನಮ್ಮ ಊರಿಗೆ ಮಳೆ ಸುರಿಸ್ಬೇಕು ಅಂದ್ರೆ ಆ ಪರ್ವತ ಅದನ್ನು ನಿಲ್ಲಿಸ್ತದ, ಪರ್ವತದಿಂದ ಇದಾಗ್ತಾ ಅದ ಅಂದಮೇಲೆ ಆ ಗೋವರ್ಧನ ಪರ್ವತಕ್ಕೆ ನೀವು ಹೋಗಿ ಪೂಜಾ ಮಾಡ್ರಿ, ಅದಕ್ಕೆ ಬಲಿ ಕೊಡ್ರಿ, ಅದ್ರ ಸಲುವಾಗಿ ಯಜ್ಞ ಮಾಡ್ರಿ, ಈ ಇಂದ್ರನ ಸಲುವಾಗಿ ಯಾಕೆ ಯಜ್ಞ ಮಾಡ್ತೀರಿ ಅಂತ ಭಗವಂತ ಅಂದ. ಎರಡು ತೋರಿಸಿದ. ಭಗವಂತ ನಾಸ್ತಿಕನಲ್ಲ, ಮತ್ತೆ ಅವ ಆಸ್ತಿ ಅನ್ನೋದಕ್ಕೆ ನಾವು ಆಸ್ತಿಕರಿದ್ದೀವಿ, ಅವನೇ ನಾಸ್ತಿಕ ಹಂಗಾಗ್ತಾನ. ಭಗವಂತ ಇಂದ್ರನ ಅಹಂಕಾರವನ್ನ ಛೇದನ ಮಾಡೋದು ಒಂದು ಕಡೆಗೆ, ಇನ್ನೊಂದು ತಾನು ಅಲ್ಲಿದ್ದಂಥ ಪರ್ವತಗಳನ್ನು, ನದಿಗಳನ್ನು, ಗಿಡಗಳನ್ನು, ಇವುಗಳ ಉಪಕಾರವನ್ನು ಮನುಷ್ಯರು ತಾವು ತಿಳ್ಕೊಂಡು ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವ ಪರಿಸರ ಪ್ರಜ್ಞೆಯನ್ನು ಜಾಗೃತ ಮಾಡಲಿಕ್ಕೆ ಭಗವಂತ ಇಂದ್ರನಿಗೆ ಮತ್ತೆ ತಾನು ಯಾಗ ಮಾಡಿಸ್ತಾನೆ. ಅದೆಲ್ಲವೂ ನಡೆದಿರ್ತದೆ. ಅದು ಬೇಕೇ. ಯಜ್ಞಾತ್ ಭವತಿ ಪರ್ಜನ್ಯ ತಾನೇ ಹೇಳ್ಯಾನ. ಮತ್ತು ಮುಂದೆ ಗೀತಾದೊಳಗೆ ಕೃಷ್ಣ ಯಜ್ಞ ಮಾಡಿದ್ರಷ್ಟೇ ನಿಮಗೆ ಮಳೆ ಬರ್ತದಪ್ಪ ಅಂತೂ ತಾನೇ ಹೇಳಿದ್ದದ. ಆದರೆ ಪರಿಸರವನ್ನು ನಾವೆಲ್ಲರೂ ಸುರಕ್ಷತೆಯಿಂದ ನೋಡ್ಕೊಳ್ಬೇಕು. ವನ ಸಂಪತ್ತನ್ನ, ಗಿರಿ ಸಂಪತ್ತನ್ನ, ನದಿ ಸಂಪತ್ತನ್ನ ಉಳಿಸ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಭಗವಂತ ಈ ರೀತಿಯಲ್ಲಿ ಹೇಳ್ತಾ ಈ ಗೋವರ್ಧನದ ಪೂಜೆಯನ್ನು ನೀವು ಮಾಡಬೇಕು. ನಾವೆಲ್ಲ ನಮ್ಮ ಕೆಲಸ ಮಾಡೋಣ. ಕೃಷಿ, ವಾಣಿಜ್ಯ, ಗೋರಕ್ಷಾ, ಕುಸೀದಂ, ತುರ್ಯ ಮುಚ್ಚದೆ. ವೈಶ್ಯರಿಗೆ 4 ಕೆಲಸಗಳು. ಇವರೆಲ್ಲ ವೈಶ್ಯರು, ಗೊಲ್ಲರು. 4 ಕೆಲಸಗಳು. ನಮ್ಗೆ ಒಂದು ಕೃಷಿ ಮಾಡಬಹುದು, ಒಂದು ಬಿಸ್ನೆಸ್ ಮಾಡಬಹುದು, ಗೋರಕ್ಷೆಯನ್ನು, ಗೋವುಗಳನ್ನು ನಾವು ಗೊಲ್ಲರಾಗಿರಬಹುದು, 4ನೇದ್ದು ನಾವು ಕೂಡ ಬೇರೆ ಬೇರೆಯವರ ಮನೆಯ ಕೆಲಸಗಳನ್ನೆಲ್ಲ ನಾವು ಮಾಡಬಹುದು. ಹೀಗೆ 4 ಕರ್ಮಗಳನ್ನು ನಾವು ಮಾಡಬಹುದು. ಅದರಲ್ಲಿ ನಾವು ಗೋವೃತ್ತಿಯಲ್ಲಿ ಇದ್ದಂಥವರು. ಹೀಗಾಗಿ ಗೋವುಗಳನ್ನು ವರ್ಧನ ಮಾಡುವ ಗೋವರ್ಧನ ಪರ್ವತವನ್ನು ನಾವು ಪೂಜೆ ಮಾಡಬೇಕು. ಆಗ ನಮಗೆಲ್ಲ ಮಳೆ ಬೆಳೆ ಇತ್ಯಾದಿಗಳಾಗ್ತವ. ಹಾಗಾಗಿ ನಾವೆಲ್ಲರೂ ಇವತ್ತಿನಿಂದ ಇಂದ್ರಯಾಗವನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನ ಮಾಡೋಣ ಅಂತ ಅಂದ. ಅವಾಗ ಆಗ್ಲಿ ನೀ ಹೇಳ್ತಿ ಅಂದ್ರೆ ಸರಿನೇ ಇರ್ತದ ಅಂತ ಎಲ್ಲರೂ ಒಪ್ಕೊಂಡ್ಬಿಟ್ರು. ಒಪ್ಪಿ ಇಂದ್ರಯಾಗ ಸಂಭಾರಃ ತೈರಯಂ ಸಾಧ್ಯತಾಮಕಃ. ಇಂದ್ರಯಾಗ ಮಾಡ್ಲಿಕ್ಕೆ ಏನೆಲ್ಲ ಸಾಮಾನು ತಂದಿರ್ ನೋಡ್ರಿ, ಅದೆಲ್ಲಾದ್ರಿಂದ ಈ ಗೋವರ್ಧನ ಪೂಜಾ ಆಗಬೇಕು ಅಂತ ಭಗವಂತ ಹೇಳ್ತಾನೆ. ಆಗ್ಲಿ ಅಂತ ಎಲ್ಲಾ ಸಂಭಾರಗಳನ್ನು ತೆಗೆದುಕೊಂಡು ಹೋಗಿ ಗೋವರ್ಧನದ ಮುಂದಿಟ್ಟು ಗೋವರ್ಧನ ಪೂಜೆಯನ್ನ ಮಾಡಲಿಕ್ಕೆ ಅಂತ ಎಲ್ಲರೂ ಅಲ್ಲಿ ಉದ್ರಿಕ್ತರಾಗ್ತಾ ಇದ್ದಾರೆ. ಆ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಇಂದ್ರನಿಗೆ ಸಿಟ್ಟು ತರಿಸಲಿಕ್ಕಾಗಿ ತಾನು ಆ ಗೋವರ್ಧನದ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಮಾಡುವಾಗ ಆ ಪೂಜೆಯನ್ನ ಪರ್ವತ ಸ್ವೀಕಾರ ಹೇಗೆ ಮಾಡಿತು, ಆಗ ಇಂದ್ರದೇವರು ಹೇಗೆ ಅದನ್ನ ತಾವು ಖಂಡಿಸಿದರು, ಆಗ ಭಗವಂತ ಎಲ್ಲರ ರಕ್ಷಣೆಯನ್ನು ಹೇಗೆ ಮಾಡಿದ ಅನ್ನೋದೇ ಈ ಗೋವರ್ಧನೋದ್ಧಾರದ ವಿಶಿಷ್ಟತಮವಾದಂತಹ ಶ್ರೇಷ್ಠವಾದ ಪರ್ವ. ಅದನ್ನು ವಿಶೇಷವಾಗಿ ಸಮಯ ಇಟ್ಟುಕೊಂಡು ಭಗವಂತನ ಗೋವರ್ಧನ ಉದ್ಧಾರವನ್ನು ನಾಳೆಯ ದಿನ ನಾವು ಕೇಳಿ ಉದ್ಧಾರರಾಗೋಣ. ನಾವೂ ಉದ್ಧಾರ ಆಗಬೇಕು ಅಂದರೆ ಆ ಗೋವರ್ಧನೋದ್ಧಾರವನ್ನು ಕೇಳಬೇಕು. ಹಾಗಾಗಿ ಕೇವಲ ಗೋವರ್ಧನ ಪ್ರಸಾದ ತಿನ್ನಲಿಕ್ಕೆ ಗೋವರ್ಧನ ಉದ್ಧಾರ ಅಲ್ಲ, ನಮ್ಮ ಉದ್ಧಾರ ಆಗಲಿಕ್ಕೆ ಗೋವರ್ಧನದ ಉದ್ಧಾರ. ಅದನ್ನು ನಾಳೆಯ ದಿವಸ ವಿಶೇಷವಾಗಿ ಎಲ್ಲರೂ ಕೂಡ ಶ್ರವಣ ಮಾಡೋಣ ಅಂತ ಹೇಳ್ತಾ, ಈ ಭಗವಂತನ ವಿಚಿತ್ರವಾದ ಬಾಲಲೀಲೆಗಳನ್ನು ಇನ್ನೂ ಅತ್ಯಂತ ವಿಸ್ತಾರವಾಗಿ ಸುಂದರವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಇದ್ದ ಸಮಯದೊಳಗೆ ಸ್ವಲ್ಪ ಸಾರವನ್ನು ಹೇಳುವ ಪ್ರಯತ್ನವನ್ನು ಮಾತ್ರ ಮಾಡ್ತಾ ಇದ್ದೇನೆ. ಇನ್ನು ಪೂರ್ವಾರ್ಧ 2 ದಿವಸ ಆದರೂ ಮುಗುದಿಲ್ಲ, ಇನ್ನು ಉತ್ತರಾರ್ಧ ಅದು ಬೇರೆನೇ ಅದ, ಅದಕ್ಕೊಂದು 2 ಪುಸ್ತಕವರಿ. ಹೀಗಾಗಿ ಅದೆಲ್ಲ ಸಂಕ್ಷಿಪ್ತವಾಗಿ ಭಗವಂತ ಎಷ್ಟು ನಮ್ಮಿಂದ ನುಡಿಸ್ತಾನೋ ಅಷ್ಟು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಅಂತೂ ಈ ಸುಂದರವಾದಂತಹ ಕೃಷ್ಣನ ಬಾಲಲೀಲೆಗಳನ್ನು ಮತ್ತೆ ಮತ್ತೆ ಕೇಳ್ತಾ ಅದರನ್ನೇ ಸ್ಮರಣ ಮಾಡ್ತಾ ಅದರೊಳಗೇ ನಮ್ಮ ಮನಸ್ಸನ್ನಿಟ್ಟು ನಾವು ಪೂರ್ಣವಾಗಿ ಅದರಲ್ಲಿ ತಲ್ಲೀನರಾದಾಗ ಆ ಕೃಷ್ಣನ ಒಂದು ಕೃಪೆ ನಮಗಾಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಎಲ್ಲರೂ ಕೂಡ ಭಕ್ತಿಯಿಂದ ಮೇಲಿಂದ ಮೇಲೆ ಕೇಳೋಣ ಅಂತ ಹೇಳ್ತಾ ಕೃಷ್ಣನ ಪಾದಗಳಲ್ಲಿ ಈ ವಾಕ್ಕುಸುಮದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.